ತನುಜ ಗುರುಕುಲ ಬಾಲಯ ಭೋಜನವನುಳಿದು. ಕೃಷ್ಣ, ಏನು ನೀನು ಬರಬಹುದು ಅಂತ ತಿಳಿದು ಹಸ್ತಿನಾವತಿಯ ನಮ್ಮ ಮನೆ ಮನೆಗಳಲ್ಲಿ ನಿನಗಾಗಿ ರಸಭೋಜನದ ಅಡುಗೆಯನ್ನು ನಾವು ಸಿದ್ಧ ಮಾಡಿ ಇಟ್ಟವರು. ಇದು ರಾಜಾಜ್ಞೆ ಏನೂ ಅಲ್ಲ. ರಾಜಾಜ್ಞೆಯಾಗಿದ್ದರೆ ಇವತ್ತು ಅರಮನೆಯಲ್ಲಿ ಸರ್ವ ಸಿದ್ಧತೆಗಳು ನಡೆಯುತ್ತಲಿವೆ ಅಂತ ಒಂದು ಡಂಗುರವನ್ನು ಹೊಡೆಸಿದ್ದರೆ ಯಾರ ಮನೆಯ ಒಲೆಯಲ್ಲೂ ಬೆಂಕಿ ಕಾಣುವುದಕ್ಕೆ ಕಾರಣ ಇರಲಿಲ್ಲ. ಹಾಗಾದರೆ ಇದು ರಾಜಾಜ್ಞೆಯಲ್ಲ. ಕೃಷ್ಣ ಎಲ್ಲಿ ಬಂದರೆ ಅಲ್ಲಿ ತನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಳ್ಳಲಿ ಎನ್ನುವುದು ನಮ್ಮ ಸತ್ಯ ಸಂಕಲ್ಪ ಆಗಿತ್ತು. ಆದರೆ ನೀನೇನು ಮಾಡಿದೆ ಹೇಳು? ಏನು? ಪ್ರತಿಯೊಬ್ಬರ ಮನೆಯನ್ನು ಒಳಹೊಕ್ಕು ಹೊರಬಂದಿರುವೆ ವಿನ ಹೌದು, ಯಾರ ಮನೆಯಲ್ಲೂ ಆತಿಥ್ಯವನ್ನು ಸ್ವೀಕಾರ ಮಾಡಿದವನೇ ಅಲ್ಲ. ಎಲ್ಲರ ಮನೆಯನ್ನು ಪ್ರವೇಶ ಮಾಡಿ ಹಾಗೆಯೇ ಮುಂದುವರಿದು ಬರುತ್ತಾ ಬರುತ್ತಾ ಈಗಲ್ಲ ಮತ್ತೆ ನಮ್ಮರ ಮನೆಗೂ ಬರಬಹುದು ಅಂತ ನಾನು ಭಾವಿಸಿ ಕೃಷ್ಣ ಪಟ್ಟಮಹಿಷಿಯಾದ ಭಾನುಮತಿಯ ಕೈಯಲ್ಲಿ ಚಿನ್ನದ ತಂಬಿಗೆಯಲ್ಲಿ ನೀರನ್ನು ಹಿಡಿಸಿದ್ದೇ ಬಂತು. ನೀನು ಬರಲೇ ಇಲ್ಲ. ಹೋಗಲಿ ಬಿಡು. ಪರಮ ಭಾಗವತ ಶಿರೋಮಣಿಗಳಾದಂತಹ ಆಚಾರ್ಯ ಭೀಷ್ಮರ ಮನೆ. ನಿತ್ಯವೂ ಮನೆದೇವರ ಗುಡಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಿನ್ನನ್ನು ಆರಾಧಿಸತಕ್ಕವರು. ಅಂಥವರ ಮನೆಯಲ್ಲಿ ನಿನಗಾಗಿ ಕೊಪ್ಪರಿಗೆಯನ್ನು ಏರಿಸಿದ್ದೆವು. ಇಬ್ಬರು ಬ್ರಹ್ಮಚಾರಿಗಳು ಒಂದೇ ಕಡೆಯಲ್ಲಿದ್ದರೆ ಊರಿಗೆ ಕ್ಷೇಮ ಅಂತ ನಾನು ಭಾವಿಸಿದ್ದೆ. ಅಲ್ಲಿಗೂ ನೀನು ಹೋದವ ಅಲ್ಲ. ನೀನು ಬರುವಾಗ ಒಬ್ಬನೇ ಬರಲಾರೆ ಎನ್ನುವುದು ನನಗೆ ಗೊತ್ತಿದೆ. ನನ್ನ ಎಣಿಕೆ ತಪ್ಪಾಗಲಿಲ್ಲ. ಒಂದು ಅಕ್ಷೋಹಿಣಿಯ ಮಹಾಸೇನೆ, ಜೊತೆಗೆ ಸಾತ್ಯಕಿ ಮೊದಲಾದವರು, ಹಾಗೆಯೇ ಪರಶುರಾಮಾದಿ ಮುನಿನಿಕರ, ಇವರಲ್ಲಿ ಸನಾತನಿಗಳು ಕರ್ಮಠರು ಯಾರಾದರೂ ಇದ್ದರೆ ಅಂಥವರಿಗೆ ಜೋಡೆಳೆಯ ಜನಿವಾರದ ಬ್ರಾಹ್ಮಣರ ಮನೆಯೇ ಆಗಬೇಕು ಅಂತ ಯಾರಾದರೂ ಭಾವಿಸಿದರೆ ಅದಕ್ಕಾಗಿ ದ್ರೋಣರ ಮನೆ. ಅಲ್ಲಿಗೂ ನೀನು ಹೋದವನಲ್ಲ. ಬೇಡ. ನಿಮ್ಮಲ್ಲಿ ಊಟವನ್ನು ಮಾಡಿದರೆ ನಾವು ಎಲೆ ಎತ್ತಬೇಕಾಗುತ್ತದೆ. ಆದ್ದರಿಂದ ನಮಗೆ ಮಿಶ್ರ ಭೋಜನವೇ ಆಗಬೇಕು. ಹೀಗೆ ಹೇಳುವವರು ಯಾರಾದರೂ ಇದ್ದರೆ ಕೆಲವರಿದ್ದಾರೆ ನಮ್ಮಲ್ಲಿ. ಕರ್ಣನ ಮನೆಯಲ್ಲಿ ಕೊಪ್ಪರಿಗೆಯನ್ನು ಏರಿಸಿದ್ದೇವೆ. ಅಲ್ಲಿಗೂ ನೀನು ಹೋದವನಲ್ಲ. ಹೋಗಲಿ ಬಿಡು. ನಿನ್ನ ವಾಸ್ತವ್ಯಕ್ಕೆ ನನ್ನ ತಮ್ಮನೇ ಆದಂತಹ ದುಶ್ಯಾಸನನ ಮನೆ ಹವಾನಿಯಂತ್ರಣ ಗುಣವುಳ್ಳದ್ದು. ಎಡಬದಿಯಲ್ಲಿ ಚಂದ್ರಬಿಂಬ, ಬಲಬದಿಯಲ್ಲಿ ಸೂರ್ಯಬಿಂಬ, ಮಧ್ಯದಲ್ಲಿ ವೇಗೋತ್ಕರ್ಷಕ್ಕೆ ಗುಣವಾಗಿ ಉಳ್ಳಂತಹ ಗಾಳಿ, ಅದೇ ಹವಾನಿಯಂತ್ರಣ ಅಂದರೆ. ಅಂತಹ ವ್ಯವಸ್ಥೆಯುಳ್ಳಂತಹ ದುಶ್ಯಾಸನನ ಮನೆಯನ್ನು ನಿನಗಾಗಿ ಸಿದ್ಧಪಡಿಸಿದ್ದೆ. ಆದರೆ ಏನು ಮಾಡುವ ಹೇಳು? ನಿನಗೆ ಸಮಾನತೆ ಸಾಕಾಗಲಿಲ್ಲ. ಏನಿದ್ದರೂ ಆ ದುಶ್ಯಾಸನ ಒಬ್ಬಾಕೆ ದ್ರೌಪದಿಯ ಸೀರೆಯನ್ನು ಸೆಳೆದವ, ನೀನು ಹಲವು ಗೋಪಿಕೆಯರ ಸ್ತ್ರೀಯರ ಸೀರೆಯನ್ನು ಸೆಳೆದವ. ಎಲ್ಲಿ ಎಲ್ಲಿ ಸಮಾನತೆ ಸಾಕಾಗುತ್ತದೆ? ಏನಿದ್ದರೂ ಕೆಲವು ದ್ರೌಪದಿಯರ ಸೀರೆಯನ್ನು ಆತ ಸೆಳೆದ ಅಂತಾದರೆ ಮತ್ತೆ ಒಂದು ದಿನಕ್ಕಾದರೂ ನಿನ್ನ ಶಿಷ್ಯ ಆಗಬಲ್ಲ, ಹೊರತು ನಿನ್ನನ್ನು ಮಿಕ್ಕುವುದಕ್ಕಿಲ್ಲ. ಇನ್ನು ನಾನು ಚಿಕ್ಕವನಾದರೆ ಆದ್ದರಿಂದ ನೀನು ಭಾವಿಸಿದ್ದಿ ಗೊತ್ತಿದೆ ನನಗೆ. ದುಶ್ಯಾಸನದ ಮನೆಗೆ ನನ್ನನ್ನು ಕಳುಹಿಸಿ ಬಿಟ್ಟುನಲ್ಲ, ಇದು ನನ್ನ ಸಮಾನತೆಗೆ ಸಾಕಾಗದು ಅಂತ ಅಲ್ಲಿಗೂ ಹೋಗಲಿಲ್ಲ. ಕೃಷ್ಣ, ಮರದ ನೆರಳಲ್ಲಿ ಬುತ್ತಿ ಅನ್ನವನ್ನು ನೀನು ಉಣ್ಣುತ್ತಲಿದ್ದರೆ ನನಗೆ ವ್ಯಥೆ ಇರಲಿಲ್ಲ. ಆದರೆ ಆದರೆ ಎಲ್ಲಿಗೆ ಹೋದೆಯೋ? ಮಗನ ಮನೆಯಲ್ಲಿ ತುತ್ತಿನ ಮಗನಾದ ವಿದುರ, ದಾಸೀಪುತ್ರನಾದ ವಿದುರ, ಅವನ ಮನೆಯಲ್ಲಿ ಸೊಗಸಿನಿಂದಲೇ ನೀನು ಹಸಿವೆಯನ್ನು ನೀಗಿದೆಯಲ್ಲ.
ಇದು ಜಾತಿ ನಿಂದನೆ ಅಂತ ಭಾವಿಸಬೇಡ. ಜಾತಿ ವರ್ಣನೆಯೂ ಅಲ್ಲ, ಇದು ಜಾತಿ ನಿಂದನೆಯೂ ಅಲ್ಲ. ಹಸ್ತಿನಾವತಿಯವರಾದ ನಮಗೆ ಜಾತಿಯ ಬಗ್ಗೆ ಬಹಳಷ್ಟು ನಿಷ್ಠೆ ಏನೂ ಇಲ್ಲ. ಸತ್ಯವತಿ ದೇವಿಯವರನ್ನು ಶಂತನು ಚಕ್ರವರ್ತಿಗಳು ಮದುವೆಯಾದ ಮೇಲೆ ನಾವು ಜಾತಿಯ ಬಗ್ಗೆ ತಲೆ ಕೆಡಿಸಿಕೊಂಡವರೇ ಅಲ್ಲ. ಇನ್ನಿನ್ನಷ್ಟೇಪ್ಪ. ನನ್ನ ಕಾಲದಲ್ಲಂತೂ ಅಲ್ಲವೇ ಅಲ್ಲ ಬಿಡು. ಲೋಕವೇ ತಿಳಿದಿದೆ, ಆಟಕರ್ಣನ ಕೂಡೆ ಬೇಟಕರ್ಣನ ಕೂಡೆ. ಹೌದಲ್ಲ? ಆದರೆ ಕೃಷ್ಣ, ನಮ್ಮಂಥವರು ಕೂಡ ಬಿದುರು ಮನೆಯಲ್ಲಿ ಊಟವನ್ನು ಮಾಡಬೇಕಾಗಿದ್ದರೆ ಎರಡೆರಡು ಬಾರಿ ಆಲೋಚಿಸುತ್ತೇವೆ. ಅಂತವನ ಮನೆಯಲ್ಲಿ ಸೊಗಸಿನಿಂದಲೇ ಹಸಿವೆ ನೀಗಿದೆ. ಏನು ಮಾಡೋಣ ಹೇಳು? ನಿನ್ನ ಊಟದ ಬಟ್ಟಲಿನಲ್ಲಿ ಕ್ಷುದ್ರ ರಾಜಕಾರಣವನ್ನು ನಾನು ಆಗಲೇ ಗುರುತಿಸಿದ್ದೇನೆ. ಅಯ್ಯೋ, ಏನನ್ನು? ಮೊದಲೇ ಅಲ್ಲಿಗೆ ಬಂದವ, ಏನೇನು ಕಾರ್ಯಾಗಾರವನ್ನು ಕೈಗೊಂಡಿದ್ದಿ, ಈಗ ಅದು ಪ್ರಕಟವಾಗುತ್ತಾ ಉಂಟು. ಮೊನ್ನೆಯ ದಿವಸ ನಮ್ಮ ಸಂಜಯರನ್ನು ಉಪಪ್ಲಾವ್ಯ ನಗರಕ್ಕೆ ನಾವು ಕಳುಹಿಸಿಕೊಟ್ಟಾಗ ಅಲ್ಲಿ ನೀನು ಉಪಸ್ಥಿತನಿದ್ದು ಹೇಳಿದೆಯಂತೆ, ಕೃತ್ರಿಮದಲ್ಲಿ ಪಾಂಡು ಸೂತರನ್ನು ಸೋಲಿಸಿದ ಭೂಪಗೆ ಸ್ವಸ್ಥವೇ? ಹೌದಲ್ಲ? ಹಾಗಾದರೆ ನಮ್ಮ ಸ್ವಾಸ್ಥ್ಯವನ್ನು ವಿಚಾರಿಸಿರುವುದಕ್ಕೆ ವಿರೋಧಿಗಳ ಪಕ್ಷದಲ್ಲಿ ಒಬ್ಬ ಇದ್ದಾನೆ ಅಂತಾದರೆ ನಿಜಕ್ಕೂ ನಾವು ಎಚ್ಚೆತ್ತುಕೊಳ್ಳಬೇಕಾಗಿ ಬಂತು. ಯಥಾರ್ಥಕ್ಕಾದರೆ ಕುರುಪಾಂಡವರಾದ ನಾವು ಒಂದಾಗುವುದು ನಿನಗೆ ಇಷ್ಟ ಇಲ್ಲವೇ ಇಲ್ಲ. ನಿನ್ನ ಯೋಚನೆ ಯಾಕೆ? ನಾವು ಒಂದಾದರೆ ನಿನಗೆ ಇಲ್ಲಿ ಜಾಗ ಇಲ್ಲ. ಆದ್ದರಿಂದಲೇ ನೋಡುವ, ಆ ದಿವಸ ನಿನ್ನಲ್ಲಿಗೆ ನಾನು ಬಂದಾಗ ನೀನು ನಿನ್ನನ್ನು ವಿಭಜಿಸಿ ಕುರುಪಾಂಡವರಲ್ಲಿ ಇಬ್ಬರಲ್ಲಿಯೂ ಹಂಚಿ ಹೋದೆ. ಹೌದೌದು. ಯಾರು ಗೆದ್ದರು? ನಮ್ಮಿಂದಾಗಿ ಗೆದ್ದದ್ದು ಅಂತ ಹೇಳಿಕೊಳ್ಳುವುದಕ್ಕಲ್ವ ಇದು? ಹೌದು. ಇದನ್ನೆಲ್ಲ ವಿಚಾರ ಮಾಡುವಾಗ ಆ ಬಡ ಪಾಂಡವರನ್ನು ಬಿಡು. ನೀನು ನೀನು ನಮಗೆ ಅಗಡಾಗಿ ಹೋದೆ. ಕುಲವಿಹೀನನಾದ ವಿದುರ, ಸಿಂಹಾಸನದ ಅಧಿಕಾರಕ್ಕೆ ನಿಷಿದ್ಧನಾದ ಯದುಕುಲದ ಯಾದವ. ಏನಾಯ್ತು? ನಿಮ್ಮಿಬ್ಬರ ಸಮ್ಮೇಳನವೇ ಹೇಗಾಯ್ತು? ಹಾಲು ಮಾರುವವನಿಗೆ ನೀರು ಮಾರುವವನ ಸಾಂಗತ್ಯ. ಹೋಗಲೇ ಬಿಡು, ಬಂದ ಬರವೇ. ಸಾಕು ಸಾಕು ಸಾಕು, ನಿಲ್ಲಿಸ. ಕೆಲವ ಗೌರವ ಮದಗರುವನಿಗೆ ಮದೋನ್ಮತ್ತೆಯ ಪರಾಕಾಷ್ಠೆಗೆ ಮುಟ್ಟಿದಿ ಕೌರವ. ನೀನು ಹುಟ್ಟಿದ್ದಿ. ಮದವು ಒಳ್ಳೆಯದಲ್ಲ, ಗರ್ವವು ಒಳ್ಳೆಯದಲ್ಲ. ಮದ ಗರ್ವಗಳಿಂದ ಕೂಡಿದಂತಹ ಮಾತುಗಳನ್ನು ನೀವು ಆಡ್ತಾ ಇದ್ದಿ. ನೆನಪಿರಬೇಕು, ಯಾವತ್ತು ನಮ್ಮ ಬಾಯಿಯಲ್ಲಿರುವುದು ರಸನ, ಚಮ್ಮಾರನ್ನು ಹದ ಮಾಡಿದ ಚರ್ಮ ಅಲ್ಲ. ಅರ್ಥ ಮಾಡಿಕೊಳ್ಬೇಕು. ಇಷ್ಟ ಬಂದಂತೆ ಮಾತಾಡಿ ಏನು ಹೇಳಿದ್ದನ್ನೆಲ್ಲ ಕೇಳುವರಿದ್ದಾರೆ ಸಭೆಯಲ್ಲಿ ಅಂತ ಯೋಚನೆ ಮಾಡಿ ಮಾತನಾಡಬೇಡ. ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪ ಮದ, ತನ್ನ ಸತ್ವದ ಮದ, ಧಾತ್ರಿವಶವಾದ ಮದ, ಇನ್ನು ತನಗೆ ಎದುರಿಲ್ಲವೆಂಬ ಮದ. ಇಷ್ಟು ಮದಗಳುಂಟು. ಎಲ್ಲ ಸೇರಿದೆ ನಿನ್ನಲ್ಲಿ, ಎಲ್ಲ ಸೇರಿದೆ ನಿನ್ನಲ್ಲಿ. ಯಾರು ನನ್ನನ್ನು ಕೇಳುವರಂತ ಆಗಿ ಹೋಗಿದೆ ನಿನಗೆ. ಎಲ್ಲರೂ ಮರ್ಯಾದೆಗೆ ಅಂಜಿ ಬಾಯಿ ಮುಚ್ಚಿ ಕುಳಿತುಕೊಂಡ್ರೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಿ. ಕುಲವಿಹೀನ ಅಂತ ನನ್ನನ್ನು ನೀನು ಜರೆಯುತ್ತಾ ಇಲ್ಲ, ಭಗವಾನ್ ವೇದವ್ಯಾಸರನ್ನು ನೀನು ಜರೆಯುತ್ತಾ ಇದ್ದಿ. ನೆನಪಿಟ್ಟುಕೋ, ನೆನಪಿಟ್ಟುಕೋ, ನೆನಪಿಟ್ಟುಕೋ. ನನ್ನ ಕುಲದ ಬಗ್ಗೆ ಮಾತಾಡ್ತಾ ಇದ್ದಿ, ನನ್ನ ಕುಲದ ಬಗ್ಗೆ ಮಾತಾಡ್ತಾ ಇದ್ದಿ. ನನ್ನ ಕುಲದ ಬಗ್ಗೆ ಇಡೀ ಪ್ರಪಂಚ ಅರ್ಥ ಮಾಡಿಕೊಂಡಿದೆ. ಎಲ್ಲ ಕುಲ ಬಗೆಲ್ಲ ಬಲ್ಲರು ಮೂಢ ನಿನ್ನ ಕುಲವನಾದರಿಯರು. ಮೂಢ ಮುನ್ನ ನೀ ರಾಜ
ಕಾವನೇರು ಮುನ್ನ ನೀ ಅಜ್ಜ ಪುತ್ರ ಕಾವನೇರು ಹೋಗಿ ನಿನ್ನ ತಾಯಿಯರು ನಿನ್ನ ಆಡಿಬಿಟ್ಟಿಲ್ಲ ಸಕಲ ಸಭೆಯಾಸದರ ಮಧ್ಯದಲ್ಲಿ ಕುಲವಿಹೀನನು ವಿದುರ. ನಿನ್ನ ಭಾಷೆಯಲ್ಲೇ ಹೇಳುವುದಿದ್ರೆ ಚತುಸ್ಸಾಗರ ಪರಿವೇಷ್ಟಿತವಾದಂತಹ ಈ ಭೂಮಂಡಲದಲ್ಲಿ 56 ದೇಶಗಳಲ್ಲಿ ಯಾವ ರಾಜ್ಯದ ಯಾವ ಮೂಲೆಗೆ ಹೋಗಿ ಬುದ್ಧಿದ್ದವನ ಹತ್ರ ಕೇಳು ವಿದುರ ಏನು ಅಂತ ಉತ್ತರ ಕೊಡ್ತಾನೆ ಅವನು ವಿದುರ ಏನು ಅಂತ. ಆಚಾರ್ಯ ಭೀಷ್ಮರು, ಆಚಾರ್ಯ ದ್ರೋಣರು ನೆರೆದಂತಹ ಎಲ್ಲರೂ ಕೂಡ ಯಾವತ್ತೂ ನನ್ನ ಕುಲದ ಬಗ್ಗೆ ಅವಹೇಳನ ಮಾತುಗಳನ್ನಾಡಿದ್ದಿಲ್ಲ, ಅಡ್ಡ ಪಂಕ್ತಿ ನನಗೆ ಹಾಕಿದ್ದಿಲ್ಲ. ನೀನು ಹೇಳಿಬಿಟ್ಟೆ ಅಲ್ಲ, ಕುಲವಿಹೀನನು ವಿದುರ, ಕುಲವಿಹೀನನು ವಿದುರ. ಜಗತ್ತಿಗೆ ಗೊತ್ತಿದೆ, ಸ್ವಾಮಿಗೆ ಗೊತ್ತಿದೆ ನನ್ನ ಕುಲ ಏನು ಅಂತ. ಮರ್ಯಾದೆಗಾಗಿ ಕೆಲವೊಂದು ಗುಟ್ಟುಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ನಿನ್ನ ಕುಲದ ಬಗ್ಗೆ, ನಿನ್ನ ಹುಟ್ಟಿನ ಬಗ್ಗೆ ಕೇಳು, ಆಮೇಲೆ ಹೋಗಿ ಅಮ್ಮನಲ್ಲಿ ಏನಮ್ಮ ಅದು ಗುಟ್ಟು ಅಂತ. ಮೇಲೆ ನೋಡಿ ಉಗಳಿದ್ರೆ ನಮ್ಮ ಮುಖಕ್ಕೆ ಬೀಳುವುದು. ನಾನು ಅದನ್ನು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. ಆದರೆ ನೀನು ಜರಿದದ್ದು ಯಾರನ್ನು? ಸ್ವಾಮಿ ಶ್ರೀಕೃಷ್ಣವನ್ನು ಜರಿದಿದ್ಯಾ, ನೀನು ದೇವೋತ್ತಮನನ್ನು ಜರಿದಿದ್ಯಾ? ನನ್ನನ್ನು ಹೇಳಯ್ಯ, ಬೇಕಾದಷ್ಟು ಹೇಳು. ನೀನು ಮರ್ಯಾದೆ ಕೊಟ್ಟು ನನಗೆ ಮರ್ಯಾದೆ ಬರಬೇಕಾಗಿಲ್ಲ. ನೀನು ಬೈದದ್ರಿಂದ ನನ್ನ ಮರ್ಯಾದೆ ಹೋಗುವುದಿಲ್ಲ. ಜಗದ್ವಂದ್ಯನಾದಂತಹ ಶ್ರೀಕೃಷ್ಣನನ್ನು ಗೋಪಾಲಕ ನೀನು, ಜೋಡಿ ಸರಿಯಾಯಿತು ಅಂತ ಹೇಳಿದೆಯಲ್ಲ, ಈ ರೀತಿ ಜರದಿಯಲ್ಲ. ಇನ್ನು ನನಗೆ ತಾಳ್ಮೆ ಇಲ್ಲ, ಇನ್ನು ನನಗೆ ತಾಳ್ಮೆ ಇಲ್ಲ. ನೋಡು ನನ್ನ ಕೈಯಲ್ಲಿ ಏನಿದೆ ಅಂತ. ಪ್ರಪಂಚದ ಹಸಿವನ್ನೇ ನೀಗಿಸಬಲ್ಲಂತಹ ಕೃಷ್ಣಸ್ತು ಭಗವಾನ್ ಸ್ವಯಂ ಭಗವಾನ್ ವಾಸುದೇವ ನನ್ನ ಮನೆಯಲ್ಲಿ ಹಸಿವನ್ನು ನೀಗಿಸಿಕೊಂಡ ಹಾಗೆ ಕಂಡಿತ್ತು ನಿನಗೆ ಅಲ್ವಾ? ಏ ಪುಣ್ಯಾತ್ಮ, ನಿನ್ನ ಬಾಯಿಯಲ್ಲಿ ಬಂದಂತಹ ಮಾತುಗಳೇ. ಸ್ವಾಮಿಯನ್ನು ದೂರಿದೆ ನೀನು. ಪ್ರಪಂಚದಲ್ಲಿ ಯಾರನ್ನೂ ರಕ್ಷಿಸಬಹುದು, ಎಂತಹ ಪಾಪಿಯನ್ನು ರಕ್ಷಿಸಬಹುದು, ಎಂತಹ ದ್ರೋಹಿಯನ್ನು ರಕ್ಷಿಸಬಹುದು, ದೈವದ್ರೋಹಿಯನ್ನು ರಕ್ಷಿಸಕೂಡದು. ಆ ಪ್ರಯತ್ನವನ್ನು ಮಾಡಿದರೆ ನಾವು ಕೂಡ ದೈವದ್ರೋಹಿಗಳಾಗ್ತೇವೆ. ನೆನಪಿಸಿಕೋ. ಮೈತ್ರೇಯರು ಬಂದಿದ್ರಿಗೆ, ಪರಮ ತಪೋಧನರಾದಂತಹ ಮೈತ್ರೇಯರು. ತೊಡೆ ತಟ್ಟಿ ನಗಾಡಿದೆಯಲ್ಲ ಅವರಲ್ಲಿ. ಏನು ಶಾಪ ಕೊಟ್ಟರು? ನಿನ್ನ ತೊಡೆಯನ್ನು ಮುರಿದು ಭೀಮಸೇನ ಕೊಲ್ಲಲಿ ಅಂತ. ಅದೇ ಮೈತ್ರೇಯರ ಶಿಷ್ಯ ನಾನು. ನಮಗೆ ಆಚಾರ್ಯ ಭೀಷ್ಮರದ್ದು ಆದರ್ಶ. ಗುರುಗಳಲ್ಲಿ ಹೋರಾಡಿದ್ದಾರೆ 21 ದಿವಸ, ಸತ್ಯಕ್ಕಾಗಿ ಧರ್ಮಕ್ಕಾಗಿ ಗೆದ್ದಿದ್ದಾರೆ ಯುದ್ಧದಲ್ಲಿ. ಅದನ್ನೇ ನಾನು ಮಾಡಬೇಕು. ನಾಳೆ ಇಂತಹ ಪ್ರಸಂಗ ಬಂದ್ರೆ, ಭೀಮಸೇನ ಗದಾಪಾಣಿಯಾಗಿ ಬಂದ್ರೆ, ಸುಯೋಧನನ ತೊಡೆ ಮುರಿಯುವುದನ್ನು ಈ ಧನುಸ್ಸಿನ ಮೂಲಕ, ನನ್ನ ಶಕ್ತಿಯ ಮೂಲಕ ಮೈತ್ರೇಯರ ಶಿಷ್ಯನಾಗಿ ತಪ್ಪಿಸಬೇಕೆಂಬಂತ ದೃಢ ನಿರ್ಧಾರ ಮಾಡಿದ್ದೆ. ಹಾಳು ಮಾಡಿಯೇನು? ದೈವದ್ರೋಹಿ, ದೈವನಿಂದನೆ ಮಾಡಿದಂತಹ ನಿನ್ನನ್ನು ಒಂದು ಕ್ಷಣವೂ ರಕ್ಷಿಸುವಂತಹ ಹೊಣೆಗಾರಿಕೆ ನನಗಿಲ್ಲ. ಈ ಧನುಸ್ ಯಾಕೆ ಎಲ್ಲರ ಮಧ್ಯದಲ್ಲಿ ಮುರಿದು ಬಿಸಾಡಿದ್ದೇನೆ. ಎಂತಹ ವಿಪರ್ಯಾಸವಾಗಿ ಹೋಯಿತು. ಏನು? ವಿದುರನ ಅಂತಃಕರಣದ ಆಸಕ್ತಿಯನ್ನು ನಾನು ಗುರುತಿಸದೇ ಹೋದೆ. ಸರಿ. ಇದಕ್ಕಿಂತ ಹೆಚ್ಚು ನಾನು ವಿದುರನನ್ನು ಭರ್ತ್ಸನೆಗೆ ಈ ಮೊದಲು ಗುರಿಪಡಿಸಿದ್ದೆ. ಆದರೆ ಇಷ್ಟೊಂದು ಕ್ರೋಧವನ್ನು ಆತ ಪ್ರಕಟಪಡಿಸಿದ್ದೇ ಇಲ್ಲ. ಹಾಗಾದರೆ ಇದು ವಿದುರನ ದೋಷ ಅಲ್ಲ. ಪಾಂಡವರು ಹಣ್ಣುಕಾಯಿ ಇಟ್ಟು ಅಡ್ಡ ಬೀಳುವ ಈ ಭೂಮಿಗಿಳಿದು ಬಂದ ಭಗವಂತ ಇದ್ದಾನೆ, ಇವನ ಕೈವಾಡ ಇದು. ಖಂಡಿತ. ನಿನ್ನೆಯ ರಾತ್ರಿ ವಿದುರನ ಮನೆಯಲ್ಲಿ ಇವನಿದ್ದನಂತೆ. ಈ ವಿದುರನ ತಲೆಯನ್ನು ತಿಕ್ಕಿ ತೊಳೆದು ಇವನನ್ನು ಈ ಹೊತ್ತು ಒಬ್ಬ ಉಗ್ರಗಾಮಿಯನ್ನಾಗಿಯೋ ಭಯೋತ್ಪಾದಕನನ್ನಾಗಿಯೋ ಮಾಡಿದ್ದಾನೆ. ಅದರ ಪ್ರಕಟ ರೂಪ ಇದು. ಸರಿ. ದೊಡ್ಡದಲ್ಲ ಬಿಡಿ. ತುಂಡಾದ ಬಿಲ್ಲು, ತುಂಡಾದ ಮನಸ್ಸು, ಅದು ಇನ್ನು ಒಂದಾಗುವುದಕ್ಕಿಲ್ಲ. ಬಿಲ್ಲನ್ನು ವಸ್ತು ಪ್ರದರ್ಶನದ ಅಂಗಳದಲ್ಲಿ ತೂಗು ಹಾಕುವುದಕ್ಕೆ ಹೇಳಿದ್ದೇನೆ. ಪ್ರಾಚೀನ ವಸ್ತುಗಳನ್ನು ಹುಡುಕಿಕೊಂಡು ಯಾರಾದರೂ ಬಂದರೆ ಆ ಕಾಲಕ್ಕೆ ಇದು ಒಂದು ಉಪಯೋಗಕ್ಕೆ ಬಂದೀತು. ಸದ್ಯ ಯಾವ ಮಾನ್ಯತೆಯೂ ಇದಕ್ಕಿಲ್ಲ. ಕೃಷ್ಣ, ನಾಟಕದೊಳಗೆ ಅಂತರ್ನಾಟಕವನ್ನು ಸೃಷ್ಟಿ ಮಾಡುವುದಕ್ಕೆ ನೀನು ಮುಂದಾಗಿದ್ದಿ ಎನ್ನುವುದು ಸ್ಪಷ್ಟ. ಅಲ್ಲಿ ಗೋ ಹತ್ಯೆಯ ರಾಜಕಾರಣವನ್ನು ಮುಂದಿಟ್ಟುಕೊಂಡು ಬಂದಂತ ನೀನು ಇಲ್ಲಿ ಹಾಲಿನ ರಾಜಕಾರಣವನ್ನು ಮುಂದುವರಿಸ್ತಾ ಇದ್ದಿ. ನಾವು 100 ಮಂದಿಯಲ್ಲಿ
ಯಾವನೇ ಆಗಲಿ ದನವನ್ನು ಮುಟ್ಟಿದರೆ ಅದು ಸಾಯುವುದಿಲ್ಲ. ಹಾ. ನಿಮ್ಮಲ್ಲಿ ಅಣ್ಣ ತಮ್ಮಂದಿರಲ್ಲಿ ಇಬ್ಬರಲ್ಲಿ ಒಬ್ಬ ದನವನ್ನು ಮುಟ್ಟಿದರೆ ಅದು ಸಾಯ್ತದೆ. ಮತ್ತೊಬ್ಬ ಸಲಹೆಯನ್ನು ಕೊಡ್ತಾನೆ, ತೀರ್ಥಯಾತ್ರೆಯನ್ನು ಮಾಡಿ ಬಾ ಅಂತ. ಅದರದ್ದೇ ಮುಂದುವರಿದ ಭಾಗ ಇದು. ನಮ್ಮಲ್ಲಿಗೆ ನಮ್ಮ ರಕ್ಷಣೆಗಾಗಿ ಬರಬೇಕಾಗಿದ್ದಂತಹ ಬಲಭದ್ರ ಸ್ವಾಮಿ, ಆತನ ಕೈಗೆ ಜಲಪಾತ್ರೆಯನ್ನು ಕೊಟ್ಟಿದ್ದಿ. ಇಲ್ಲಿ ಈ ವಿದುರ ಇವನನ್ನು ಬದರಿಕಾಶ್ರಮಕ್ಕೆ ಕಳುಹಿಸುವುದರ ಮೂಲಕ ಉದ್ಧರಣೆಯನ್ನು ಕೊಡುವುದಕ್ಕೆ ಮುಂದಾಗಿದ್ದಿ. ಏನು ಕೌರವನನ್ನು ನೀರಿನಲ್ಲಿ ಮುಳುಗಿಸುವ ಆಲೋಚನೆಯೋ? ಕೃಷ್ಣ, ಇದಕ್ಕೆಲ್ಲ ನಿನ್ನಿಂದ ನಾನು ಉತ್ತರವನ್ನು ಬಯಸುವುದಿಲ್ಲ. ಸದ್ಯ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೀಯಲ್ಲ, ನಿನ್ನ ಮುಂದಿನ ನಡೆಯೇನು ನುಡಿಯೇನು ಅದನ್ನು ಕೇಳುವ. ಅಂತೂ ನಗು ಬರ್ತದೆ ನಿನ್ನ ವ್ಯವಹಾರ ನೋಡಿ. ಧನುಜರಿಪು ನಗುದಂದರಾಯರ ಮನೆಗಳಲ್ಲಿ ಗೋಪಾಲರ್ ಆರೋಗಣೆಗೆ ಯೋಗ್ಯತರಲ್ಲ. ಧನುಜರಿಪು ನಗುದಂದರಾಯರ ಮನೆಗಳಲ್ಲಿ ಗೋಪಾಲರ್ ಆರೋಗಣೆಗೆ ಯೋಗ್ಯತರಲ್ಲ. ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈಸೆ ನೀವೇ. ಪಾಂಡುತನಯರಿಗೆ ಘನ ವಿರೋಧಿಗಳೈಸೆ ನೀವಂದಿ ಅನಿ ಬರಲಿ ಬಂಧುತ್ವವಾದುದು. ಎನಗೆ ಕೇಳೈ ಪೇಳ್ವೆ ಬಂದಲವ. ಸುಯೋಧನ, ನಮ್ಮಲ್ಲಿ ಹಸುವೊಂದನ್ನು ಮುಟ್ಟಿ ಬಿದ್ದು ಸತ್ತಾಗ ನಮ್ಮ ಅಣ್ಣ ತೀರ್ಥಯಾತ್ರೆಗೆ ಹೋದ ಮುಂದುವರಿಕೆಯ ಭಾಗ ಅಂತ ಹೇಳಿದ್ವಿ. ನನಗಂತೂ ಈ ನಾಟಕ ನೋಡಿ ಬಹಳ ಸಂತೋಷ ಆಯಿತು, ನಗು ಬಂತು. ಯಾಕೆ ನಗು ಬಂತು? ನೀನು ಮಾಡಿದ ಕೃತ್ಯದಿಂದ ನಗು ಬಂದದ್ದು. ಒಳ್ಳೆ ಕೆಲಸ. ನನ್ನಂಥವರಿಗೆ ಒಂದು ಒಳ್ಳೆಯ ನಗುವಿನ ಅವಕಾಶ ಕೊಟ್ಟಿಯಲ್ಲ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವ ಮಿಗೆ ನೀನು ಬೇಡಿಕೊಳ್ಳೋ ಅಂತ ಬಲ್ಲವರು ಹೇಳ್ತಾರೆ. ಆದರೆ ನಿನ್ನ ನಗು ಅದು ನನ್ನ ಮನಸ್ಸಿನ ಹೊಗೆಯಾಗಬಾರದು. ಏನು ಮಾಡೋಣ? ಈಗ ನಿನ್ನ ನಗು ಪಾಂಡವರಿಗೆ ಹೊಗೆ ಆಗುತ್ತಾ ಇದೆ, ನನ್ನ ನಗು ನಿನಗೆ ಹೊಗೆಯಾದರೆ ನಾನೇನು ಮಾಡೋದಕ್ಕಾಗುವುದಿಲ್ಲ. ಯಾಕೆ? ನೀನಾಗಿಯೇ ಮಾಡಿಕೊಂಡದ್ದು. ನಿನ್ನ ಮಾತಿನಿಂದಾಗಿ, ನೀನು ನಡ್ಕೊಂಡ ರೀತಿಯಿಂದಾಗಿ ನಿನ್ನವನೇ ಆದಂತಹ ಒಬ್ಬ ವಿದುರ ನಿನ್ನನ್ನು ಬಿಟ್ಟು ಹೋಗುವಾಗಾಯಿತು. ನಿನ್ನ ಸರ್ವೋತ್ಕೃಷ್ಟ ಬಲಗಳಲ್ಲಿ ಒಬ್ಬನಾಗಿದ್ದವ, ಒಬ್ಬ ಸತ್ ಮಂತ್ರಿಯಾಗಿದ್ದವ, ನಿನ್ನ ಅಪ್ಪನಿಗೆ ಮಂತ್ರಿಯಾಗಿದ್ದವ, ಅಂತಹ ಪ್ರಾಜ್ಞನೊಬ್ಬನನ್ನು ನೀನು ಕಳ್ಕೊಂಡೆ. ಇದಕ್ಕೆ ಹೇಳೋದು ಎಲ್ಲ ಮಾತಿನಲ್ಲಿರೋದು. ಮಾತಿನಿಮ್ ನಗೆ ನುಡಿಯು, ಮಾತಿನಿಮ್ ಹಗೆ ಹೊಲೆಯು, ಮಾತಿನಿಮ್ ಸರ್ವ ಸಂಪದವು, ಲೋಕಕ್ಕೆ ಮಾತೆ ಮಾಣಿಕವು. ಆದ್ರಿಂದಲೇ ಲಕ್ಷ್ಮೀ ವಸತಿ ಜಿಹ್ವಾಗ್ರೇ. ನಮ್ಮ ನಾಲಿಗೆಯಲ್ಲೇ ಲಕ್ಷ್ಮೀ ಇರೋದು. ಜಿಹ್ವಾಗ್ರೇ ಮಿತ್ರ ಬಾಂಧವ. ನಮ್ಮ ನಾಲಿಗೆ ಸರಿ ಉಂಟ, ಮಿತ್ರ ಬಾಂಧವರಾಗ್ತಾರೆ ನಮಗೆ. ದಿವ್ಹಾಗ್ರೇ ಬಂಧನಂಚಯುವ. ನಮ್ಮ ನಾಲಿಗೆ ಕೆಟ್ಟದಾದರೆ ನಮಗೆ ಬಂಧನ ಸಂಕೋಲೆ ಆಗುವುದು. ದಿವ್ಹಾಗ್ರೇ ಮರಣಂ ಧ್ರುವಂ. ಈ ನಾಲಿಗೆ ಸರಿ ಇಲ್ಲ ಅಂತಾದರೆ, ಸಕ್ಕರೆ ಆಗದವ ನಾಲಿಗೆಯಿಂದ ಸಕ್ಕರೆ ತಿಂದರೆ ಸಾಯಬೇಕಾಗ್ತದೆ. ಮರಣಂ ಧ್ರುವಂ, ಕೊನೆಗೆ ಸಾಯಲು ಬೇಕಾಗ್ತದೆ. ಈ ನಾಲಿಗೆಯೇ ಎಲ್ಲದಕ್ಕೂ ಮೂಲ. ಈಗ ನೀನಾಡಿದಂತಹ ಮಾತು, ನಿನ್ನ ನಾಲಿಗೆಯಿಂದ ಬಂದ ಅವಹೇಳನಕಾರಿ ಮಾತು, ನೀನಿವನನ್ನು ಜರೆದ ಮಾತುಗಳು, ಇವುಗಳೆಲ್ಲ ಅವನನ್ನು ಕೋಪೋದ್ರಿಕ್ತನನ್ನಾಗಿ ಮಾಡಿದವು. ಇದರ ಪರಿಣಾಮವಾಗಿ ಅವನಲ್ಲಿದ್ದ ಒಂದು ಬಲ ನಿನಗೆ ಹೋಯಿತು. ಹಾಗಾದರೆ ಮಾತು 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 ಚೆನ್ನಾಗಿದ್ದರೆ ಮಾತ್ರ ಮಾತೆ, ಅದಲ್ಲವಾದರೆ ಹಾಗೆ ಹೊಲೆ. ಇಂಥದ್ದನ್ನು ಮಾಡಬಾರದು ನಾವು. ನೀನು ಹಾಗೆ ಮಾಡಿದ್ದನ್ನು ನೋಡಿ ನನಗೆ ನಗು ಬಂದದ್ದು. ಹೀಗೆಲ್ಲ ಆಗ್ತದಲ್ಲ. ಈಗ ನನಗೆ ನೆನಪಾಗ್ತದೆ, ಆಕ್ಷೇಪ ಮಾಡಬೇಡ. ನಿಮ್ಮ ಹಿರಿಯವನಾದಂಥ ಯಯಾತಿ ಸ್ವರ್ಗಕ್ಕೆ ಹೋದವ, ಕೆಳಗೆ ಬಿದ್ದ ಭೂಮಿಗೆ. ಭೂಮಿಗೆ ದೇವತೆಗಳು ತಳ್ಳಿದ್ರೆ ಅವನನ್ನು, ಸ್ವರ್ಗಕ್ಕೆ ನೀನು ಯೋಗ್ಯನಲ್ಲ. ಬಿದ್ದವ ಪುನಃ ಇಲ್ಲಿ ಪುಣ್ಯ ಸಂಚಯ ಮಾಡಿ ಮೇಲೆ ಹೋದ. ಬ್ರಹ್ಮನಲ್ಲಿ ಕೇಳಿದನಂತೆ, ಓ ಪಿತಾಮಹ, ನಾನು ಭೂಲೋಕದಲ್ಲಿದ್ದಾಗ ಎಷ್ಟು ಯಜ್ಞ ಮಾಡಿದ್ದೇನೆ, ನಾನು ಎಷ್ಟು ಮಂದಿ ಸಾಧು ಸಂತರನ್ನು ವಂದಿಸಿದ್ದೇನೆ, ಎಷ್ಟು ಮಂದಿಗೆ ದಾನ ಮಾನಾದಿಗಳನ್ನು ಕೊಟ್ಟಿದ್ದೇನೆ. ಓ ಪೂಜ್ಯನೇ, ನನಗೆ ಯಾಕೆ ಭೂಲೋಕಕ್ಕೆ ಬೀಳುವಂತೆ ಶಾಪ ಆದದ್ದು? ನನ್ನ ಅಪರಾಧ ಏನು? ಆಗ ಬ್ರಹ್ಮ ಹೇಳಿದನಂತೆ, ಯಾರಿಗೂ ಅಹಂಭಾವ ಸಲ್ಲದು. ನೀನು ಅಹಂಭಾವಿಯಾದೆ,
ನೀನು ಸ್ವರ್ಗದಲ್ಲಿ ಕುಳಿತು ಜಂಬ ಕೊಚ್ಚಿಕೊಂಡೆ, ನಾನು ಪುಣ್ಯ ಸಂಚಯ ಮಾಡಿದವ ಅಂತ ನೀನು ಬಹಳಷ್ಟು ಮಾತನಾಡಿದೆ. ಇದರ ಪರಿಣಾಮವಾಗಿ ನಿನಗೆ ಸ್ವರ್ಗದಲ್ಲಿರುವುದಕ್ಕೆ ಯೋಗ್ಯನಲ್ಲ ಅಂತ ದೇವತೆಗಳು ನಿನ್ನನ್ನು ತಳ್ಳಿದ್ದು. ಈ ಪ್ರಪಂಚದಲ್ಲಿ ಯಾರನ್ನು ಅವಹೇಳನ ಮಾಡಬಾರದು ಅಂತ ಹೇಳಿದಂತೆ ಬ್ರಹ್ಮ. ತನಗಿಂತ ಮೇಲಿನವರನ್ನಾಗಲಿ ಕೀಳಿನವರನ್ನಾಗಲಿ ತನ್ನ ಸಮಾನರನ್ನಾಗಲಿ ಅವಹೇಳನ ಮಾಡಬಾರದು, ನಿಂದಿಸಬಾರದು. ಈ ನಿಂದನೆ ಮಾಡುವಂತಹ ಕೆಲಸ ನಮ್ಮಲ್ಲಿ ಅತ್ಯಂತವಾದ ಅಹಂಭಾವವನ್ನು, ಗರ್ವವನ್ನು ಉದ್ರೇಕಿಸ್ತದೆ. ಹಾಗೆ ನಿನಗೂ ಆದದ್ದು. ನಿನಗೆ ಅಪ್ಪ ಅಮ್ಮನ ಮಾತಿಲ್ಲ, ಹಿರಿಯರ ಮಾತು ಕೇಳುವ ಅಭ್ಯಾಸ ಇಲ್ಲ. ಇದರ ಪರಿಣಾಮವಾಗಿ ಹೀಗಾದದ್ದು. ಅಂತೂ ನಾನು ಒಬ್ಬ ಗೋಪಾಲಕ ಬಿಡು. ಆಗಲೇ ಹೇಳಿದೆಯಲ್ಲ, ನಿನಗೆ ನಮ್ಮ ಮನೆಯೊಳ ಆರೋಗಣೆಗೆ ಮನವಾಗದಿದೆ. ನೀನೇನು ಎಂಥದ್ದು ಗೋಪನೊಳಗೆ ನಿಂತು ಮಾತುಗಳೇಕೆ ಗೋಪ? ಈ ರೀತಿಯಾದ ನಿನ್ನ ಗರ್ವದ ಮಾತುಗಳಿಂದ ನನ್ನನ್ನೊಬ್ಬ ಸಾಮಾನ್ಯ ಗೋಪಾಲಕ ಅಂತ ನೀನು ತಿಳ್ಕೊಂಡೆ, ಅವಹೇಳನ ಮಾಡಿದೆ. ಈ ಅವಹೇಳನನ್ನೇ ನಾನು ಉದ್ಧರಿಸಿ ಹೇಳಿದರೆ ಹೇಗಾದೀತು? ಈಗ ನಾವು ಗೋಪಾಲಕರು, ನೀವು ಭೂಪಾಲಕರು. ನೀವು ಮಾಡುವ ಊಟದ ಕ್ರಮ ಗೋಪಾಲಕರಿಗೆ ಗೊತ್ತಿದ್ದೀತ? ಗೋಪಾಲಕರು ಬುತ್ತಿ ಕಟ್ಟಿಕೊಂಡು ಹೋಗಿ ಗುಡ್ಡ ಬೆಟ್ಟಗಳ ಮೇಲೆ ಹಸುಗಳನ್ನು ಬಿಟ್ಟು ಆ ಹಸುಗಳ ಮಧ್ಯದಲ್ಲಿ ಉಣ್ಣುವಾಗ ತಣಿದದ್ದೇನು, ಬಿಸಿಯಾದ್ದೇನು, ಯಾವುದು ಅನ್ನ, ಯಾವುದು ಉಪ್ಪು, ಯಾವುದು ತುಪ್ಪ, ಯಾವುದು ಮೊಸರು ಯಾರಿಗೊತ್ತು? ಒಟ್ಟು ತಿನ್ನುವುದು. ಹಾಗೆ ನೀನನ್ನಂತೆ ನಾನು ಗೋಪಾಲಕನೇ ಹೌದಾದರೆ ನಿಮ್ಮಲ್ಲೆಲ್ಲ ಊಟ ಮಾಡಲಿಕ್ಕೆ ತಿಳಿಲಿಕ್ಕಿಲ್ಲಯ್ಯ. ಅಯ್ಯೋ, ದೊಡ್ಡವರ ಮನೆಯಲ್ಲಿ ಹೋಗಿ ಊಟ ಮಾಡುವಾಗ ಏನೆಲ್ಲ ಗೊತ್ತಿರಬೇಕು. ಪಂಕ್ತಿಯಲ್ಲಿ ಕೂತು ಊಟ ಮಾಡುವುದಕ್ಕೂ ಪದ್ಧತಿ ಅಂತ ಉಂಟು ಅಂತೆ. ಮತ್ತೆ ಕೆಲವರೆಲ್ಲ ಪಲ್ಯ ಬಂದ ಕೂಡಲೇ ತಿನ್ನುವುದೇ ಅಲ್ವೋ, ಉಪ್ಪುವುದೇ. ಅನ್ನ ಬರುವಾಗ ಬದಿಯಲ್ಲಿದ್ದದೆಲ್ಲ ಮುಗಿದಿರ್ತದೆ. ಮತ್ತೆ ಅನ್ನ ಬಂದ ಮೇಲೆ ನಡುವು ಅನ್ನಕ್ಕೆ ಎಷ್ಟು ಹಾಕಿಸಿಕೊಳ್ಳುವುದು. ಇಷ್ಟೆಲ್ಲ ಆಗಿ ಹೊಟ್ಟೆ ತುಂಬಿದ ಮೇಲೆ ಪಾಯಸ ಬರುವಾಗ ತಲೆ ಬಿಸಿ. ಹೇಗೆ ಊಟ ಮಾಡೋದು ಇದನ್ನು? ಹೊಟ್ಟೆ ತುಂಬಿ ಆಗಿದೆ ಮೊದಲೇ. ಇನ್ನೂ ವಿಚಿತ್ರ ವ್ಯಕ್ತಿಗಳಿರ್ತಾರೆ ನಮ್ಮಾಗಿದ್ದ ಗೋಪಾಲಕರಲ್ಲಿ. ಅವರು ಬಡಿಸುವಾಗ ನೋಡೋದು ಪಾತ್ರೆಯನ್ನೇ, ಸೌಟನ್ನು ಮತ್ತು ಪಾತ್ರೆಯನ್ನು. ಬಾಳೆಲೆ ನೋಡುವುದೇ ಇಲ್ಲಪ್ಪ. ಅವರಿಗೆ ಬಡಿಸುವಾಗ ಬಾಳೆಲೆಗೆ ಎಷ್ಟು ಬಿತ್ತು ಸಾಕಬೇಕು ಅಂತ ಹೇಳೋದಿಲ್ಲ. ಅವ್ರು ನೋಡೋದು ಅದನ್ನು. ಅಂದ್ರೆ ಊಟ ಮಾಡ್ಲಿಕ್ಕೂ ಒಂದು ಅಭ್ಯಾಸ ಬೇಕು ಅಂತ ನಾನು ಹೇಳೋದು. ಊಟ ಮಾಡಲಿಕ್ಕೂ ಕೂಡ ತನ್ನ ಬಾಳೆಯನ್ನೇ ನೋಡಿ ಬೇಕಾದಷ್ಟು ತಗೊಳ್ಬೇಕು, ಅದಿಲ್ಲ. ಗೋಪಾಲಕರು ನಾವೆಲ್ಲ ಎಂಥದ್ದು? ಆದ್ದರಿಂದ ನಮಗೆ ಆದೀತೋ, ಅಲ್ಲಿ ಬಂದರೆ ಸರಿಯಾಗಿ ಊಟ ಆಗದಿದ್ದರೆ ನಿಮ್ಮ ಪಂಕ್ತಿಗೆ ಅಪಮಾನ ಅಲ್ವೋ? ನಿಮ್ಮ ಮುಂದೆ ನಾವೇನು? ಸುಯೋಧನ ಭಾವ, ಅದಲ್ಲ. ನಾನೊಬ್ಬ ರಾಯಭಾರಿ ಅಂತ ತಿಳ್ಕೊಳ್ತೀರೋ? ಹಾಗಾದರೆ ಕೇಳ್ಬೋದು. ನಾನೊಬ್ಬ ಕ್ಷತ್ರಿಯ ರಾಯಭಾರಿ ನೆಂಟ ಅಂತ ನೀವು ತಿಳ್ಕೊಂಡು ಆದರ ಆತಿಥ್ಯ ಮಾಡೋದು ಅಂತ ಆದರೆ ಹೇಗೆ ಊಟ ಮಾಡೋದು ನಾನು? ಕೃಷ್ಣ, ಇಷ್ಟೆಲ್ಲವನ್ನು ನೀನು ಸ್ಥಾಪಿಸುವುದಕ್ಕೆ ಹೊರಟದ್ದು ಒಬ್ಬ ಗೋಪಾಲಕ ಅಂತಲೇ ಸ್ಥಾಪಿಸುವುದಕ್ಕೋ? ಅಲ್ಲ, ನೀನು ಹೇಳಿದ್ದನ್ನು ಪುಷ್ಟೀಕರಿಸಲಿಕ್ಕೆ. ಅದು ನೀನು ಮಾಡಿದ್ದರಿಂದಾಗಿ ನಾನು ಹೇಳಬೇಕಾಗಿ ಬಂದದ್ದು. ಆದರೆ ನೀನು ಹೇಳಿದ್ದರಿಂದ ನಾನು ನಿನ್ನೆಯವರೆಗೆ ನಿನ್ನನ್ನು ಸ್ವಾಗತಿಸುವುದಕ್ಕೆ ನಾವು ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆವು. ನೀನು ವಿದುರನ ಮನೆಯಲ್ಲಿ ರಾತ್ರಿ ಬೆಳಗಿನ ತನಕ ದೀಪ ನಂದಿಸದೆ ರಾಜಕಾರಣವನ್ನು ನಡೆಸಿದೆಯಲ್ಲ ಎನ್ನುವುದರಿಂದ ಬೆಳಿಗ್ಗೆ ಹೇಳಿ ಕಳುಹಿಸಿದ್ದು. ಎಮ್ಮಳಿಂದೇನು ಕಾರ್ಯ? ಸುಯೋಧನ ಭಾವ, ಗೋಪನಂದನಗೆ ಎನ್ನುವ ಶಬ್ದ ಬಂದದ್ದು ನನ್ನ ಮುಖದಿಂದ. ಆಗ ನಿನಗೆ ಸಂಶಯ ಬಂದದ್ದು ಸ್ವಾಭಾವಿಕ. ನಾನು ವಿದುರನ ಮನೆಯಲ್ಲಿದ್ದು ಯಾರ್ಯಾರ ತಲೆಯನ್ನೆಲ್ಲ ಹಾಳು ಮಾಡಿದೆ ನಿನಗೆ ಕಂಡದ್ದಿರಬಹುದು. ಆದರೆ ಇಲ್ಲ, ರಾಜಕೀಯವಾಗಿ ವಿದುರನಲ್ಲಿ ನಾನು ಏನೂ ಸಿದ್ಧತೆ ಮಾಡಲಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೇನೆ, ವಿದುರನಲ್ಲಿ ನೀನು ಬಿಲ್ಲು ತಕೊಂಡು ಬಾ, ನಿನಗೆ ಸಿಟ್ಟು ಬರುವ ಹಾಗೆ ಮಾಡುವ, ನೀನು ಅದನ್ನು ಮುರಿದು ಹಾಕು, ನಾನು ಹೇಳಲಿಲ್ಲ. ನಾನು ನಮ್ಮ ಅತ್ತೆಯೊಡನೆ ಮಾತನಾಡಿದ್ದೇನೆ ಅನೇಕ ವಿಷಯ. ನಿಮ್ಮ ಚಿಕ್ಕಮ್ಮ ತುಂಬ ಮಾತು ಹೇಳಿದ್ದಾಳೆ, ಅದನ್ನು ಒಪ್ಪಿಕೊಳ್ತೇನೆ. ಧರ್ಮರಾಯನ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದ್ದಾಳೆ. ಆದರೆ ನಿನ್ನನ್ನು ಹಾಳು ಮಾಡೋದಕ್ಕೆ ಅಂತ ನಾನು ಯಾವುದೇ ಉಪದೇಶ ಅವನಲ್ಲಿ ಮಾಡಲಿಲ್ಲ. ಸರಿ ಸುಯೋಧನ, ನಾನೀಗಂತೂ ರಾಯಭಾರಿ ಎಂಬ ನೆಲೆಯಿಂದ ಮಾತನಾಡಲೆ. ಓಹೋ, ರಾಯಭಾರಿಯಾಗಿ ನಾನು ನಿಮ್ಮಲ್ಲಿ ಊಟ ಮಾಡಬಹುದೇ? ನೀನೇ ಹೇಳ್ತೀಯಲ್ಲ, ನಾನೀಗ ವಿದುರನ ಮನೆಗೆ ಬಂದೆ, ಒಂದು ರಾತ್ರಿಯಲ್ಲಿ ಅವನನ್ನು ಉಗ್ರಗಾಮಿಯಾಗಿ ಮಾಡ್ತೇನೆ ಅಂತ ನೀನು ಹೇಳ್ತಿ. ಹಾಗಾದರೆ ನಾನು ನಿನ್ನಲ್ಲಿ ಬಂದು ಊಟ ಮಾಡಿದರೆ
ನಾಳೆ ಜನರೇನು ಹೇಳ್ಯಾರು? ಅಲ್ಲಿ ಹೋಗಿ ಮೊದಲು ಊಟ ಮಾಡಿದ. ಈ ರಾಜಕೀಯದವರು ಮಾಡೋದು ಮೊದಲದು. ರಾಜಕೀಯ ಮುಖಂಡರು ಉಂಟಲ್ಲ, ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅಂತಾದ ಕೆಲವರಿದ್ದಾರೆ, ಬಾವಲಿ ಜಾತಿಗೆ ಸೇರಿದವರು. ಅವರು ಅಲ್ಲಿಗೆ ಇಲ್ಲಿಗೆ ಆಚೆಗೆ ಈಚೆಗೆ ಹಾರಲಿಕ್ಕೆ ನೋಡೋದು. ಆವಾಗ ಊಟಕ್ಕೆ ಹೋಗೋದು ಮೊದಲು ಅವರು ಕರೆದ್ರೆ, ಇಲ್ಲವಾದರೆ ತಿಂಡಿಗೆ ಹೋಗೋದು. ಅಲ್ಲಿ ಮಾತಾಡೋದು ಗುಟ್ಟು ಗುಟ್ಟಿನಲ್ಲಿ, ಹಾಗಾದರೆ ಹಾಗೆ ಬರ್ತೇನೆ ಅಂತ. ಹೀಗೆಲ್ಲ ಅವರೊಳಗೆ ಒಂದು ರೀತಿಯಂಥ ಒಪ್ಪಂದ ಮಾಡಿಕೊಂಡು ಮತ್ತೇನಾದರೂ ಮಾಡೋದು. ನಾಳೆ ನನ್ನನ್ನು ಹೇಳಲಿಕ್ಕಿಲ್ವ? ನಿನ್ನಲ್ಲಿ ಬಂದು ನಾನು ಊಟ ಮಾಡಿ ಏನಾದರೂ ನಿನ್ನ ನಿಲುಮೆ ಅಥವಾ ನನ್ನ ನಿಲುಮೆ ಬದಲಾದರೆ ಜನ ಏನನ್ನುತ್ತಾರೆ ನಾಳೆ? ಎಲ್ಲ ಊಟದಲ್ಲಿ ಇರುವುದು. ಅವನನ್ನು ಬರಮಾಡಿ ಇವ ಊಟ ಕೊಟ್ಟ, ಎಲ್ಲ ತಾಳಮೇಳ ತಪ್ಪಿತು ಅಂತ ನಿನ್ನವರು ನನ್ನವರು ಇತ್ತಂಡವು ಹೇಳಬಹುದು. ಆದ್ದರಿಂದ ನಾನು ಪಾಂಡವರ ಪಕ್ಷದಿಂದ ಬಂದವ. ಪಾಂಡವರಿಗೆ ನೀವು ವಿರೋಧಿಗಳು, ಇದು ಎಲ್ರಿಗೂ ಗೊತ್ತು. ಯಾಕೆಂದ್ರೆ ಹರಿಯನಿ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆಯ? ನೀನು ಆವತ್ತೇ ಹೇಳಿದ್ದಿ ನನ್ನಲ್ಲಿಂದ ಹೊರಟು ಹೋಗುವಾಗ, ಪಾಂಡವರ ಪಕ್ಷದವ ನಾನು ಅಂತ ಲೋಕಕ್ಕೆ ಆಗಿದೆ. ಮಾತ್ರ ಅಲ್ಲ, ಮೊನ್ನೆ ಅರ್ಜುನ ನನ್ನ ಸಾರಥ್ಯವನ್ನೇ ಸ್ವೀಕಾರ ಮಾಡಿದ್ದಾನೆ. ಹೊಕ್ಕಿರಿಯಲಾಗದು ಅಂತಲೂ ಹೇಳಿದ್ದೇನೆ. ಹೌದು, ಹೊಕ್ಕಿರಿಯಲಾಗದು. ಹೊಕ್ಕು ಇರಿಯುವುದಿಲ್ಲ, ಹೊಕ್ಕು ಇರಿಯುವುದಿಲ್ಲ. ಇರಿಯುವುದಾದರೆ ಇದ್ದಲ್ಲಿಂದಿರಬೇಕಾದ್ರೆ ಇರಿಬಹುದು, ಹೊಕ್ಕು ಇರಿಯಬಾರದು ಅಂತ ಇರುವುದಷ್ಟು. ಹೇಗೆ ಇರಲಿ ಸುಯೋಧನ, ಅಂತೂ ನಾನು ಪಾಂಡವರ ಪಕ್ಷದವ. ಅರ್ಜುನನ ಭಾವನೆಂಟ ಮಾತ್ರ ಅಲ್ಲ, ಅವನ ಬೋವನೂ ಹೌದು, ಅವನ ಅಂತರ್ಭಾವವೂ ಹೌದು ಅಂತ ಅವರು ಒಪ್ಪಿದ್ದಾರೆ. ಆದ್ದರಿಂದ ಆ ಭಾಗದಿಂದ ನಾನು ಈ ಭಾಗಕ್ಕೆ ಬಂದವ. ಆದ್ದರಿಂದ ಕಾರ್ಯಾಂತೆ ಭುಂಜತೆ ದೂತಾಹ ಅಂತ ಒಂದು ಮಾತಿದೆ. ಕಾರ್ಯವಾದ ಮೇಲೆ ದೂತನಾದವನು ಊಟ ಮಾಡಬೇಕು, ಕಾರ್ಯ ಆಗುವ ಮೊದಲು ಮಾಡಬಾರದು. ಈಗ ನೀನು ಕಾರ್ಯವನ್ನು ಪೂರೈಸು, ಪಾಂಡವರಿಗೆ ರಾಜ್ಯ ಕೊಡು, ನಾನು ಊಟ ಮಾಡ್ತೇನೆ ನಿನ್ನಲ್ಲಿ. ಯಾಕೆ? 10 ದಿನ ಇಲ್ಲೇ ಉಳಿತೇನೆ. ಈಗ ನನಗೆ ಬಹಳ ದೊಡ್ಡ ತಲೆಬಿಸಿ ಮನೆಯಲ್ಲಿ ಏನೂ ಇಲ್ಲ, ಹೋದಲ್ಲಿ ಉಳಿಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಅದ್ರಲ್ಲಿ ನೋಡಿಕೊಳ್ಳಿಕ್ಕೆ ಅಲ್ಲಿ ಅಣ್ಣ ಇದ್ದಾನೆ, ಮನೆ ನೋಡುವ ವ್ಯವಹಾರಕ್ಕೆ ಬೇರೆಯವರಿದ್ದಾರೆ. ಆದ್ದರಿಂದ ಹೋದಲ್ಲಿ ನಾನೀಗ ಸ್ವಲ್ಪ ದಿವಸ ಇರ್ಲಿಕ್ಕೆ ಆಗ್ತದೆ. ಹೇಗೆ ಸರಿ ಇದ್ರೆ ಈಗ ನಿನ್ನಲ್ಲಿ ನಾನು ಉಳಿತೇನೆ, ಆದರೆ ನೀನು ಪಾಂಡವರಿಗೆ ರಾಜ್ಯ ಕೊಡಬೇಕು. ನೀನು ಬಂದವ ಎಷ್ಟು ಬೇಗ ಹೋಗುತ್ತಿ ಅಂತ ನಾನು ಕಾಯ್ತಾ ಇದ್ದೇನೆ. ಶತ್ರುಗಳ ಮನೆಯಲ್ಲಿ ಊಟವನ್ನು ಮಾಡಬಾರದು, ಶತ್ರುವಿಗೆ ಅನ್ನವನ್ನು ಇಕ್ಕಬಾರದು. ರಾಜನೀತಿಯ ದೃಷ್ಟಿಯಿಂದ 2 ಅಪರಾಧ ಎನ್ನುವುದು ನನಗೂ ಗೊತ್ತಿದೆ. ಮತ್ತೆ ಹಾಗೆ ಅಂತ ಒಂದು ಊಟದ ವಿಚಾರದಲ್ಲಿ ನಾನು ತಲೆಕೆಡಿಸಿಕೊಂಡಿದ್ದೇನೆ ಅಂತ ನೀನು ಭಾವಿಸಬೇಡ. ಕೃಷ್ಣನಿಗಾಗಿ ಸಿದ್ಧಗೊಂಡಂತ ಅಡುಗೆ ನಷ್ಟ ಆಯಿತು ಎನ್ನುವುದರ ಬಗ್ಗೆಯೂ ವ್ಯಥೆ ಇಲ್ಲ. ದಿನವೊಂದಕ್ಕೆ ಸಾವಿರ ಮಂದಿಗೆ ಅನ್ನದಾಸೋಹವನ್ನು ಮಾಡುವವರು ನಾವು. ಆದ್ದರಿಂದ ಆ ಕುರಿತಾಗಿ ನಾವು ಚಿಂತಿಸುವುದಕ್ಕಿಲ್ಲ. ಆದರೆ ಶತ್ರುವಿನ ಮನೆಯಲ್ಲಿ ಊಟವನ್ನು ಮಾಡಬಾರದು. ಹೌದು. ಹಾಗೆಯೇ ಶತ್ರುವಿಗೆ ಅನ್ನವನ್ನು ಇಕ್ಕಬಾರದು. ಹೌದು. ಇಷ್ಟನ್ನೂ ತಿಳಕೊಂಡಿರುವ ನಾನು ಈ ಊಟದ ಸಿದ್ಧತೆಯನ್ನು ಮಾಡಿ ಊಟದ ಪ್ರಕರಣವನ್ನು ಈ ಸಭೆಯಲ್ಲಿ ಎತ್ತಿದ್ದಾದರೂ ಯಾಕೆ? ಅದು ನಮ್ಮ ರಾಜತಂತ್ರ. ನೀನು ಯಾರಲ್ಲಾದರೂ ಒಬ್ಬನಲ್ಲಿ ಊಟವನ್ನು ಮಾಡಿದರೆ ಅದೇ ಕಾರಣವನ್ನು ಮುಂದಿಟ್ಟು ಮಿಕ್ಕವರನ್ನೆಲ್ಲರನ್ನು ನನ್ನೊಂದಿಗೆ ಹಿಂಬಾಲಿಸುವಂತೆ ಮಾಡುವ ಯತ್ನ ಇದೆ. ಈ ರಾಜತಂತ್ರ ನೈಪುಣ್ಯದಲ್ಲಿ ನಾನೀಗ ಸಾಫಲ್ಯವನ್ನು ಪಡೆದಿದ್ದೇನೆ. ಹೌದಾ? ನೋಡು, ಹೇಗೆ? ವಿದುರ ಬಿಲ್ಲು ಮುರಿದು ಇಲ್ಲಿಂದ ತೆರಳಿದ. ಅವನ ಹಿಂದೆ ಬೇರೆ ಯಾರಾದರೂ ಹೋದ್ರ? ಅದು ಹೋಗಲಿಲ್ಲ. ಸ್ಪಷ್ಟವಾಗಿ ನೋಡಿದ್ದೇನೆ. ಘನ ಚಿಂತಾಬ್ದಿಯೊಳಲುತ್ತಿದ್ದರು ಯಾರು? ಭೀಷ್ಮರು, ದ್ರೋಣರು. ಭೀಷ್ಮರ ಕಣ್ಣಲ್ಲಿ ನೀರು, ದ್ರೋಣರ ಕಣ್ಣಲ್ಲಿ ನೀರು. ಯಾಕೆ? ಕೌರವನ ರಕ್ಷಣಾರ್ಥವಾಗಿ ಒಂದು ಬಿಲ್ಲು ವಿದುರನ ಕೈಯಲ್ಲಿ ಇತ್ತೋ ಇಲ್ಲವೋ ಅದು ನನಗೆ ಮುಖ್ಯ ಅಲ್ಲ. ಆದರೆ ಹಾಗೆ ಹೆಸರಿಸಲ್ಪಟ್ಟ ಒಂದು ಬಿಲ್ಲು ಇಲ್ಲಿ ಮುರಿಯಲ್ಪಡ್ತದೆ ಅಂತಾದರೆ ಭೀಷ್ಮರ ಕಣ್ಣಿನಲ್ಲಿ ನೀರು ಬರ್ತದೆ, ಹೌದು, ದ್ರೋಣರ ಕಣ್ಣಿನಲ್ಲಿ ನೀರು ಬರ್ತದೆ. ಅಂದರೆ ಏನು? ನಮ್ಮ ರಕ್ಷಣೆಗೆ ಅವರೆಷ್ಟು ಆಸಕ್ತರಿದ್ದಾರೆ ಎನ್ನುವುದು ಪ್ರಕಟವಾಗಿದೆ. ಹಾಗಿದ್ದರೆ ಒಬ್ಬ ವಿದುರ ಇಲ್ಲಿಂದ ತೊಲಗಿದರೆ ಏನಂತೆ? ಮಿಕ್ಕವರೆಲ್ಲ ನನ್ನ ಕಡೆಗಿದ್ದಾರೆ ಎನ್ನುವುದು ಸ್ಪಷ್ಟ ಆಯಿತು. ಹಾಗಾದರೆ ವಿದುರನ ಮನೆಯಲ್ಲಿ ನೀನು ಊಟವನ್ನು ಮಾಡುವುದರ ಮೂಲಕ ನಾನು ಏನನ್ನು ಕಳಕೊಂಡಿದ್ದೇನೋ ಅದಕ್ಕಿಂತ ಹೆಚ್ಚು ಈ ಸಭೆಯಲ್ಲಿ ಪಡಕೊಂಡಿದ್ದೇನೆ. 1000 ಆನೆಯ ಬಲವಂತು ನನಗೀಗ. ಇತ್ತಂಡದಲ್ಲಿಯೂ ಅವರವರ ಶಕ್ತಿಯ ಪ್ರದರ್ಶನಕ್ಕೆ ಬೇಕಾದ ಬಲ ಕೂಡಿಕೊಳ್ತಾ ಉಂಟು. ಹಾಗೆಲ್ವೋ? ಆದೀತು. ಈಗ ಸಭಾನಾಯಕನಾದ ನನ್ನಿಂದ ನೀನು ಏನನ್ನು ಬಯಸ್ತೀಯ ಅದು ಹೇಳು. ನಾನು ಬಂದದ್ದು ಯಾಕೆ ಅಂತ. ಹಾಗಾದರೆ
ಅದರ ಪಾಂಡು ಸೂತರು ಸೋತರು ಜೂಜಿನಲಿ ಮೇದಿನಿಯ ಉರೆ ಸೋತರು ಆದರ ಪಾಂಡು ಸುತರು ಜೂಜಿನಲಿ ಮೇದಿನಿಯ ನುರೆ ಸೋತರು ಆದಿಯಲಿ ನಿನಗೆ ಪೇದ ಆದಿಯಲಿ ನಿನಗೆ ಪೇದ ಆ ಭಾಷೆ ಸರಿಯಾದುದೀವರೆಗೆ ಸಿದ್ಧ ಆದಿಯಲಿ ನಿನಗೆ ಪೇದ ಭಾಷೆ ಸರಿಯಾದುದೀವರೆಗೆ ಸಿದ್ಧ ಆದರ ಪಾಂಡು ಸುತರು ಜೋಜಿನಲಿ ಮೇದಿನಿಯ ಉರೆ ಸೋತರು ಸುಯೋಧನ ಈಗ ಪಾಂಡವರ ಪಕ್ಷಪಾತಿಯಾಗಿ ಅವರ ಮುಖವಾಗಿ ಅವರ ದೂತನಾಗಿ ಅವರ ರಾಯಭಾರಿಯಾಗಿ ನಾನು ನಿಮ್ಮ ಸಭೆಗೆ ಬಂದದ್ದು. ಈಗ ಪಾಂಡವರ ಕುರಿತಾಗಿ ನಾನು ನ್ಯಾಯಸಮ್ಮತವಾದಂತಹ ವಿಚಾರವನ್ನು ನಿನ್ನ ಮುಂದಿಟ್ಟು ಅವರಿಗೆ ರಾಜ್ಯವನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಕೇಳಿಕೆಯನ್ನು ಮುಂದಿಡ್ತಾ ಇದ್ದೇನೆ. ಯಾಕೆಂದರೆ ಆ ಪಾಂಡುಪುತ್ರರು ಒಂದು ಕಾಲದಲ್ಲಿ ನಿನ್ನ ಅಪ್ಪನ ಮಾತಿಗೆ ಒಡಂಬಟ್ಟು ಜೂಜಾಟದ ಭೂಮಿಗೆ ಬಂದವರು. ಬಹಳ ದೊಡ್ಡ ಜೂಜಿನ ಮಂಟಪವನ್ನು ಕಟ್ಟಿಸಿದ್ದೀಯಂತೆ ನೀನು. ತೋರಣ ಸ್ಫಾಟಿಕ 1000 ಕಂಬಗಳ ಮಂಟಪ, ಲೋಕಾಂತರದ ಅಲ್ಲ, ಈ ಭೂಮಂಡಲದ ಅನೇಕ ರಾಜರೂ ಇದ್ರಂತೆ. ಅಂತಹ ಒಂದು ಸಭಾಮಂಟಪದಲ್ಲಿ ಕೌರವರಿಗೂ ಪಾಂಡವರಿಗೂ ಸುಹೃದ್ಯೂತ ಪ್ರಾರಂಭವಾಯಿತು. ಕೊನೆಗೆ ಆ ದ್ಯೂತವೇ ಪರಸ್ಪರ ವೈಷಮ್ಯಕ್ಕೂ ಕಾರಣವಾಯಿತು. ಸರಿ. ಈ ವೈಷಮ್ಯದ ಪರಿಣಾಮವಾಗಿ ಕೊನೆಗೆ ದ್ರೌಪದಿ ವಸ್ತ್ರಾಪಹಾರವೂ ಆಯಿತು. ಪ್ರಯತ್ನ ಅದಕ್ಕೆ ಹೆಸರಷ್ಟೇ, ಆ ಘಟನೆಗೆ ಹೆಸರು. ವಸ್ತ್ರಾಪಹಾರದ ಘಟನೆ ನಡೆದಾಗ ಏನೋ ಭಗವಂತನ ಸಹಕಾರದಿಂದಲೋ ಅನುಗ್ರಹದಿಂದಲೋ ಅದು ಪೂರೈಸಲ್ಪಡಲಿಲ್ಲ. ಅಂತೂ ನೀವು ಪ್ರಯತ್ನ ಪಟ್ಟದ್ದು ನಿಜ. ಈ ರೀತಿಯಾದಂತಹ ಅನ್ಯಾಯಗಳೆಲ್ಲ ಮಂಟಪದಲ್ಲಿ ನಡೆದಾಗ ಅಲ್ಲಿ ನಡೆದಂತಹ ಭೂತಕ್ಷೋಭವನ್ನು ಕಂಡು ನಿನ್ನ ಅಪ್ಪ ದ್ರೌಪದಿಯನ್ನು ಸಂತೈಸಿ ಅವಳು ಕೇಳಿದ 2 ವರಗಳನ್ನು ಕೊಟ್ಟು 3ನೇ ವರ ತಾನಾಗಿಯೇ ಕೊಟ್ಟು ಹಿಂದೆ ಹೋಗಿ ಇಂದ್ರಪ್ರಸ್ಥಕ್ಕೆ ಅಂತ ಕಳುಹಿಸಿದ. ಅಷ್ಟಕ್ಕೆ ನೀವು ಬಿಡಲಿಲ್ಲ. ಪುನಃ ಮರುದ್ಯೂತಕ್ಕೆ ಕರೆದ್ರಿ. ಅವರು ರಾಜ್ಯಕ್ಕೆ ಹೋಗಬೇಕಾದ್ರೆ ಮೊದಲೇ ಮರುದ್ಯೂತಕ್ಕೆ ಅವರನ್ನು ಕರೆದದ್ದರಿಂದ ಅವರು ಪುನಃ ಬರಬೇಕಾಯಿತು. ದ್ವಿತೀಯ ಬಾರಿ ದ್ಯೂತ ನಡೆಯಿತು. ಈ ಬಾರಿ ಯಾವುದೇ ವಸ್ತುವನ್ನು ಪಣವಾಗಿ ಇಟ್ಟಿರಲಿಲ್ಲ, ಬದಲಾಗಿ ಭಾಷೆ. ಹೇಗೆ ಭಾಷೆ? ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ 1 ವರ್ಷ ಅಜ್ಞಾತವಾಸ ಕಳೆದು 13ನೇ ವರ್ಷದ ಅಂತ್ಯದಲ್ಲಿ ಅವರವರ ರಾಜ್ಯವನ್ನು ಸ್ವೀಕರಿಸಬೇಕು ಎಂಬುದೇ ಪಣವಾಗಿತ್ತಂತೆ. ಆ ಪ್ರಕಾರ ಆ ಜೂಜಿನಲ್ಲಿಯೂ ಪಾಂಡವರು ಸೋತರು. ಈಗ ಪಾಂಡವರು ಕಾಡಿನಲ್ಲಿ ಪಡಬಾರದ ಕಷ್ಟ ಬಂದು ಅಜ್ಞಾತವಾಸದಲ್ಲಿಯೂ ಕೂಡ ತಾವು ಕಾಣಸಿಗದೆ ಮತ್ತೆ ಪುನಃ ಬಂದು
ನಿನ್ನಲ್ಲಿ ತಮ್ಮದಾದ ರಾಜ್ಯವನ್ನು ಕೇಳ್ತಾ ಇದ್ದಾರೆ. ಕೇಳುವುದಕ್ಕಾಗಿ ನಾವು ಮೊದಲೊಂದು ಪ್ರಯತ್ನ ಮಾಡಿದ್ದೇವೆ. ಆ ಪ್ರಯತ್ನಕ್ಕೆ ನೀನು ಸಮ್ಮತಿ ಕೊಡಲಿಲ್ಲ. ಎರಡನೇ ಪ್ರಯತ್ನದ ರೂಪವೋ ಎಂಬಂತೆ ನಿಮ್ಮಲ್ಲಿಂದ ಸಂಜಯ ಬಂದಿದ್ದಾನೆ. ಅಂದರೆ 2 ಸುತ್ತಿನ ಮಾತುಕತೆ ಮುಗಿದಿದೆ. ಇದು 3ನೇ ಸುತ್ತಿನ ಮಾತುಕತೆ. ಇನ್ನೊಂದು ಸುತ್ತು ಕಡಿಮೆ ಅಂತ ಆಗಬಾರದು, ಹೆಚ್ಚು ಆಗಬಾರದು. ಇದರಲ್ಲಿ ಪೂರ್ಣ ಆಗಬೇಕು. ಈ ಸಾರಿ ಏನಾದರೂ ನಿಶ್ಚಯ ಆಗಬೇಕು. ಈಗ ನನ್ನನ್ನು ಕಳುಹಿಸಿದ್ದು ಏನಾದರೂ ನಿರ್ಧಾರ ಆಗಬೇಕು ಅಂತ ನಿನಗೆ ಹೇಳಿ ಕಳಿಸಿದಾರಲ್ಲ. ಖಡ್ಗಿ ಕೇಶಿಯಾದ ಯುದ್ಧವೋ ಅದಲ್ಲ. ನೀನು ಒಪ್ಪಿದರೆ ಸರ್ವಸಮ್ಮತವಾದಂತಹ ಒಂದು ರೀತಿಯ ಸಂಧಾನ, ಆ ಸಂಧಾನದ ಮೂಲಕ ರಾಜ್ಯವನ್ನು ಕೊಡೋದು, ಈ ರೀತಿಯಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಕ್ಕೆ ನನ್ನನ್ನು ಕಳುಹಿಸಿದ್ದಾರೆ. ಈಗ ಈ ಅಭಿಪ್ರಾಯವನ್ನು ನಿನ್ನ ಮುಂದಿಡ್ತಾ ಇದ್ದೇನೆ. ಅವಧಿ ಮುಗಿಸಿ ಬಂದಿದ್ದಾರೆ, ಕೊಡ್ಬೋದಲ್ಲ? ಕೃಷ್ಣ, ಪಾಂಡವರು ಅವಧಿಯನ್ನು ತೀರಿಸಿದ್ದಾರೆ. ಎಂದಿಗೆ ಅವರು ಅವಧಿಯನ್ನು ತೀರಿಸಿದರು? ಗೋಗ್ರಹಣ ಯುದ್ಧದಲ್ಲಿ ಅರ್ಜುನ ಪ್ರಕಟಗೊಂಡ ದಿನಕ್ಕೋ ಅಲ್ಲ, ಅಜ್ಞಾತದ ಅವಭೃತ ಸ್ನಾನವನ್ನು ಮಾಡಿ ವಿರಾಟನ ಅರಮನೆಯಲ್ಲಿ ದ್ರೌಪದಿ ಸಹಿತ 5 ಜನ ಪಾಂಡವರು ಒಟ್ಟಾಗಿ ಪ್ರಕಟಗೊಂಡ ದಿನಕ್ಕೋ? ಪ್ರಕಟಗೊಂಡ ದಿನಕ್ಕೆ. ಅರ್ಜುನ ಯಾವಾಗ ಪ್ರಕಟಗೊಂಡ, ಅವ ಯಾವಾಗ ಗಾಂಡೀವವನ್ನು ಜೇಂಕರಿಸಿದ, ಅದನ್ನು ಕೇಳಿದ ಕ್ಷಣ ಭೀಷ್ಮರು ದ್ರೋಣರು ಹೇಳಿದ್ದಾರೆ, ಇದು ಅರ್ಜುನನ ಗಾಂಡೀವ, ಇದು ಬೇರೆ ಯಾವ ಸ್ವರವೂ ಅಲ್ಲ. ಆದ್ದರಿಂದ ಪಾಂಡವರಿಗೆ ಇಂದಿಗೆ ಮುಗಿಯಿತು ಅವಧಿ ಅಂತ ಅವರೇ ಬಹಿರಂಗವಾಗಿ ಹೇಳಿ ಆಗಿದೆ. ಆದರೆ ಯುದ್ಧ ಮುಂದುವರಿಯಿತು. ಆ ದಿನವೇ ಯುದ್ಧ ಮುಂದುವರಿದು ಕೊನೆಗೆ ಅರ್ಜುನ ಕತ್ತಲಾಗುತ್ತಾ ಬಂದಾಗ ಸಂಮೋಹನಾಸ್ತ್ರ ಪ್ರಯೋಗ ಮಾಡಿ ಎಲ್ಲರನ್ನೂ ಬೀಳಿಸಿ ಹಸುಗಳನ್ನು ಹಿಂದೆ ತಕೊಂಡು ಹೋದ. ಸರಿ. ಆದರೆ ಇನ್ನೊಂದು ಪ್ರಶ್ನೆಯಲ್ಲಿ ಉಳಿಯುವುದು ಯಾವುದು? 3 ದಿನ ಕೃಷ್ಣ, ಕ್ಷತ್ರಿಯರಾದವರು ಪ್ರತಿಜ್ಞೆಗಾಗಿ, ನಿಬಂಧನೆಗಾಗಿ, ಒಡಂಬಡಿಕೆಗಾಗಿ ಇನ್ನೊಬ್ಬರಲ್ಲಿ ಪರಸೇವೆಯನ್ನು ಮಾಡಿದರೆ ಅದು ಅಪರಾಧ ಅಲ್ಲ. ಅನ್ಯಥಾ ಪರಸೇವೆಯನ್ನು ಮಾಡಿದರೆ ಅದು ಶಾಸ್ತ್ರೋಕ್ತವೂ ಅಲ್ಲ. ಗೋಗ್ರಹಣ ಯುದ್ಧದಲ್ಲಿ ಅರ್ಜುನ ಪ್ರಕಟಗೊಂಡದ್ದು ಹೌದು ಎನ್ನುವುದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಆ ದಿನಕ್ಕೆ ಅವಧಿ ತೀರಿದೆ ಅಂತಾದರೆ ಮತ್ತೆ 3 ದಿವಸಗಳ ಕಾಲ ಈ ಪಾಂಡವರು ಅಜ್ಞಾತರಾಗಿಯೇ ಇದ್ದು ವಿರಾಟನ ಮನೆಯಲ್ಲಿ ಪರಸೇವೆಯನ್ನು ಮಾಡಿಕೊಂಡು ಇದ್ದರು ಅಂತ ಆದರೆ ನಿಷಿದ್ಧವಾದ ಪರಸೇವೆಯನ್ನು ಅವರು ಯಾಕೆ ಮಾಡಿದರು? ಆದ್ದರಿಂದ ಅವಧಿಯ ಬಗ್ಗೆ ಪಾಂಡವರಿಗೆ ಖಚಿತತೆ ಇಲ್ಲ. ಈ ಸಂಶಯದ ಲಾಭ ನನಗೆ ದೊರಕಬೇಕು. ಏನು ಹೇಳುತ್ತಿ ಸುಯೋಧನ? ಪಾಂಡವರು ಮತ್ತೆ ಉಳಿದ 3 ದಿನ ಪರಸೇವೆ ಯಾಕೆ ಮಾಡಿದರು? ಅದು ಕ್ಷತ್ರಿಯರಿಗೆ ಅಗೌರವ ಅಲ್ಲವೇ ಎಂಬುದು ನಿನ್ನ ಮುಖ್ಯ ಪ್ರಶ್ನೆ. ಮತ್ತೆ 3 ದಿನ ಪಾಂಡವರಲ್ಲಿ ಯಾಕೆ ಉಳಿದರು ಎಂಬುದು ಅದರ ಮೂಲತಃ ವಿಚಾರ ಗೊತ್ತಿದ್ದವರಿಗೆ ಮಾತ್ರ ಗೊತ್ತು. ಪಾಂಡವರು ವಿರಾಟನ ಪರವಾದ ಯುದ್ಧಕ್ಕೆ ಹೋಗಿದ್ದಾಗ ಮೊದಲ ದಿನದಲ್ಲಿ ಅವರ ಗುರುತನ್ನು ಯಾರಿಗೂ ಹಿಡಿಯೋಕ್ಕಾಗಲಿಲ್ಲ. ಭೀಮ, ನಕುಲ, ಸಹದೇವರೆಲ್ಲ ಸಹಕರಿಸಿದ್ರು. ಆದರೆ ಮರುದಿನ ಅರ್ಜುನ ಪ್ರಕಟಗೊಂಡ ದಿನ ಉತ್ತರ ಕುಮಾರ ಮುಂಚೂಣಿಯಲ್ಲಿದ್ದದ್ದು. ಸರಿ. ಉತ್ತರ ಕುಮಾರ ಬರುವ ಕಾಲಕ್ಕೆ ವಿರಾಟನಿಗಿತ್ತಂತೆ ನನ್ನ ಮಗನೇ ಗೆಲ್ತಾನೆ ಅಂತ. ಅವ ಪದೇ ಪದೇ ಹೇಳ್ತಿದ್ದದನ್ನೇ, ನನ್ನ ಮಗ ಗೆದ್ದು ಬರ್ತಾನೆ, ನನ್ನ ಮಗ ಗೆದ್ದು. ಆದರೆ ಜೊತೆಗೆ ಅರ್ಜುನ ಹೋಗಿದ್ದ ಬೃಹನ್ನಳೆ ಸಾರಥ್ಯಕ್ಕೆ. ಆ ಸಾರಥ್ಯಕ್ಕೆ ಹೋದ ಬೃಹನ್ನಳೆ ಅಲ್ಲಿ ಗೊತ್ತಾದಾಗ ಅವನೇ ಯುದ್ಧ ಮಾಡಿದ. ಉತ್ತರ ಕುಮಾರನಿಗೆ ಮಾತ್ರ ಗೊತ್ತಾಗಿತ್ತು ಇವ ಅರ್ಜುನ ಅಂತ. ಆ ಹೋರಾಟ ನಡೆದು ಪುನಃ ಬರುವಾಗ ಅರ್ಜುನ ಹೇಳಿದನಂತೆ, ಈಗ ಮನೆಯಲ್ಲೆಲ್ಲ ಗೊತ್ತಾಗುವುದು ಬೇಡ, ನಿನ್ನ ತಂದೆಗೆ ಬಹಳಷ್ಟು ಸಂತೋಷ ಆದೀತು, ನೀನೇ ಗೆದ್ದದ್ದು ಅಂತ ಹೇಳೋ. ಮಾತ್ರ ಅಲ್ಲ, ನಿನ್ನ ತಂಗಿ ಹೇಳಿದ್ದಾಳೆ ಅಲ್ಲಿ ಸೋತವರ ಬಟ್ಟೆ ಬರೆಯನ್ನು ತರಬೇಕು, ನಾನು ಗೊಂಬೆ ಮಾಡ್ತೇನೆ ಅದರಿಂದ ಅಂತ ಉತ್ತರೆ. ಅದಕ್ಕೋಸ್ಕರ ನೀನು ಅವರ ಮೈಮೇಲಿಂದೆಲ್ಲ ಬಟ್ಟೆಯನ್ನು ತೆಗಿ, ಬಣ್ಣ ಬಣ್ಣದ ಬಟ್ಟೆ, ಕರ್ಣನದು, ಕೌರವನದು, ದುಶ್ಯಾಸನದು. ಭೀಷ್ಮರ ಮೈಮೆಯನ್ನು ಮುಟ್ಟಬೇಡ, ಅವರನ್ನೆಲ್ಲ ಮುಟ್ಟಬಾರದಂತ ಹಿರಿಯರನ್ನು ಅಂತ ಹೇಳಿದನಂತೆ. ಹಾಗೆ ಅದನ್ನು ಹೇಳ್ಕೊಂಡು ಬಂದ್ರಿ ಇವರು. ಬರುವಾಗ ಇಲ್ಲಿ ಪ್ರಕರಣ ಬೇರೆ ಆಗಿತ್ತು. ವಿರಾಟ ರಾಜನಿಗೂ ಈ ಯುಧಿಷ್ಠಿರನಿಗೂ ಪಗಡೆ ಆಟ ಆಡ್ತಾ ಇದ್ರು ವಿನೋದಕ್ಕೆ. ನನ್ನ ಮಗ ಗೆದ್ದು ಬರ್ತಾನೆ ಅಂತ ಈ ಅಪ್ಪ ಹೇಳುವಾಗ ಪದೇ ಪದೇ ಯುಧಿಷ್ಠಿರ ಹೇಳಿದನಂತೆ,
ಇಲ್ಲಪ್ಪ, ಹೋದವ ಜೊತೆಯಲ್ಲಿದ್ದಾನೆ ಬೃಗನ್ನಳೆ ಇದ್ರೆ ಅವ ಸೋಲ್ಲಿಕ್ಕಿಲ್ಲ ಅಂತ. ಧರ್ಮರಾಯನಿಗೊಂದು ಹಠ, ಅವನ ತಮ್ಮನನ್ನು ಬಿಟ್ಟುಕೊಡ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಪದೇ ಪದೇ ಅವ ಹೇಳುವಾಗ ಇವ ಅಡ್ಡ ಹೇಳುವಾಗ ಬಂತು ಸಿಟ್ಟು ರಾಜನಿಗೆ. ಒಂದು ತೆಗೆದು ಹೊಡೆದ ದಾಳದಲ್ಲಿ, ಅದು ಹಣೆ ಗಾಯ ಆಗಿ ಧರ್ಮರಾಯನಿಗೆ ಗಾಯ ಆಯಿತು. ಗಾಯದ ರಕ್ತ ಬೀಳಬಾರದು ಅಂತ ಅಲ್ಲೇ ಹತ್ತಿರ ಇದ್ದ ಸೈರಂದ್ರಿ, ಯಾರು ಅಂತ ಗೊತ್ತಿಲ್ಲ, ಬಟ್ಲು ಹಿಡಿದಿಲ್ಲಂತೆ. ಒಂದು ಬಿಂದು ಕೆಳಗೆ ಬಿದ್ದರೆ ಸಾಕು, 12 ವರ್ಷ ಕ್ಷಾಮ ಬಂದಿತ್ತು. ಅವನಂತಹ ಒಬ್ಬ ವ್ಯಕ್ತಿ ಧರ್ಮಾತ್ಮ, ಅವನ ರಕ್ತ ನೆಲಕ್ಕೆ ಬೀಳಕೂಡದು ಅಂತ ಆಕೆ ಮಾಡಿದಳಂತೆ. ಈಗೆಲ್ಲ ಸುದ್ದಿ ಉಂಟು ಬಿಡಿ, ಅದು ಮುಖ್ಯ ಅಲ್ಲ ನಮಗೆ. ಈ ಗಾಯವಾದದ್ದರಿಂದ ನೇರವಾಗಿ ಅರ್ಜುನ ಒಳಗೆ ಬಂದ, ಅಣ್ಣ ಅಂತ ಕಾಲು ಹಿಡಿಯುವುದಕ್ಕೆ ಅವಳು ಬಿಡಲಿಲ್ಲ. ಕುಡಿದು ಅರ್ಜುನ ಹೊರಗೆ ಇರಲಿ, ಬರೋದು ಬೇಡ ಅಂತ ಹೇಳಿದಳು. ಹಾಗೆ ಉತ್ತರ ಕುಮಾರ ಬಂದು, ಅಪ್ಪ ಯುದ್ಧ ಜಯಿಸಿದೆವು. ಹೌದು ಮಗನೇ, ನೀನು ಜಯಿಸದೆ ಉಳೀತ್ಯ ಅಂತ ಹೇಳಿದ ಈ ಬೆಪ್ಪ. ಅಂತೂ ಮಗನೇ ಗೆದ್ದದ್ದು ಅಂತ ಇವ ಸಂತೋಷದಲ್ಲಿದ್ದ. ಅರ್ಜುನ ಬಂದು ಹೇಳ್ತಿದ್ರೆ, ಅರ್ಜುನ ಧರ್ಮರಾಯನ ಹಣೆ ನೋಡುತ್ತಿದ್ರೆ ಸರ್ವನಾಶ ಆಗ್ತಿತ್ತು ವಿರಾಟನಗರ. ಯಾಕೆ? ಅಣ್ಣನ ಮೈಯಿಂದ ರಕ್ತ ತೊಟ್ಟಿಕ್ಕುವುದನ್ನು ನೋಡೋ ತಮ್ಮಂದಿರವರು ಯಾರೂ ಅಲ್ಲ, ಅನ್ಯಾಯವಾಗಿ. ಯುದ್ಧ ಕ್ಷೇತ್ರದಲ್ಲಾದರೆ ಬೇರೆ. ಈ ಕಾರಣಕ್ಕೆ ಅವರು ನಿಲ್ಲಿಸಿದರು ಅಂತ ನಂಬಿಕೆ ಇದೆ. ಆದ್ದರಿಂದ ಹೇಳ್ತೇನೆ, ಮತ್ತೆ 3 ದಿನ ಪಾಂಡವರಲ್ಲಿದ್ದರೂ ಏನು ಅಪರಾಧ ಅಲ್ಲ. ಪಾಂಡವರು ಮೊದಲು ಬ್ರಾಹ್ಮಣ ವೇಷದಲ್ಲಿ ಯಾರ್ಯಾರ ಮನೆಯಲ್ಲಿ ಬೇಡ್ತಾ ಇದ್ರು ಒಂದು ಕಾಲದಲ್ಲಿ, ಬಕಾಸುರನ ಪಟ್ಟಣದಲ್ಲೆಲ್ಲ. ಅದು ಪ್ರಶ್ನಾರ್ಹವೇ. ವೃತ್ತಿಯಲ್ಲಿ ಕೆಳಗಿನ ವೃತ್ತಿಯನ್ನು ಮೇಲಿನ ವರ್ಣದವ ಅನುಸರಿಸುವ ಪದ್ಧತಿ ಇಲ್ಲ. ಬ್ರಾಹ್ಮಣನಾದವ ಕ್ಷತ್ರಿಯ ವೃತ್ತಿಯನ್ನು ಅನುಸರಿಸಬಹುದೋ ಏನು, ಆದರೆ ಕ್ಷತ್ರಿಯನಾದವನು ಬ್ರಾಹ್ಮಣ ವೃತ್ತಿಯನ್ನು ಅನುಸರಿಸುವುದಕ್ಕಿಲ್ಲ. ಈ ಪಾಂಡವರು ಆ ಬಕನ ಊರಿನಲ್ಲಿ ಕ್ಷತ್ರಿಯರಾಗಿದ್ದವರು ಬ್ರಾಹ್ಮಣ ವೃತ್ತಿಯನ್ನು ಅನುಸರಿಸಿ ಶಾಸ್ತ್ರಕ್ಕೆ ವಿರೋಧವನ್ನು ಮಾಡಿದ್ದಾರೆ. ಶಾಸ್ತ್ರ ಹೇಳುವುದಕ್ಕೆ ನಾನಲ್ಲ, ನಮ್ಮ ಅಜ್ಜ ಇದ್ದಾರೆ. ಆದರೂ ವಿಷಯ ಹೌದಲ್ಲ, ಅದಕ್ಕೇನು ಹೇಳ್ತೀನಿ ನೀನು? ಅದೇ ನೀನು ಹೇಳೋದೇ ವಿಚಿತ್ರ ಕಾಣ್ತೇನೆ ನನಗೆ. ನೀನು ಬಹುಶಃ ಶಾಸ್ತ್ರವನ್ನು ಕೈಗೆತ್ತಿಕೊಂಡಿಯೋ ಅಂತ. ಅದಲ್ಲವಾದರೆ ವೇದವ್ಯಾಸರೇ ಪಾಂಡವರಿಗೆ ಹೇಳಿದ್ರಂತೆ, ನೀವು 1 ತಿಂಗಳು ಕಾಲ ಬಕಾಸುರನ ಪಟ್ಟಣದಲ್ಲಿ ಬ್ರಾಹ್ಮಣರಾಗಿ ಇರಬೇಕು ಅಂತ. ಹಾಗಾಗಿ ಬ್ರಾಹ್ಮಣರಾಗಿ ಇರಬಾರದು ಅಂತ ನೀನು ಹೇಳ್ತೀಯಲ್ಲ, ಇದು ವೇದವ್ಯಾಸರೇ ಅವರಿಗೆ ಹೇಳಿ ಅವರು ಇದ್ದದ್ದು. ಈ ವೇದವ್ಯಾಸರೇ ಇಷ್ಟೆಲ್ಲ ಮಾಡಿ ಹಾಕಿದ್ದೀಗ ನಮಗೆ. ಇದೊಂದು ಸತ್ಯ, ಅದು ನಾನು ಒಪ್ಪುತ್ತೇನೆ. ಅವರು ಅಲ್ಲಿ ಹೋಗಿ ಏನೆಲ್ಲ ಮಾಡದಿದ್ದರೆ ಎಲ್ಲರೂ ಹುಟ್ಟಿಕೊಳ್ಳಿಕ್ಕಿತ್ತು, ಇದೆಲ್ಲ ಅನರ್ಥಗಳಾಗಲಿಕ್ಕಿತ್ತು. ಕೃಷ್ಣ 3 ದಿವಸ ಪರಸೇವೆಯಲ್ಲಿದ್ದರು ಎನ್ನುವುದು ನನ್ನ ವಾದಾಂಶ. ಪರಸೇವೆಯಲ್ಲಿ ಇರಬಾರದಾಗಿತ್ತು ಪಾಂಡವರು. ಇದ್ದರು ಎನ್ನುವುದರಿಂದಲೇ ಅದೊಂದು ನಿಗೂಢವಾಗಿ ನೀನು ಅದನ್ನು ಆ ತಾತ್ಪರ್ಯವನ್ನು ನನ್ನ ಮುಂಭಾಗದಲ್ಲಿ ಒಪ್ಪಿಸ್ತಾ ಇದ್ದೆ. ಹೌದು, ಆದೀತು. ಪಾಂಡವರು ಅವಧಿಯನ್ನು ತೀರಿಸಿದ್ದಾರೆ. ಹೌದು, ಅಜ್ಞಾತದ ಎಲ್ಲ ಕಾರ್ಯಕ್ರಮಗಳನ್ನು ಪೂರೈಸಿದ್ದಾರೆ. ಹೌದೌದು. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಇದ್ದಂಥ ವನವಾಸದ ಅವಧಿಯನ್ನು ಪೂರೈಸಿದ್ದಾರೋ? ಅಂದರೆ 12 ವರ್ಷ. ಅಂದರೆ ಮಧ್ಯಪಾಂಡವನಾದ ಪಾರ್ಥ ಕೆಲವು ದಿವಸಗಳ ಕಾಲ ಲೋಕಾಂತರವಾಸಿಯಾಗಿ ಇಂದ್ರನ ಅರ್ಧಾಸನದಲ್ಲಿ ಕುಳಿತಿದ್ದ. ವನವಾಸದಲ್ಲಿ ಇರಬೇಕು ಎನ್ನುವುದು ನಮ್ಮ ಆದ್ಯತೆ ಮತ್ತು ನಿಬಂಧನೆ. ಇದನ್ನು ಮೀರಿ ಒಬ್ಬ ಅಲ್ಲಿಗೆ ಹೋದ ಅಂತಂದ್ರೆ ಏನಾಗಬೇಕು? ಎಷ್ಟು ದಿವಸ ಆತ ಇಂದ್ರನ ಲೋಕದಲ್ಲಿ ಇದ್ದನೋ ಅಷ್ಟೂ ದಿವಸ ಅವನು ಸೇರಿ ಪಾಂಡವರು 5 ಜನ ದ್ರೌಪದಿ ಸಹಿತ ಇನ್ನೊಮ್ಮೆ ವನವಾಸ ಮಾಡಿ ಬರಬೇಕು. ಅದ್ಭುತವಾದ ನಿನ್ನದು. ಯಾಕೆಂದ್ರೆ ನಮಗೆ ಈ ಕುರಿತಾಗಿ 2 ವರದಿಗಳು. ಒಂದು ವರದಿ ಹೇಳ್ತದೆ, ವಸಧ್ವಂ ಕೃಷ್ಣಯ, ಕೃಷ್ಣ ಸಮೇತವಾಗಿ ನೀವು 5 ಮಂದಿ ಜೂಜಿಗೆ ಸಿದ್ಧರಾಗಬೇಕು. ಸಿದ್ಧರಾದದ್ದು ಮಾತ್ರ ಅಲ್ಲ, ವನವಾಸ ಮಾಡಬೇಕು ಹಾಗೆಂತ. ಇನ್ನೊಂದು ನಿಮ್ಮೊಳಗೆ ಆ ರೀತಿ ಅಲ್ಲ ಅಂತ ಇದ್ದದ್ದು. ಈ ಜೂಜಿನೋಡು 6 ಸೋತರು. ಸೋತ ಭೂಪತಿಗೆ ವರುಷ 12ರೊಳಗೆ ವನದೊಳಗಿರವು ಮೇಣ ಅಜ್ಞಾತ 1 ವರುಷ ಮರಳಿ ಹೋಗುವುದು ತಮ್ಮ ಪಟ್ಟಣವ. ಹಾಗಿದ್ರೆ ನಿಮ್ಮಿರುವರಲ್ಲಿ ಸೋತ ಭೂಪತಿಗೆ ವರ್ಷ 12ರಲ್ಲಿ ಇರವು. ಸೋತವನಿಗೆ ಮಾತ್ರ. ಯಾರು ಸೋತದ್ದು? ನಿನ್ನ ಪರವಾಗಿ ಆಡಿದ್ದು ಬೇರೆ ಆದರೂ ನೀನು ತಪ್ಪಿದರೆ ಅಲ್ಲಿ ಆ ಭಾಗಕ್ಕೆ ಧರ್ಮರಾಯ. ಇಲ್ಲಿ ಧರ್ಮರಾಯನಿಗೆ ಪ್ರಾಮುಖ್ಯತೆ ಹೊರತು 5 ಮಂದಿ ಪಾಂಡವರಿಗೆ ಪ್ರಾಮುಖ್ಯತೆ ಅಲ್ಲ. ಧರ್ಮರಾಯನಿಗೆ ಪ್ರಾಮುಖ್ಯತೆ. ಧರ್ಮರಾಯನೇ ಹೊಣೆಗಾರನಾಗಿ ಆಟವಾಡಿದ್ದು.
ಮಿಕ್ಕ ಪಾಂಡವರು ಅದಕ್ಕೆ ಸಹಯೋಗಕ್ಕೂ ಏನಿಲ್ಲ, ಸುಮ್ಮನೆ ಇದ್ದರೂ ಮಾತ್ರ. ಈ ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ಕೃಷ್ಣ ಸಮೇತವಾಗಿ ನೀವು ಬದ್ಧರು ಅಂತ ಹೇಳಿದರು. ಅರ್ಜುನ ಹೋದ್ದು ದೇವಲೋಕಕ್ಕೆ. ಯಾರೇ ಆಗಲಿ ಒಂದು ಪಣವನ್ನು ಮಾಡಿದವರು ದೇವತಾ ಕಾರ್ಯಕ್ಕಾಗಿ ಒಂದಷ್ಟು ಕಾಲ ಸವಿದರೆ ಅದಕ್ಕೆ ಆಕ್ಷೇಪಿಸುವ ಹಾಗಿಲ್ಲ. ಭೂಲೋಕದಲ್ಲಿ ಅದು ದೇವತಾ ಕಾರ್ಯ ಅಂತ ಉಂಟು ಅಂತ ಹಿರಿಯರು ಹೇಳ್ತಾರೆ. ಈ ಎರಡೂ ಕಾರಣದಿಂದ ಅರ್ಜುನ ಹೋದದ್ದಾಗಲಿ, ಈ ವನವಾಸದ ಅವಧಿಯಲ್ಲಿ ನಿಮ್ಮಿಬ್ಬರೊಳಗೆ ಆ ಒಪ್ಪಂದವೆಂಬುದು ಸತ್ಯವಾದದ್ದು ಆದರೆ ಅದು ಸರಿಯಾಗ್ತದೆ. ಅರ್ಜುನನಿಗೆ ಬದ್ಧತೆಗಿಂತ ಹೆಚ್ಚು ಧರ್ಮರಾಯನಿಗೆ ಬದ್ಧತೆಯಲ್ಲಿರುವುದು. ಹಾಗಾಗಿ ಅವಧಿ ಪೂರೈಸಿದ್ದಾರೆ. ಧರ್ಮರಾಜನಿಗೆ ಹೆಚ್ಚಿನ ಬದ್ಧತೆ, ಹೌದು, ಸೋತ ಭೂಪತಿಗೆ ಹೌದು ಎನ್ನುವುದನ್ನು ನೀನು ಎತ್ತಿಕೊಳ್ಳುವುದಾದರೆ, ವನವಾಸ ಅಜ್ಞಾತವಾಸಕ್ಕೆ ಧರ್ಮರಾಜ ತೆರಳುವ ಹೊತ್ತು ತನ್ನ ತಮ್ಮಂದಿರಾದ ಭೀಮಾರ್ಜುನ ನಕುಲ ಸಹದೇವರನ್ನು ಇಂದ್ರಪ್ರಸ್ಥದಲ್ಲಿ ಇರಗೊಟ್ಟು ಹೋಗಬಹುದಾಗಿತ್ತು. ಅವರೇನು ಚಂಡರಲ್ಲ. ಅದು ಒಳ್ಳೆಯ ಪ್ರಶ್ನೆ. ನಮ್ಮ ಕೈಯಲ್ಲಿ ಇವರನ್ನು ವಹಿಸಿಕೊಟ್ಟು ಹೋಗಬೇಕಾದ ಅಗತ್ಯವೂ ಇರಲಿಲ್ಲ. ಆದ್ರಿಂದ ನನಗನ್ನಿಸ್ತದೆ ದ್ರೌಪದಿ ಸಹಿತ 5 ಜನ ಪಾಂಡವರಿಗೆ ವನವಾಸ. ಹಾಗೆ ಮಾಡಿದ್ರೆ ಒಳ್ಳೆದಿತ್ತು ನಿನಗೆ. ಹಾಗಿದ್ದರೆ ಯಾವನೋ ಒಬ್ಬ ದೇವೇಂದ್ರ ಕರೆದಿದ್ದಾನೆ ಅಂತ ಅರ್ಜುನ ಅಲ್ಲಿ ಹೋಗುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಅರ್ಜುನ ಹೋಗುವುದಕ್ಕೆ ದೇವೇಂದ್ರ ಕರೆದದ್ದು ಮಾತ್ರ ಕಾರಣ ಅಲ್ಲ. ವೇದವ್ಯಾಸರಿಗೆ ಅನುಮತಿಯಿಂದ ಹೋದ್ದು, ಪರಮೇಶ್ವರನ ಅನುಮತಿಯಿಂದ ಹೋದ್ದು. ಆದೀತು. ಪರಮೇಶ್ವರನಲ್ಲಿ ಹೋರಾಡಿದಂತಹ ಅರ್ಜುನ ಕೊನೆಗೆ ಪರಮೇಶ್ವರನಿಂದ ಅನುಗ್ರಹ ಪಡೆದಾಗ ನೀನು ದೇವಲೋಕಕ್ಕೆ ಹೋಗು, ಇಂದ್ರ ನಿನ್ನನ್ನು ಕರೆಸ್ಕೊಳ್ತಾನೆ ಅಂತ ಈಶ್ವರನೇ ಅವನಿಗೆ ಅನುಗ್ರಹ ಮಾಡಿದ. ಕೃಷ್ಣ ಆ ಕಾರಣದಿಂದಲೂ ಅರ್ಜುನ ಹೋದರೆ ಅಪರಾಧ ಅಲ್ಲ. ಯಾಕೆಂದ್ರೆ ದೇವರಿಂದ ಆಜ್ಞಪ್ತನಾದ ಅರ್ಜುನ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಷಯ. ಇಲ್ಲಿ ಪಾಂಡವರು 5 ಮಂದಿಯಲ್ಲಿ 4 ಮಂದಿಯನ್ನು ಬಿಟ್ಟು ಹೋಗ್ಬೋದಿತ್ತಲ್ಲ. ಬಿಟ್ಟು ಹೋಗ್ಬೋದಿತ್ತು. ಬಿಟ್ಟು ಹೋದರೆ ಇಷ್ಟರಲ್ಲಿ ಏನೇನಾಗುತ್ತಿತ್ತು, ಯುದ್ಧವೇ ಬೇಕಾಗುತ್ತಿರಲಿಲ್ಲ. ಯಾಕೆಂದ್ರೆ ಧರ್ಮರಾಯ ಮುಂದೆ ಇರುವಾಗಲೇ ಪಾಂಡವರು ತನ್ನಿ ಬೆಂಕಿ, ತನ್ನಿ ಕತ್ತಿ, ತನ್ನಿ ಗದ್ದೆ ಅಂತ ಧರ್ಮರಾಯನ ತಮ್ಮಂದಿರು ಬೊಬ್ಬೆ ಹಾಕಿದ್ದಾರೆ. ಆ ಭೀಮಸೇನ ಓಡಿಸಿಕೊಂಡು ಬರುವಾಗ ನಿನ್ನ ತಮ್ಮ ನರಿ ಓಡಿದಾಗ ಓಡಿದ್ದಾನೆ. ಯಾರೋ ಹೇಳಿದ್ದು ನನಗೆ, ಕಬ್ಬಿನ ತೋಟಕ್ಕೆ ಬಂದ ನರಿ ಓಡಿದಾಗ ಓಡಿದ. ಅದೇ ಭೀಮ ಹೇಳಿದ್ದಾನೆ, ಅಣ್ಣನ ಕೈಗೆ ಈಗ ಬೆಂಕಿಯನ್ನು ಕೊಡ್ತೇನೆ. ಅದು ಹೇಳಿದ. ಯಾವಾಗ ಹೇಳಿದ್ದು? ಯಾವಾಗ ಯಾವಾಗ? ದ್ಯೂತದಲ್ಲಿ ಸಂಪೂರ್ಣ ಸೋಲುವುದಕ್ಕೆ ಆರಂಭ ಆದಾಗ. ಹೌದಪ್ಪ. ಮೊದಲೇ ಯಾಕೆ ಹೇಳಲಿಲ್ಲ? ಮೊದಲೇ ಅಂದರೆ ಸುಲಭದಲ್ಲಿ ರಾಜ್ಯ ದೊರಕುವುದಿದ್ರೆ ಅಣ್ಣ ಗೆದ್ದು ಕೊಡಲಿ. ಅಲ್ಲಪ್ಪ, ಎಲ್ಲ ನಿನ್ನ ಅಪ್ಪ ಮಾಡಿದ್ದು. ಸೋಲ್ತಾನೆ. ನಿನ್ನ ಅಪ್ಪ ಸಭೆಯಲ್ಲಿ ಇದ್ದಾನಲ್ಲ, ಈ ನಿನ್ನ ಅಪ್ಪನ ಒತ್ತಾಯಕ್ಕೆ. ಈ ಅಪ್ಪ ಅಲ್ಲದಿದ್ರೆ ಅವನು ಬರ್ಲಿಕ್ಕಿತ್ತ? ಇಲ್ಲ ಇಲ್ಲ, ನಿನ್ನ ಅಪ್ಪ ಹೇಳಿ ಕಳುಹಿಸಿದ ದ್ಯೂತಕ್ಕೆ ಬರಬೇಕು, ಇದು ಸ್ನೇಹ ಸುಹೃದ್ಯೂತ ಅಂತ. ಅದಕ್ಕೆ ಬಂದದ್ದು. ಬಂದಾದಾಗ ಶಕುನಿ ಸ್ವಲ್ಪ ಸ್ವಲ್ಪ ಏನಾದರೂ ಇದ್ರೆ ಹೊತ್ತು ಹೋಗ್ಲಿಕ್ಕೆ ಆಗ್ತದೆ, ನಾವೇನಾದ್ರೂ ಪಣ ಇಡುವ ಅಂತ ಪ್ರಚೋದಿಸಿದ. ಪಣ ಆರಂಭಕ್ಕಿಟ್ಟದ್ದು ಧರ್ಮರಾಜನೇ. ಹೌದವ ಪ್ರಚೋದನೆ ನಿನ್ನ ಮಾವ ಶಕುನಿ ಪ್ರಚೋದಿಸಿದ್ದು. ಆ ಪ್ರಚೋದನೆಗೆ ಸರಿಯಾಗಿ ಅವ ಇಟ್ಟದ್ದು. ಅವ ಇಟ್ಟದ್ರಲ್ಲಿ ಕೊನೆಗೆ ಎಲ್ಲವನ್ನೂ ಕಳ್ಕೊಂಡದ್ದು. ಆ ಸನ್ನಿವೇಶದಲ್ಲೇ ದ್ರೌಪದಿಯ ಪ್ರಕರಣವೂ ನಡೆದದ್ದು. ಈಗ ದ್ರೌಪದಿಯ ಪ್ರಕರಣ ನಡೆದಾಗ ಈಗ ದ್ರೌಪದಿ ಒಂದು ಪ್ರಶ್ನೆ ನನ್ನಲ್ಲಿ. ಈಗ ಮಿಕ್ಕವರದೆಲ್ಲ ಒಂದೊಂದು ಬಟ್ಟೆ ಮೈ ಮೇಲಿತ್ತು, ಆ ದ್ರೌಪದಿಯದ್ದೇನೆಲ್ಲ ತೆಗೀಬೇಕು ಅಂತ ಹೇಳಿದ್ದು ಅಲ್ಲ. ಇದಕ್ಕೇನು ಇದಲ್ಲ ನನ್ನದು ಏನು ಅಂತ. ಈಗ ಒಂದು ಸೋತಾಗ ಜೂಜಾಡಿದ್ದು ಅವಳಲ್ಲ, ಪಾಂಡವರು. ಅವರೆಲ್ಲ ಒಂದೊಂದು ಬಟ್ಟೆಯಲ್ಲಿ ಕೂತಿದ್ರು. ಇವಳ ಒಂದು ಬಟ್ಟೆಯು ಮೈಯಲ್ಲಿರಬಾರದು ಅಂತ ನಿನಗೆ ಹಠ. ಕೃಷ್ಣ, ವಸ್ತ್ರಾಪಹರಣದ್ದೇ ನಮ್ಮದು ಉದ್ದೇಶ ಅಲ್ಲ. ದಾಸಿಯಾದ ಮೇಲೆ ಪ್ರಭುವಿಗೆ ಇಷ್ಟು ಅಧಿಕಾರ ಇದೆ ಎನ್ನುವುದನ್ನು ಸ್ಥಾಪಿಸುವುದು ನಮ್ಮ ಉದ್ದೇಶ ಇದ್ದದ್ದು. ಇಲ್ಲದೇ ಇದ್ರೆ ಕೃಷ್ಣ ಕಾದದ್ದು ಏನನ್ನು ಅಂತ ನಾವು ಪ್ರಶ್ನಿಸಬೇಕಾಗ್ತದೆ. ಹೀಗಾದ್ರೆ ದಾಸಿ ಕೆಲಸಕ್ಕೂ ಯಾರು ಸಿಕ್ಕಲಿಕ್ಕಿಲ್ಲ ಇನ್ನು. ಬಹಳ ಅಪಾಯದ ಕೆಲಸ ಇದು. ಏನಯ್ಯ ಸುಯೋಧನ. ಏನೇ ಆಗಲಿ 5 ಜನ ಪಾಂಡವರು ದ್ರೌಪದಿ ಸಹಿತ ವನವಾಸವನ್ನು ಮಾಡಬೇಕು ಎನ್ನುವುದರ ಮೇಲೆ ಒಬ್ಬ ಅರ್ಜುನ ದೇವಲೋಕಕ್ಕೆ ಪ್ರಯಾಣ ಮಾಡಿದ್ದಾನೆ ಅಂತಂದರೆ ಅಷ್ಟು ಸಮಂಜಸ ಅಂತ ನನಗೆ ಅನ್ನಿಸೋದಿಲ್ಲ. ಯಾಕೆಂತಂದ್ರೆ ಬೇರೆ ಸಂದರ್ಭದಲ್ಲಾದರೆ ಆ ಮಾತು ಸರಿ, ಒಪ್ಪಿಕೊಳ್ಳೋಣ. ಇಲ್ಲಿ ನಾವೊಂದು ನಿಬಂಧನೆಗೆ ಒಳಪಟ್ಟಿದ್ದೇವೆ, ವನವಾಸದಲ್ಲೇ ಅವರು ಇರಬೇಕು ಅಂತ. ಆ ದಶರಥನ ಮಗ ರಾಮದೇವರು ಲಂಕಾ ಪ್ರವೇಶವನ್ನು ಮಾಡಲಿಲ್ಲ.
ಲಕ್ಷ್ಮಣನನ್ನು ಕಳುಹಿಸಿದ್ದು ಹೌದಪ್ಪ. ವಿಭೀಷಣನ ಪಟ್ಟಾಭಿಷೇಕಕ್ಕೆ. ಹೌದೌದು. ಯಾಕೆ? ವನದೀಕ್ಷೆ ತನಗೆ ಉಂಟು ಅಂತ. ಹಾ, ಪಿತೃವಾಕ್ಯ ಪರಿಪಾಲನೆಯ ವೃತ್ತ. ಹೌದು. ಮಾತು ಮಾತಿಗೆ ಹಾ, ರಾಮನ ಆದರ್ಶವನ್ನು ಹಾಡಿ ಹೊಗಳುವ ಈ ಪಾಂಡವರು ಇಲ್ಲಿ ಯಾಕೆ ಅದನ್ನು ತಪ್ಪಿಸಿಕೊಂಡದ್ದು? ಹಾ, ಹಾ. ರಾಮ ತನ್ನ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸ ದೀಕ್ಷೆಯನ್ನು ನಾನು ಕೈಗೊಂಡಿದ್ದೇನೆ, ಆದ್ದರಿಂದ ನಗರ ಪ್ರವೇಶ ಮಾಡುವುದಿಲ್ಲ, ಪುರಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದ. ಯಾಕೆ? ಅವನಿಗೆ ಪುರಪ್ರವೇಶ ನಿಷಿದ್ಧವಾಗಿತ್ತು. ಇಲ್ಲಿ ಪುರಪ್ರವೇಶ ನಿಷಿದ್ಧ ಎಂಬ ಭಾಷೆ ಅಲ್ಲ ನಿಮ್ಮೊಳಗಿರುವುದು, ವನವಾಸದಲ್ಲಿರುವುದು. ಪುರಪ್ರವೇಶ ಮಾಡಬಾರದು ಅಂತ ಎಲ್ಲಿ ಉಂಟು? ಯಾವ ಪುರಪ್ರವೇಶವು ಮಾಡಬಾರದು ಅಂತ ಉಂಟಾ? ಅದಿಲ್ಲ, ಆ ನಿರ್ಧಾರವೇನೂ ಆಗೋದಿಲ್ಲ. ಹಾಗಾದರೆ ದೇವಲೋಕಕ್ಕೆ ಹೋದರೆ ನಮ್ಮ ಪುರಪ್ರವೇಶ ನಿಷಿದ್ಧ ಆದರೆ ವಿರಾಟ್ ರಾಜನಲ್ಲಿದ್ದದ್ದು ಆದರೆ ಹೇಗೆ ಇವರು? ಅದು ಅಜ್ಞಾತದಲ್ಲಿ ನಗರವಾಸಿಗಳಾಗಿದ್ದುಕೊಂಡು ಅಜ್ಞಾತರು ಆ ಕಾಲದಲ್ಲಿ ಅಲ್ಲಿರಬೇಕು. ಹಾಗಾದರೆ ವನವಾಸದಲ್ಲಿಯೂ ಪುರಪ್ರವೇಶಿಗಳಾಗಬಾರದು ಅಂತ ನಿಯಮವನ್ನು ನೀವು ನಿರ್ಧಾರ ಮಾಡಿದ್ದು ಏನು ಗೊತ್ತಾದ ವಿಚಾರ ಅಲ್ಲ. ಹಾಗಿರುವ ನಿಯಮವೂ ಇರಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದ್ರೆ ಕಾಡಿನಲ್ಲಾದರೂ ಕೂಡ ಅವರಿದ್ದ ಕ್ರಮದಲ್ಲಿ ಅವರಿಗೆ ಭೂಲೋಕದ ಯಾವತ್ತೂ ಕಟ್ಟುಪಾಡುಗಳು ನಿಷಿದ್ಧವಾಗಿ ಇದ್ದವು ಎಂಬುದಕ್ಕೆ ಯಾವ ಪುರಾವೆಯೂ ಇಲ್ಲ. ರಾಮನಿಗಾದರೆ ಹಾಗಲ್ಲ. ರಾಮನಾದರೆ ಭೂಮಂಡಲದಲ್ಲಿ ರಾಜನಾಗಿದ್ರೂ ಕೂಡ ಅವನು ಅಲ್ಲಿ ವನದಲ್ಲಿರುವಾಗ ಬೇರೆ ಕ್ರಮದಲ್ಲಿ ಇದ್ದ ಎಂಬ ಬಗ್ಗೆ ಪ್ರತ್ಯೇಕವಾದ ಪುರಾವೆಗಳು ಸಿಗ್ತವೆ. ಆದ್ದರಿಂದ ಧರ್ಮರಾಯಾದಿಗಳಿಗೆ ಪುರಪ್ರವೇಶ ನಿಷಿದ್ಧ ಅಂತ ನಾವು ವಾದಿಸುವುದಕ್ಕಿಲ್ಲ. ಪುರಪ್ರವೇಶ ನಿಷಿದ್ಧ ಆದರೆ ಅಜ್ಞಾತವಾಸದಲ್ಲಾದರೂ ಕೂಡ ನಿಷಿದ್ಧವೇ ಆಗಬೇಕು ಪುರಪ್ರವೇಶ. ಈ ವನವಾಸದಲ್ಲಿ ಮಾತ್ರ ಯಾಕೆ? ಈಗ ವನವಾಸದಲ್ಲಿರುವಾಗಲಾದರೂ ಅವರು ತಾವು ಎಲ್ಲಿ ಹೋಗಿದ್ದೇವೋ ಅಲ್ಲಿ ಯಾವುದೇ ಒಂದು ವ್ರತವನ್ನ ಅಂತಿದ್ದಾರೆ ಎಂಬ ಹಾಗೆ ಇರಲಿಲ್ಲ. ವ್ರತವನ್ನ ಅಂತದ್ದಕ್ಕೆ ಏನು ನಮಗೆ ಪುರಾವೆ ಸಿಗ್ತದೆ? ಯಾವ ಪುರಾವೆ ಇಲ್ಲ. 12 ವರ್ಷಗಳ ಕಾಲ ವನವಾಸ, 1 ವರ್ಷದ ಕಾಲ ಅಜ್ಞಾತವಾಸ, ಎಲ್ಲಾದರೂ ನಗರದಲ್ಲಿದ್ದುಕೊಂಡು ಅಜ್ಞಾತವಾಸ. ಆದ್ದರಿಂದ ಪುರಪ್ರವೇಶ ಅಜ್ಞಾತವಾಸದ ಕಾಲದಲ್ಲಿ ತಪ್ಪಲ್ಲ. ಆಯ್ತು. ಈಗ ನಿನ್ನ ನಿಯಮ ಪ್ರಕಾರ ಆ ಅಜ್ಞಾತವಾಸವನ್ನು ಅವರು ಪುರದಲ್ಲಿ ನಿಷಿದ್ಧ ಅಲ್ಲ. ಆದರೆ ಪಟ್ಟಣದಲ್ಲಿ ಇಲ್ಲದೆ ಪೇಟೆ ಹಳ್ಳಿಯಲ್ಲಿ ಅಥವಾ ಕಾಡಿನಲ್ಲಿರುವಾಗ ಅವರು ಯಾವ ಪಟ್ಟಣವನ್ನು ಪ್ರವೇಶಿಸಬಾರದು ಅಂತ ಎಲ್ಲಿ ಇದೆ? ಅಥವಾ ಒಬ್ಬ ಹೋಗಬಾರದು ಅಂತ ಎಲ್ಲಿ ಇದೆ? ಅಥವಾ ಅವರು ಕಾಡುವಾಸಕ್ಕೆ ವ್ರತವನ್ನು ಕಂಕಣ ತೊಟ್ಟಿದ್ದಾರೆ ಅಂತ ಎಲ್ಲಿ ಇದೆ? ಕಾಡಿನಲ್ಲಿರಬೇಕು ಅಂತ ಅಷ್ಟೇ ಹೇಳಿದ್ದು ಹೊರತು ಕಾಡಿನಲ್ಲಿ ಹೇಗಿರಬೇಕು, ಎಲ್ಲಿರಬೇಕು, ಯಾವ ವ್ರತವನ್ನು ಅಂಗೀಕರಿಸಬೇಕು ಇತ್ಯಾದಿ ಯಾವ ನಿಯಮವೂ ಇರಲಿಲ್ಲಲ್ಲ. ಆದೀತು. ಪಾಂಡವರ ವನವಾಸ ಅಜ್ಞಾತವಾಸಗಳನ್ನು ತೀರಿಸಿದ್ದಾರೆ ಅಂತಲೇ ಇಟ್ಟುಕೊಳ್ಳೋಣ. ಹೌದು. ಅವಧಿ ತೀರಿದ ಬಳಿಕ ನಮ್ಮ ಒಪ್ಪಂದವೇ ಹಾಗೆ, ಮರಳಿ ಹೋಗುವುದು ತಮ್ಮ ಪಟ್ಟಣವ. ಹೌದು. ಪುರಪ್ರವೇಶ ಮಾಡಬೇಕಾಗಿದ್ದಂತಹ ಈ ಪಾಂಡವರು, ಅದರಲ್ಲೂ ಮುಖ್ಯವಾಗಿ ಅರ್ಜುನ ಗೋಗ್ರಹಣದ ಯುದ್ಧವನ್ನು ಯಾಕೆ ಆರಂಭಿಸಿದ? ಅವನು ಆರಂಭಿಸಿದ್ದು ಅವನೇ. ಈಗ ಗೋಗ್ರಹಣ ಆದದ್ದು ಯಾಕೆ? ಪಾಂಡವರನ್ನು ಕಂಡುಹಿಡಿಯಲಿಕ್ಕೆ. ಪಾಂಡವರು ವಿರಾಟನ ನಗರದಲ್ಲಿದ್ದಾರೋ ಎಂಬ ಸಂಶಯವನ್ನು ಕಂಡುಕೊಳ್ಳುವುದಕ್ಕೆ ನೀವು ಆಕ್ರಮಣ ಮಾಡಿದ್ದು ವಿರಾಟನ ಮೇಲೆ ಅಲ್ಲವಾದರೆ ವಿರಾಟನ ಮೇಲೆ ನಿಮಗೇನು ಸಿಟ್ಟಿತ್ತು? ಈ ವಿರಾಟನ ಮೇಲೆ ನೀವು ಆಕ್ರಮಣ ಮಾಡಿದ್ದು ಯಾಕೆ? ಆ ತ್ರಿಗರ್ತರಾದ ಸುಶರ್ಮನ ಜೊತೆಯಲ್ಲಿ ಸೇರಿ ನೀವು ವಿರಾಟ ನಗರದ ಮೇಲೆ ಆಕ್ರಮಣ ಮಾಡಿದ್ದು ಯಾವುದಕ್ಕೆ? ಉದ್ದೇಶ ಏನು? ಉದ್ದೇಶ ಪಾಂಡವರಿದ್ದಾರೋ ಅಂತ ನೋಡ್ಲಿಕ್ಕೆ. ಅಲ್ಲದೆ ನಮಗೊತ್ತಿದ್ದಾಗೆ ಭೀಷ್ಮರು ಹೇಳಿದ್ರಂತೆ, ದಿವಸ 5 ಪಾಂಡವರು ಉತ್ತರಾಧಿಕಾರಿಗಳು ಅಂದ್ರೆ ಅವರ ಭಾಷೆ ಮುಗಿಯುತ್ತಾ ಬಂದಿದೆ, ಇನ್ನು 5-6 ದಿವಸದಲ್ಲಿ ಅವರ ಇದು ಅಜ್ಞಾತವಾಸದ ಅವಧಿ ಮುಗಿಯುತ್ತದೆ ಅಂತ ಹೇಳಿದ್ದಾರಂತೆ. ಅಷ್ಟು ಗೊತ್ತಿದ್ದು ನೀವು ಹಾರಿ ಬಿದ್ದು ಸೈನ್ಯವನ್ನು ಸೇರಿಸಿಕೊಂಡು ತ್ರಿಗರ್ತನನ್ನು ಮುಂದಿಟ್ಟುಕೊಂಡು ಯಾಕೆ ಬೇಕಾಗಿ ಹೋದ್ದು? ಹಿಂದಿನ ದಿವಸ ತ್ರಿಗರ್ತಾಧಿಪನಾದ ಸುಶರ್ಮನೊಡನೆ ನಾವು ಮಾಡಿಕೊಂಡ ಒಡಂಬಡಿಕೆಯೇ ಕಾರಣ ಯುದ್ಧಕ್ಕೆ. ಹೌದು. ಅದರ ಜೊತೆಯಲ್ಲಿ ತುರುವಿಂಡನ್ನು ಬಂಧಿಸುವುದರ ಮೂಲಕ ಪಾಂಡವರ ಪತ್ತೆ ಹಚ್ಚುವುದು 2ನೆಯ ಉದ್ದೇಶ. ಸ್ವಾಮಿ ಕಾರ್ಯ ಸ್ವಕಾರ್ಯ. ಹೌದು. ಆದ್ದರಿಂದ ತ್ರಿಗರ್ತನ ಉದ್ದೇಶವೂ ಆಯಿತು, ನಮ್ಮ ಉದ್ದೇಶವೂ ಆಯಿತು. ಪಾಂಡವರಿಗೆ ಅನಿವಾರ್ಯವಾಯಿತು. ಏನು? ಯಾಕೆಂದ್ರೆ ತ್ರಿಗರ್ತರ ಜೊತೆ ನೀವು ಸೇರಿಕೊಂಡು ಮೊದಲನೇ ದಿನ ನೀವಲ್ಲ, ತ್ರಿಗರ್ತರು ಮುಖ್ಯವಾಗಿ ತ್ರಿಗರ್ತರ ಆಕ್ರಮಣ ಮಾಡಿದರು ವಿರಾಟ ನಗರಿಯನ್ನು. ತ್ರಿಗರ್ತರ ಆಕ್ರಮಣ ಮಾಡಿದಾಗ ವಿರಾಟ ರಾಜ ಸೋತು ಸಾಯುವ ಸ್ಥಿತಿ ಬಂತು. ಸರಿ. ಆಗ ಧರ್ಮರಾಯ ಹೇಳಿದ್ದು, ನಾವು ಅನ್ನ ಉಣ್ಣುತ್ತಾ ಇದ್ದೇವೆ ವಿರಾಟನದು, ಉಪ್ಪನ್ನಕ್ಕೆ ನಾವು ಯಾವತ್ತೂ ಅನ್ಯಾಯ ಮಾಡಬಾರದು, ಆದ್ದರಿಂದ ಭೀಮಸೇನ ಹೋಗಿ ಬಿಡಿಸಿ ತನ್ನಿ ರಾಜನನ್ನು ಅಂತ. ವಿರಾಟನನ್ನು ಬಿಡಿಸುವುದಕ್ಕಾಗಿ ತ್ರಿಗರ್ತ ರಾಜನನ್ನು ಹೊಡೆದು ಹಾಕಿದ್ದು ಭೀಮಸೇನ. ಅದು ಸರಿ, ಒಪ್ಪಿಕೊಳ್ಳೋಣ. ಮರುದಿನ ನೀವು ಪ್ರವೇಶ ಆದ್ರಿ. ನೀವು ಉತ್ತರ ಗೋಗ್ರಹಣ ಮಾಡಿದ್ದು. ಉತ್ತರ ದಿಕ್ಕಿನಿಂದ ಗೋವುಗಳನ್ನು ಹಿಡಿದದ್ದು. ಯಾಕೆ ಹಿಡಿದದ್ದು? ನೀವು ಗೊತ್ತಿದ್ದೇ ಹಿಡಿದದ್ದು.
ಧರ್ಮರಾಯ ಗೋವುಗಳನ್ನು ಬಂಧಿಸಿದಾಗ ಬಂಧಿಸಿ ಕಟ್ಟಿ ಹಾಕಿ ಕತ್ತಲೆ ಆದರೆ ಮತ್ತೆ ಹಟ್ಟಿಗೆ ಬಾರದೆ ಅವನು ಊಟ ಸ್ವೀಕಾರ ಮಾಡುವುದಿಲ್ಲ ಧರ್ಮರಾಯ. ಬಿಟ್ಟ ಹಸುಗಳು ಹಟ್ಟಿಗೆ ಬರಬೇಕು. ಹಾಗಾಗಿ ಕಟ್ಟಿ ಹಾಕಿ ಎಲ್ಲ ಪಶುಗಳನ್ನು ಕಟ್ಟಿದರೆ ಪಾಂಡವರಲ್ಲಿ ಇದ್ದಾರೋ ಧರ್ಮರಾಯನಿಗೆ ಬೇಕಾಗಿ ಬರ್ತಾರೆ. ಆಗ ಅವ್ರನ್ನ ನಾವು ಗುರುತಿಸಬಹುದು ಅಂತ ನೀವು ಹಂಚಿಕೆ ಮಾಡಿದ್ದು. ಹೌದೇ ಅದು. ಆ ಹಂಚಿಕೆಯ ಮೇರೆಗೆ ಮರುದಿನದ ಯುದ್ಧ ಗೋಗ್ರಹಣ. ಈ ಯುದ್ಧದಲ್ಲಿ ಅರ್ಜುನನು ಸಾರಥಿಯಾಗಿ ಉತ್ತರ ಕುಮಾರನ ಜೊತೆಗೆ ಹೋದ. ಉತ್ತರ ಕುಮಾರನ ಜೊತೆಗೆ ಹೋದಾಗ ಅವನಿಗೆ ಆ ದಿವಸ ಪ್ರತ್ಯಕ್ಷನಾಗುವುದಕ್ಕೆ ಅವಧಿ ಮುಗಿದಿದೆ ಅಂತಾಯ್ತು. ಅವನು ಪ್ರತ್ಯಕ್ಷನಾದ. ಅವನು ಅರ್ಜುನನೇ ಆದ. ಗಾಂಡೀವವನ್ನು ಕೈಯಲ್ಲಿ ಹಿಡಿದ. ಉತ್ತರ ಕುಮಾರನಿಂದ ತನ್ನ ಸಾರಥ್ಯ ಮಾಡಿಸಿಕೊಂಡ. ಹಾಗೆ ಯುದ್ಧವಾದದ್ದು. ಈಗ ಅರ್ಜುನ ಆಕ್ರಮಣ ಮಾಡಿದ ಅಂತಂದ್ರೆ ಗೋವುಗಳನ್ನು ಬಿಡಿಸಲಿಕ್ಕೆ ನೀವು ಗೋವುಗಳನ್ನು ತಕೊಂಡು ಹೋಗ್ತಾ ಇದ್ದೀರಿ. ಅವನಿಗೆ ಗೋವುಗಳು ಬೇಕು. ಆದ್ರಿಂದಲೇ ಕತ್ತಲಾಗುವಾಗ ಯುದ್ಧ ಅವನು ನಿಲ್ಲಿಸಿದ. ಕತ್ತಲಾಗುವಾಗ ಯಾಕೆ ಯುದ್ಧ ನಿಲ್ಲಿಸುವ ನಿಮ್ಮ ಹೋರಾಟ ಮತ್ತು ಮುಂದುವರಿಯುತ್ತದೆ ಅಂತ ಗೊತ್ತಾದಾಗ ಸಂಮೋಹನಾಸ್ತ್ರ ಹೊಡೆದ. ನಿಮ್ಮನ್ನೆಲ್ಲರನ್ನೂ ಬೀಳಿಸಿ ಅವನಿಗೆ ಕಾರ್ಯ ಆಗಬೇಕು. ಅವನ ಅಣ್ಣ ರಾತ್ರಿಯ ಹೊತ್ತು ಸಂಧ್ಯಾ ವಂದನೆ ಮಾಡಬೇಕಾದರೆ ಹಸುಗಳು ಬರಬೇಕು. ಆ ಹಸುಗಳನ್ನು ಬಿಡಿಸುವುದು ಅವನಿಗೆ ಮುಖ್ಯ. ಹಸುಗಳನ್ನು ಬಿಡಿಸದೇ ಆಗುವುದಿಲ್ಲ. ಅದಕ್ಕಾಗಿ ನಿಮ್ಮ ಮೇಲೆ ಆಕ್ರಮಣವಾಯಿತು. ಬೇರೆ ಕೃಷ್ಣ ಅಣ್ಣನ ರಕ್ಷಣೆಗಾಗಿ ಅದನ್ನೇ ಪರಮ ಲಕ್ಷ್ಯವನ್ನಾಗಿಟ್ಟು ಗೋಗ್ರಹಣ ಯುದ್ಧವನ್ನು ಅರ್ಜುನ ಮಾಡಿದ. ಆದೀತು. ಅಷ್ಟೊಂದು ಕುಟುಂಬ ವಾತ್ಸಲ್ಯವುಳ್ಳವನು ಕೇವಲ ಬಂಧುಗಳಾದ ನಮ್ಮೊಡನೆ ವ್ಯವಹರಿಸುವಾಗ ದುರ್ದಾನವನ್ನು ಸ್ವೀಕಾರ ಮಾಡಿದವರಂತೆ ವ್ಯವಹರಿಸುವುದು ಯಾಕೆ? ಆದ್ದರಿಂದ ನಾನು ನಿನ್ನಿಂದ ಸ್ಪಷ್ಟೀಕರಣವನ್ನು ಬಯಸ್ತೇನೆ. ಏನು ಕೃಷ್ಣ, ಇನ್ನು ಮುಂದಾದರೂ ಸರಿಯೇ ಈ ಪಾಂಡವರು ಹೇಗೆ ನಮ್ಮೊಡನೆ ಸಹಜೀವನವನ್ನು ಬಯಸ್ತಾರೆ ಅದನ್ನು ಕೇಳುವ. ಇನ್ನಾದರವರು ಬಂದು ನಿನ್ನೊಡನೆ ಮುನ್ನಿನಂತಿರ್ಪೆವೆಂದು ನನ್ನನ್ನು ಎನ್ನ ನಿಲ್ಲಿಗೆ ಸಂಧಿಗೆ ಕಳುಹಿದರು ಮನ್ನಿಸೈ ಕರುಣದೊಳಗೆ ಇನ್ನಾದರವರು ಬಂದು ನಿನ್ನೊಡನೆ ಮುನ್ನಿನಂತಿರ್ಪೆವೆಂದು ಎನ್ನ ನಿಲ್ಲಿಗೆ ಕಳುಹಿದರು ಮನ್ನಿಸೈ ಕರುಣದೊಳಗೆ ಸುಯೋಧನ, ಈವರೆಗೆ ನಡೆದು ಹೋಯಿತು. ಅದರಿಂದಾಗಿ ಇತ್ತಂಡಕ್ಕೂ ಬಹಳಷ್ಟು ನಷ್ಟವಾಯಿತು. ಅನೇಕ ಜನರು ಭ್ರಷ್ಟರಾದರು. ಕಷ್ಟ ನಷ್ಟಗಳನ್ನೆಲ್ಲ ಗ್ರಹಿಸಿದರೆ ಇನ್ನು ಮುಂದೆ ಮುಂದುವರಿಸುವುದು ಇದು ಮತ್ತೂ ಅಪರಾಧ. ಇದರ ಜೊತೆಗೆ ನಿಮ್ಮ ಪಾಳಯಕ್ಕೆ ಈಗಾಗಲೇ 11 ಅಕ್ಷೋಹಿಣಿ ಸೈನ್ಯ ಬಂದಿದೆ. ಪಾಂಡವರ ಭಾಗಕ್ಕೆ 7 ಅಕ್ಷೋಹಿಣಿ ಸೈನ್ಯ ಸೇರಿದೆ. ಈ 18 ಅಕ್ಷೋಹಿಣಿ ಸೈನ್ಯ ನಾಳೆ ಯುದ್ಧ ಮಾಡುತ್ತಾ ಚಿಂದಿಯಾಗಿ ನಷ್ಟ ಭ್ರಷ್ಟವಾಗಿ ಲೋಕಕ್ಕಾಗುವಂತಹ ಅಪಾರ ಹಾನಿಯನ್ನು ತಪ್ಪಿಸುವುದಕ್ಕಾಗಿ ಪಾಂಡವರು ಹೇಳ್ತಾರೆ, ನಾವು ಮೊದಲನೇ ಹಾಗೆ ಇರ್ತೇವೆ. ನಮ್ಮ ದೊಡ್ಡಪ್ಪನ ಮಗನಾದ ದುರ್ಯೋಧನ, ಅವನ 99 ಮಂದಿ ತಮ್ಮಂದಿರ ಜೊತೆಯಲ್ಲಿ ನಾವು ಸಹೋದರ ವಾತ್ಸಲ್ಯದಿಂದ ಇರ್ತೇವೆ. ಆದ್ದರಿಂದ ನಮ್ಮದಾದ ನಮ್ಮ ಅರ್ಧ ರಾಜ್ಯವನ್ನು ನಮಗೆ ಕೊಡಲಿ. ಆ ಮೂಲಕವಾಗಿ ನಾವು ಸಹೋದರ್ಯದ ಅತ್ಯಂತ ಒಳ್ಳೆಯ ಒಂದು ಮಾದರಿಯನ್ನು ಜಗತ್ತಿಗೆ ಒದಗಿಸ್ತೇವೆ ಅಂತ ಧರ್ಮರಾಯ ಹೇಳ್ತಾನೆ. ಆದ್ದರಿಂದ ಹೇಳ್ತೇನೆ,
ಏನು ರಾಜ್ಯದಿಂದ ಹೊರಗಟ್ಟಲ್ಪಟ್ಟ ಪಾಂಡವರು ಮತ್ತೆ ಪುನಃ ಎಲ್ಲ ಮಾತುಗಳನ್ನು ಮುಗಿಸಿ ಬಂದು ಈಗ ನಿನ್ನಲ್ಲಿ ನ್ಯಾಸಭೂತವಾಗಿರುವಂತಹ ರಾಜ್ಯವನ್ನು ಕೇಳ್ತಾ ಇದ್ದಾರೆ. ಕೊಡಯ್ಯ, ಕೊಟ್ಟು ಬಿಡು, ಕರುಣೆಯಿಂದ ಕೊಟ್ಟು ಬಿಡು. ಪಾಂಡವರು ಈವರೆಗೆ ಪಟ್ಟ ಬನ್ನಗಳನ್ನು ಆಲೋಚಿಸು. ಕೃಷ್ಣ, ಆ ಪಾಂಡವರಿಗಾದ ಅಪಾರವಾದ ನೋವನ್ನು ಅವರು ಮರೆತು ನಿನ್ನ ಒಡಗೂಡುವುದಕ್ಕೆ ಸಿದ್ಧರಾಗಿದ್ದಾರೆ. ಯಾಕೆ ಕೊಡೋದಿಲ್ಲ ನೀನು? ಕೃಷ್ಣ, ನಿನ್ನ ಒಟ್ಟು ಮಾತಿನ ಮತಿತಾರ್ಥ ಏನು? ಪಾಂಡವರಿಗೆ ನಾನು ರಾಜ್ಯವನ್ನು ಕೊಡಬೇಕು. ಹೌದು. ಇಲ್ಲಿ ರಾಜ್ಯವನ್ನು ಕೊಡುವುದು ಬಿಡುವುದು ಮುಖ್ಯ ಅಲ್ಲ. ನಾವು ಪಾಂಡವರಿಗೆ ರಾಜ್ಯವನ್ನು ಕೊಡಬಹುದು, ಅಥವಾ ಪಾಂಡವರು ತಮಗೆ ಏನೂ ಬೇಡ ಅಂತ ಕಾಡಿಗೂ ತೆರಳಬಹುದು. ಆದರೆ ನಾವು ನಮ್ಮನ್ನು ಹೇಗೆ ಹೊಂದಿಕೊಳ್ಳುತ್ತಲಿದ್ದೇವೆ ಎನ್ನುವುದು ಮುಖ್ಯ. ಇದುವರೆಗಿನ ನಮ್ಮ ಜೀವಿತದಲ್ಲಿ ನಾವು ಒಂದು ದಿವಸ ಸ್ನೇಹದಿಂದ ಇದ್ದರೆ 2 ದಿವಸ ವಿರೋಧದಿಂದ ಇದ್ದವರು. ಆದರೂ ಎಲ್ಲವನ್ನು ನಿನ್ನ ಸಾಕ್ಷಿಯಲ್ಲಿ ಮುಗಿಸಿಕೊಳ್ಳೋಣ ಅಂತ ಭಾವಿಸಿದರೆ ಕೃಷ್ಣ, ಏನು ನೀನು ಹೇಳುತ್ತಿ ಮೊದಲಿನ ಹಾಗೆ ಪಾಂಡವರು ಇರ್ತಾರೆ ಅಂತ. ಹೌದು, ಮೊದಲಿನ ಹಾಗೆ ಎನ್ನುವುದೇ ಇಲ್ಲಿ ಜಟಿಲ. ಅಂದರೆ ಇಲ್ಲಿ 2 ಕಾಲಘಟ್ಟಗಳು. ಅಂದ್ರೆ ಒಂದು ರಾಜ್ಯ ವಿಭಜನೆಗಿಂತ ಮೊದಲಿನ ಕಾಲಘಟ್ಟ, ಹೌದು. ಇನ್ನೊಂದು ರಾಜ್ಯ ವಿಭಜನೆಯ ಅನಂತರದ ಕಾಲಘಟ್ಟ. ಹೌದೌದು. ಮೊದಲಿನ ಕಾಲಘಟ್ಟದಲ್ಲಿ ಹೌದು, ದ್ಯೂತದಲ್ಲಿ, ವೈಹಾಳಿಯಲ್ಲಿ, ವಿನೋದದಲ್ಲಿ ಕಳೆದರು ವರುಷ ಪಂಚಕವ, ಒಪ್ಪಿಕೊಳ್ಳುತ್ತೇವೆ. ಆದರೆ ಒಬ್ಬನ ಆಯುರ್ಮಾನದಲ್ಲಿ 5 ವರ್ಷ ಎನ್ನುವುದು ಬಹಳ ಸಣ್ಣದು. ಅದನ್ನು ನಾವು ಸ್ವೀಕಾರ ಮಾಡುವ ಹಾಗಿಲ್ಲ. ಅನಂತರದ ಕಾಲಘಟ್ಟದಲ್ಲಿ ಇಂದ್ರಪ್ರಸ್ಥದ ಪ್ರಕರಣ, ಮಯನ ಮಂಟಪ, ದ್ಯೂತ ಇತ್ಯಾದಿಗಳೆಲ್ಲ ನಡೆದಿವೆ. ಆದ್ದರಿಂದ ಇತಿಹಾಸದ ಪುನರಾವರ್ತನೆಯನ್ನು ನಾನು ಬಯಸುವುದಿಲ್ಲ. ಆದರೂ ಸಂಧಾನ ಅಂತಂದಾಗ 2 ಕಡೆಯವರು ಒಂದಿಷ್ಟು ತಗ್ಗಬೇಕು, ಬಗ್ಗಬೇಕು ಎನ್ನುವುದನ್ನು ಒಪ್ಪಿಕೊಳ್ಳುತ್ತೇನೆ. ಕೊಡುಕೊಳ್ಳುವ ವ್ಯವಹಾರ. ಆದರೆ ನಾವೆಷ್ಟು ತಗ್ಗಿದ್ದೇವೆ, ನಾವೆಷ್ಟು ಬಗ್ಗಿದ್ದೇವೆ ಅಂತಂದ್ರೆ ಇದಕ್ಕಿಂತ ಹೆಚ್ಚು ನಾವು ಬಗ್ಗುವ ಹಾಗಿಲ್ಲ. ಅಂದ್ರೆ ಇದಕ್ಕಿಂತ ಹೆಚ್ಚು ತಗ್ಗುವ ಹಾಗೂ ಇಲ್ಲ. ಓಹೋ, ನೋಡು, ಪಾಂಡವರು ಒಂದು ರಾಜಸೂಯವನ್ನು ಮಾಡಿದರು. ನಾವು ಹೋಗಲೇಬೇಕಾದ ಅನಿವಾರ್ಯ ಏನು ನಮಗಿರಲಿಲ್ಲ. ಆದರೂ ಒಂದು ಕ್ಷಣಕ್ಕೆ ಎಲ್ಲವನ್ನೂ ಮರೆತು ನಾವು ಅಲ್ಲಿಗೆ ತೆರಳಿದ್ದೇವೆ. ನಾವು ಇಲ್ಲೊಂದು ವೈಷ್ಣವ ಯಾಗವನ್ನು ಮಾಡಿದೆವು. ಪಾಂಡವರು ಒಮ್ಮೆ ಬಂದು ಹೋಗಲಿ ಅಂತ ಹೇಳಿದ್ದಕ್ಕೆ ಆ ಭೀಮ ಹೇಳಿದ್ದೇನು? 13 ವರ್ಷಗಳನ್ನು 13 ದಿನಗಳನ್ನಾಗಿ ಕಳೆದು ಮತ್ತೆ ರಣಯಜ್ಞಕ್ಕೆ ಬರುತ್ತೇನೆ ಅಂತ ಹೇಳಿದ. ಮೊನ್ನೆಯ ದಿವಸ ಸಂಜಯರನ್ನು ನಾವು ಗಳಿಸಿದಾಗ ಅದೇ ಗಾಯತ್ರಿ ಮಂತ್ರ ಮರುತ ಸಂಭವಾಗದು ಏನಲುಗಿಸುತ್ತ ಅಂತಕನಪುರದಲ್ಲಿ ಠಾಢ್ಯವಂತ. ಹಾಗಾದರೆ ರಣ, ಮಾರಣ ಇತ್ಯಾದಿಗಳನ್ನೆಲ್ಲ ಹಂಬಲಿಸಿಕೊಂಡಿರುವ ಈ ಪಾಂಡವರೊಡನೆ ನಾವು ಸಹವರ್ತಿಗಳಾಗಿ ಸಹಜೀವನವನ್ನು ಬಯಸುವುದು ಹೇಗೆ ಹೇಳು? ಅಂದ್ರೆ ಇದಕ್ಕೆಲ್ಲ ಕಾರಣ ನೀನು ಮಾಡಿದ ಅಪರಾಧ. ಇವತ್ತಿಗೂ ಹೇಳ್ತಾರಲ್ಲ ಅವರು ಅಪರಾಧಿಗಳು ಅಂತ. ಮಾಡಿದ ಅಪರಾಧವ ಕ್ಷಮಿಸುತ್ತಾರ ಮೊದಲಿತಾರ್ಧದನುವ ತಾಮರೆತು ನಿಮ್ಮಳಿನ್ನು ಕೂಡಿದ್ದರ ಮಹಿಮಯನೆಂದನು. ನೀನು ಹೇಳುವಂತೆ ಒಮ್ಮೆ ವಾರಣಾವತದಲ್ಲಿ ರಾಜ್ಯವನ್ನು ಕೊಟ್ಟು ಪಾಂಡವರು ಅಲ್ಲಿಗೆ ಹೋದರು. ಆಮೇಲೆ ಹಲವಾರು ಘಟನೆಗಳು ನಡೆದಲ್ಲೆಲ್ಲ ಪಾಂಡವರಿಗೆ ನಮ್ಮನ್ನು ಕಂಡ್ರೆ ಆಗುವುದಿಲ್ಲ ಎಂಬ ವಾದವನ್ನು ನೀನು ಪುಷ್ಟೀಕರಿಸಿ ಮಾತನಾಡ್ತಾ ಇದ್ದಿ. ಆದರೆ ಅದೇ ವಿಷಯವನ್ನು ತಿರುಗಿಸಿ ನಾವು ಮಾತನಾಡಿದರೆ ಪಾಂಡವರಿಗೆ ನೀನು ಮಾಡಿದ ಅಪರಾಧಗಳು ಒಂದಲ್ಲ ಎರಡಲ್ಲ. ಈಗ ಬಾಲ್ಯದಿಂದಲೇ ಒಬ್ಬ ಭೀಮಸೇನ ಮರ ಹತ್ತಿದಾಗ ನಿಮ್ಮನ್ನು ಅಲುಗಾಡಿಸಿ ಕೆಳಗೆ ಬೀಳಿಸ್ತಿದ್ದ ಎಂಬ ಆ ಚಿಕ್ಕಂದಿನ ಆಟಕ್ಕೆ ಪ್ರತೀಕಾರವಾಗಿ ನೀನು ಅವನಿಗೆ ವಿಷದ ಲಡ್ಡುಗೆಯನ್ನು ಕೊಟ್ಟವನು. ನೀನು ಅವನನ್ನು ಕೈಕಾಲು ಕಟ್ಟಿ ಮಡುವಿಗೆ ನೂಕಿದವನು. ಆಮೇಲೆ ಆ ಪಾಂಡವರಿದ್ದರೆ ಆಗಲಿಕ್ಕಿಲ್ಲ, ವಾರಣಾವತಕ್ಕೆ ಕಳುಹಿಸಿ ಅವರನ್ನು ಸುಡಬೇಕು ಅಂತ ಬಗೆದವನು. ಆಮೇಲಾದರೂ ಕೂಡ ನೀನು ಪಾಂಡವರನ್ನು ಏನಾದರೂ ಮಾಡಿ ಅವರಿಗೆ ವಿವಾಹವಾಗಿ ದ್ರೌಪದಿಯ ಜೊತೆಯಲ್ಲಿ ಬಂದ ಮೇಲೂ ಆ ಪಾಂಡವರನ್ನು ಸರ್ವನಾಶ ಮಾಡುವ ಮಾರ್ಗಕ್ಕೆ ತರುವುದಕ್ಕೆ ಮಯನ ಮಂಟಪದಲ್ಲಿ ಅವರು ವಿಜೃಂಭಿಸಿದಾಗ ಜೂಜಾಡುವುದಕ್ಕೆ ಸಿದ್ಧತೆ ಮಾಡಿದವನು.
ಆಗ ಅವರಿಗೆ ರಾಜಸೂಯಾಧ್ವರ ನಡೆದಿತ್ತು. ಅದನ್ನು ಕಂಡು ನಿನಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ, ನಿನಗೂ ಏನೋ ನೋವಾಯಿತು ಅಂತ ಹೇಳ್ತಿ. ಅಂತೂ ಇಂತೂ ಪಾಂಡವರು ಸುಖವಾಗಿ ಇರಕೂಡದು. ಧನವನಿತ್ತಾದೊಡೆಯು ವಿಷವನಿತ್ತಾದೊಡೆಯು ಶತ್ರು ಜನಪತಿಯ ವಶ್ಯ ಮಾಡ್ಬೋದು. ಇದು ರಾಜನೀತಿ, ಅದರಲ್ಲೇ ನಾವು ಅಡಿ ಇಟ್ಟದ್ದು. ಸುಯೋಧನ, ಶತ್ರುಗಳನ್ನು ಹಾಗೆ ಮಾಡಬಹುದು ಅಂತ ರಾಜನೀತಿ. ಹಾಗಾದರೆ ನೀನೀಗ ಪಾಂಡವರನ್ನ ಯಾಕೆ ಶತ್ರುಗಳು ಅಂತ ಹೇಳೋದು? ಶತ್ರುತ್ವಕ್ಕೆ ನೀನೇ ಮೊದಲು ಮಾಡಿದವ, ಮೊದಲು ನೀನೇ ಪಾಂಡವರನ್ನು ಕೊಲ್ಲಿಕ್ಕೆ ಆಲೋಚನೆ ಮಾಡಿದವ. ಹಂತ ಹಂತವಾಗಿ ನೀನು ಪಾಂಡವರ ನಿರ್ನಾಮ ಮಾಡಬೇಕು ಅಂತ ಬಗೆದವ. ಯಾವಾಗ ಶತಶೃಂಗ ಪರ್ವತದಿಂದ ಪಾಂಡವರನ್ನು ಋಷಿಗಳು ಕರ್ಕೊಂಡು ಬಂದ್ರು, ಅಂದಿನಿಂದಲೇ ನಿನಗೆ ಹೊಟ್ಟೆಗಾಗುವುದಿಲ್ಲ ಅವರನ್ನು ಕಂಡ್ರೆ. ಆಗಲಿ, ಮುಂದೆ ಮುಂದೆ ಹೋಯ್ತು ಬಿಡು. ದ್ರೌಪದಿ ವಿವಾಹವಾಯಿತು, ಆಮೇಲೆ ರಾಜಸೂಯಾಧ್ವರ ನಡೆಯಿತು. ಅದರ ಅಂತರದಲ್ಲಿ ಪುನಃ ಪ್ರಾರಂಭ ಆಯಿತು. ಪುನಃ ಪ್ರಾರಂಭವಾದಾಗ ನೀನು ಜೂಜಾಡುವುದಕ್ಕೆ ಕರೆದೆ, ಅಲ್ಲಿಂದ ಮತ್ತೆ ಜೋರಾಯಿತು. ನಾವು ಎಲ್ಲವನ್ನು ಒಮ್ಮೆಗೆ ಮರೆತಿದ್ದೇವೆ. ನಾನು ಹೇಳೋದು, ದ್ರೌಪದಿ ವಿವಾಹವಾದ ಮೇಲೆ ನಿನ್ನ ಅಪ್ಪ ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಕೊಟ್ಟ, ನಿಮಗೆ ಹಸ್ತಿನಾವತಿಯನ್ನು ಉಳಿಸಿಕೊಂಡ. ಇಂದ್ರಪ್ರಸ್ಥವನ್ನು ಕೊಟ್ಟು ಅವರು ಅವರಷ್ಟಕ್ಕೆ ಇದ್ದು ರಾಜಸೂಯ ಆಯಿತು. ಆಗ ಏನು ಇರಲಿಲ್ಲ ನಿಮ್ಮೊಳಗೆ. ಆ ಹಂತದಕ್ಕೆ ಅವರೀಗ ಬರ್ತಾರೆ. ಈಗ ಅವರು ನಿನ್ನೊಡನೆ ಇನ್ನಾದರವರು ಬಂದು ನಿನ್ನೊಡನೆ ಮುಂದಿನಂತಿರ್ಪೆವೆಂದು ಆ ಹಂತಕ್ಕೆ ಅವರು ಬರ್ತಾರೆ. ಹೇಳಿ ಕಳಿಸಿದ್ರಿ. ಆಗಲೂ ಪಾಂಡವರೆಲ್ಲಿದ್ರು? ಕಾಡಿನಲ್ಲಿದ್ರು. ಕಾಡಿನಲ್ಲಿದ್ದ ಪಾಂಡವರು ಬರುವುದು ಹೇಗೆ? ಬಂದು ಹೋಗ್ಲಿ ಅಂತಂದ್ರೆ ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲ, ಬಂದು ಹೋಗ್ಲಿ ಅಂತ ಬರುವುದಿಲ್ಲ. ಧರ್ಮರಾಯ ಅಂತೂ ಬರೋದಿಲ್ಲ. ಯಾಕೆ? ಅವನಿಗೆ ಬದ್ಧತೆ ಉಂಟಲ್ಲ, ನಾವು ಮಾತಾಡಿದ್ದೇವಲ್ಲ ವನದಲ್ಲಿ ಇರಬೇಕು ಅಂತ. ಈ ಎಡೆಯಲ್ಲಿ ನಾವು ಬರುವುದು ಸರಿಯಲ್ಲ. ಮಿಕ್ಕವರನ್ನು ಕಳುಹಿಸಿದ್ರೆ ಇಲ್ಲೇನಾದ್ರೂ ಆದ್ರೆ ಸಭಾ ಮಧ್ಯದಲ್ಲಿ ನಿಮ್ಮಲ್ಲಿ ಜಗಳ ಆಗುವುದು ಸರ್ವೇ ಸಾಮಾನ್ಯ. ಹಿಂದಿನ ಎಲ್ಲಾ ಘಟನೆಗಳಲ್ಲಿಯೂ ಜಗಳ ಆಗಿದೆ. ಹಾಗಾಗಿ ಪಾಂಡವರು ಬರೋದು ಹೇಗೆ? ಹಾಗಾಗಿ ಪಾಂಡವರು ಬರಲಿಲ್ಲ. ಇನ್ನು ಸಂಜಯರಲ್ಲಿ ಹೇಳಿದ್ದನ್ನು ನೀನು ಉಲ್ಲೇಖಿಸ್ತಿ. ಸಂಜಯರಲ್ಲಿ ಹೇಳಿದ್ದನ್ನು ಉಲ್ಲೇಖಿಸುವುದಕ್ಕೆ ಮೊದಲು ನೀನು ಹೇಳಿದ್ದನ್ನೇ ನೋಡು. ನಿಮ್ಮಲ್ಲಿಗೆ ರಾಜ್ಯ ಕೊಟ್ಟು ಬಿಡಿ ಅಂತ ಪಾಂಡವರು ಕೇಳಿದಾಗ ಆಗ ನೀನು ಹೇಳಿದ್ದೇನು? ಪಾಂಡುಜಾತರನ ಇದೆ ಸಮರದಿ ಬಂಡು ಮಾಡಿ ನಮ್ಮ ಭೃತ್ಯರ ತಂಡದಲ್ಲಿ ಸೇರಿಸದಿರಲ್ಕೆ ಇದು ಮೀಸೆಯಲ್ಲ ಅಂತ. ಹಾಗಾದರೆ ಪಾಂಡವರನ್ನು ಇನ್ನು ಮುಂದೆಯೂ ನಾವು ಕಾಡಿಗೆ ಕಳುಹಿಸುವುದು, ಅವರಿಗೆ ಇನ್ನು ಮುಂದೆಯೂ ನಾವು ದಾಸರ ಸ್ಥಾನವನ್ನೇ ಕೊಡೋದು ಅಂತ ನೀನು ಅಬ್ಬರಿಸಿದವ. ಆಗ ದ್ರೋಣಾದಿಗಳು ಹೇಳಿದ ಮಾತನ್ನು ನೀನು ಕೇಳಲಿಲ್ಲ. ಮತ್ತೆ ಹೇಗೆ ಒಮ್ಮಟ ಬರುವುದು? ಅಲ್ಲದೆ ಪಾಂಡವರು ಸಿಕ್ಕಿ ಬಿದ್ದರೆ ಪುನಃ 12 ವರ್ಷ, 1 ವರ್ಷ, 13 ವರ್ಷ ಕಳುಹಿಸಬೇಕು ಅಂತಲೇ ನೀನು ಉತ್ತರ ಗೋಗ್ರಹಣ ಮಾಡಿಸಿದ್ದು. ಇದನ್ನೆಲ್ಲ ಆಲೋಚಿಸುವಾಗ ಪಾಂಡವರ ಬಗ್ಗೆ ಒಡಂಬಡಿಕೆ ಮನೋವೃತ್ತಿ ನಿನಗೇ ಇಲ್ಲದಿದ್ದದ್ದು. ಪಾಂಡವರಿಗೆ ಇತ್ತು ಅಂತ ಹೇಳಬೇಕು. ಯಾಕೆ? ನೀನು ಕಾಡಿನಲ್ಲಿ ಸಿಕ್ಕಿಬಿದ್ದಾಗ ಚಿತ್ರಸೇನ ಪ್ರಕರಣದಲ್ಲಿ ಪಾಂಡವರು ನಿನ್ನನ್ನು ಬಿಡಿಸಿಕೊಡ್ಲಿಲ್ವಾ? ಪಾಂಡವರು ನಿನ್ನನ್ನು ಬಿಡಿಸಿ ಮನೆಗೆ ಕಳುಹಿಸಲಿಲ್ವಾ? ಆಗ ಸಾಧ್ಯ ಇರಲಿಲ್ವಾ ತಗೊಂಡೋಗ ಅವರನ್ನು ದೇವಲೋಕದಲ್ಲಿ ಕಾರಾಗೃಹದಲ್ಲಿ ಹಾಕಿ ಅಂತ ಹೇಳಬಹುದಾಗಿತ್ತಲ್ಲ. ಧರ್ಮರಾಯ, ನಾನು ಸಾಧ್ಯಸ್ಕವೆಂಬ ಯಜ್ಞಕ್ಕೆ ಕೂತಿದ್ದೇನೆ, ನನಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹೋಗು ಭೀಮಸೇನ, ಹೋಗು ಅರ್ಜುನ, ಅವನನ್ನು ಬಿಡಿಸಿ ತನ್ನಿ. ವೈರಿಗಳಿಗೆ ನಾವು 105 ಜನ, ನಮ್ಮಲ್ಲಿ 105 ಜನ. ಆದ್ದರಿಂದ ನಮ್ಮ ದೊಡ್ಡಪ್ಪನ ಮಗನಾದಂತಹ ಸುಯೋಧನನನ್ನು ಕಟ್ಟಿಕೊಂಡವರನ್ನು ಸೋಲಿಸಿ ಅಂತ ಹೇಳಿದ. ಅಣ್ಣನ ಮಾತಿಗೆ ಒಡಂಬಟ್ಟು ಭೀಮಾರ್ಜುನರು ಬಿಡಿಸಲಿಲ್ಲ ನಿನ್ನನ್ನು. ಕೊಟ್ಟಿದ್ದಾರೆ. ಕೃಷ್ಣ ಹೇಳು. ಘೋಷಯಾತ್ರೆಯ ಪ್ರಕರಣದಲ್ಲಿ ಪರರ ಕಲಹಕ್ಕೆ ನಾವು 100ವರು, ನಮ್ಮ ಅಂತಃಕಲಹಕ್ಕೆ ನಾವು 105ವರು ಧರ್ಮರಾಜ ಹೇಳಿದ್ದು ಹೌದು. ಆದರೆ ಆ ಮಾತು ಅದು ಈಗಲೂ ಉಳಿಯುತ್ತದೋ? ನಮ್ಮ ವಿರೋಧಿಗಳಾದಂತಹ ಪಾಂಚಾಲರ ಸ್ನೇಹಬಂಧವನ್ನು ಅವರು ಬಯಸಿದ ಮೇಲೆ ಪರರು ಎಂದರೆ ಯಾರು, ವಿರೋಧಿಗಳು ಅಂದರೆ ಯಾರು? ಒಂದು ಕ್ಷಣಕ್ಕೆ ದೃಪದನಿಗೂ ನಮಗೂ ಹೋರಾಟ ನಡೆದಿತ್ತು. ಪರರ ಕಲಹಕ್ಕೆ ನಾವು 100ವರು, ನಮ್ಮ ಅಂತಃಕಲಹಕ್ಕೆ ನಾವು 105ವರು ಎನ್ನುವ ಧರ್ಮರಾಜ ಆಗ ಹೇಳಬೇಕಾಗಿತ್ತು, ಹೊಡೆಯಿರಿ ಪಾಂಚಾಲನಿಗೆ, ಬಿಡಿಸಿರಿ ಕೌರವರನ್ನು ಅಂತ. ಆಗ ಹೇಳಲಿಲ್ಲ. ಹಾಗಾದ್ರೆ ಈಗ ಯಾಕೆ ಹೇಳಿದ್ದು? ಬಿಡಿಸಿಕೊಂಡು ಬನ್ನಿ, ಈಗಲ್ಲ ಮುಂದೆ ಇದೆ ದಿವಸ. ಕುರಿಯನ್ನು ಕೊಬ್ಬಿಸುವುದು ಕುರುಬನ ಸೌಭಾಗ್ಯಕ್ಕೆ, ಮುಂದೆ ಪ್ರತಿಜ್ಞೆ ಇದೆ, ಅದಕ್ಕಾಗಿ ಬಿಡಿಸಿ ತನ್ನಿ ಅಂತ ಧರ್ಮರಾಜ ಹೇಳಿದ್ದು. ಸುಯೋಧನ, ಆ ದೃಷ್ಟಿಯಿಂದ ಹೇಳಿದ್ದೇ ಹೌದಾದ್ರೆ ಹಿಂದೆಯೇ ಪಾಂಚಾಲ ರಾಜನನ್ನು ವಿರೋಧಿಸಬಹುದಾಗಿತ್ತು. ಪಾಂಚಾಲ ದೇಶದಲ್ಲಿ ಗೆದ್ದವರಿಗೆ ಅಥವಾ ಮತ್ಸ್ಯಲಾಂಛನ ಛೇದಿಸಿದವರಿಗೆ ಮಗಳನ್ನು ಕೊಡ್ತೇನೆ ಎಂಬ ತೀರ್ಮಾನ ಮಾಡಿ ಆ ಪಾಂಚಾಲ ರಾಜ ದೃಪದ ಭೂಮಂಡಲಾದ್ಯಂತ ಹೇಳಿಕೆ ಕಳುಹಿಸಿದ್ದ. ನೀನೂ ಹೋಗಿದ್ದಿ, ನಿನ್ನ ತಮ್ಮನೂ ಹೋಗಿದ್ದಾನೆ, ತಮ್ಮಂದಿರೆಲ್ಲರೂ ಹೋಗಿದ್ದಾರೆ. ಯಾಕೆ ಹೋದ್ದು ನೀವು?
ಆವಾಗಲೇ ಅವನನ್ನು ಮಾವನಾಗಿ ಮಾಡಿಕೊಳ್ಳಿಕ್ಕೆ ಯಾಕೆ ಹೊರಟ್ರಿ? ಪಾಂಡವರು ಬದುಕಿದ್ದಾರೆ ಎನ್ನುವುದು ನಮಗೆ ಗೊತ್ತಿರಲಿಲ್ಲ. ಎಲ್ಲರೂ ಹೋಗಿದ್ದಾರೆ. ನೀನು ಬಂದಿದ್ದಿ, ನಾನು ಬಂದಿದ್ದೇನೆ, ನನ್ನ ಅಣ್ಣ ಬಲರಾಮ ಬಂದಿದ್ದಾನೆ. ಅವ ಒಮ್ಮೆ ಬಿಲ್ಲಿಗೆ ಕೈ ಹಾಕುವುದು ಅಂತ ಆಲೋಚನೆ ಮಾಡುವಾಗ ನೀನು ತಡೆದದ್ದಿಯಂತೆ. ಇರಲಿ, ಇದೆಲ್ಲ ನಮ್ಮ ಕ್ಷತ್ರಿಯ ರಾಜರಿಗೆ, ನಿನಗೂ ನನಗೂ ಒಟ್ಟಾಗಿ ಊರಲ್ಲಿ ಒಂದು ಹೆಣ್ಣನ್ನು ಮದುವೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಎಲ್ಲರೂ ಹೇಳುವುದೇ, ಮುದುಕರು ಹೇಳುವುದೇ ಅಲ್ಲ. ಅಲ್ಲದಿದ್ರೆ ಆ ಕಪೋತರೋಮನಾಗಿದ್ದವರೆಲ್ಲ ಹುಡುಗಿಯರದ್ದು ಮದುವೆ ಆಗುವಾಗ ಸ್ವಯಂವರಕ್ಕೆ ಹೋದವರ ತಲೆ ಸಮ ಇದ್ರೆ ಮುದುಕರು ಅದೊಂದು ಇದ್ದದ್ದೆಪ್ಪ, ನಮಗದೊಂದು ಹುಚ್ಚು ಅಷ್ಟೇ. ಅಂತೂ ನಾವೆಲ್ಲ ಹೋಗಿದ್ದೇವೆ ಎಂಬುದರಿಂದ ನಾನು ಹೇಳುವುದೇನು, ಪಾಂಚಾಲನಲ್ಲಿ ಕ್ರೋಧ ಬೆಳೆಸುವ ಹುಮ್ಮಸ್ಸು ನಿನಗೂ ಇರಲಿಲ್ಲ, ಆದ್ರೆ ಅವನ ಮಗಳನ್ನು ಮದುವೆ ಆಗಬಹುದು ಅಂತ ನಿನಗೂ ಇತ್ತು. ಇದು ಮುಂದುವರೆದಿತ್ತು. ನಿನ್ನ ಜೊತೆ ಕರ್ಣನೂ ಬಂದಿದ್ದ, ನಿಮಗೆಲ್ಲರಿಗೂ ಇತ್ತು. ಆದ ಕಾರಣ ಪಾಂಚಾಲ ರಾಜನನ್ನು ವಿರೋಧಿಸುವ ಆ ಉತ್ಸಾಹ ಅರ್ಜುನನಿಗೆ ಬರುವುದಕ್ಕೆ ಎಡೆಯೇ ಇಲ್ಲ. ಮದುವೆ ಆಗಿ ಬಂದಾಗ ಪಾಂಚಾಲ ರಾಜ ಜೊತೆಯಾಗಿಯೇ ಬಂದಿದ್ದ. ಬಂದು ಆ ನಿಮ್ಮ ಇಂದ್ರಪ್ರಸ್ಥ ಕಟ್ಟಿದಿರಲ್ಲ, ಕಟ್ಟುವಲ್ಲಿ ಜಾಗವನ್ನು ಹುಡುಕುವಾಗ ಕೂಡ ಪಾಂಚಾಲ ರಾಜ ಜೊತೆಯಲ್ಲಿಯೇ ಇದ್ದ. ಹುಡುಕಿ ಅದನ್ನು ಕಟ್ಟಿಸಿ ಕೊಡುವಲ್ಲಿ ಕೃಷ್ಣನಿಗೆ ನೆರವಾದ. ಇದರಿಂದ ನಾವೇನು ಅರ್ಥ ಮಾಡಬೇಕು? ಮಗಳ ಗಂಡಂದಿರಿಗೆ ಸರಿಯಾದ ಸ್ಥಾನಮಾನ ಕೊಡಿಸುವುದು ಅಪ್ಪನಾದವನ ಕರ್ತವ್ಯ ಅಲ್ವೇ? ಆದ್ದರಿಂದ ಪಾಂಚಾಲ ಬಂದ. ಪಾಂಚಾಲನನ್ನು ಮತ್ತೆ ವಿರೋಧಿಸುವಲ್ಲಿ ಅರ್ಥ ಇಲ್ಲ, ಅಥವಾ ಪಾಂಡವರಿಗೆ ವೈಯಕ್ತಿಕ ದ್ವೇಷವೂ ಇಲ್ಲ. ಅವರವರ ಗುರು ದ್ರೋಣಾಚಾರ್ಯರಿಗೆ ಬೇಕಾಗಿ ಪಾಂಚಾಲ ನರೇಶನನ್ನು ಗೆದ್ದದ್ದು. ಅವರನ್ನು ಗೆದ್ದು ತಕೊಂಡು ಬಂದು ದ್ರೋಣರ ಕಾಲಿಗೆ ಅಡ್ಡ ಬಿಡಿಸಿದ್ದು. ಅದು ಬಿಟ್ಟರೆ ಪಾಂಡವರಿಗೆ ಏನುಂಟು? ಹಾಗಾಗಿ ನಡೆದು ಹೋಯಿತು. ಪಾಂಡವರು ದ್ವೇಷಾಸೂಯೆಗಳನ್ನೆಲ್ಲ ಮರೆತಿದ್ದಾರೆ, ಮರೆಯುತ್ತಾರೆ. ಹೌದು. ನಿನ್ನಿಂದ ಸ್ಪಷ್ಟೀಕರಣವನ್ನು ನಾನು ಬಯಸಬೇಕಾಗುತ್ತದೆ. ಹೇಗೆ? 13 ವರ್ಷಗಳ ಹಿಂದೆ ದ್ಯೂತದ ಸಭೆಯಲ್ಲಿ ನಮ್ಮ ತಂದೆಯವರು ದ್ರೌಪದಿಯನ್ನು ಬರಮಾಡಿಸಿ ಕೇಳಿದ್ದರು. ದ್ಯೂತದ ಸಭೆಯಲ್ಲಿ ಎಲ್ಲವೂ ವಿರಸವಾಗಿ ಕೊನೆಗೆ ಇನ್ನಷ್ಟು ಕಠಿಣ ಆಗುವುದು ಬೇಡ ಎನ್ನುವ ದೃಷ್ಟಿಯಿಂದ ಸುಖಾಂತ್ಯದಿಂದ ಕೊನೆಗೊಳಿಸುವ ಉದ್ದೇಶದಿಂದ ನಮ್ಮಪ್ಪ ಕೇಳಿದ್ದು ದ್ರೌಪದಿಯನ್ನು ಬೇಕಾದ ವರಗಳನ್ನು ಕೇಳುವಂತ. ಪ್ರಥಮದ ವರವಾಗಿ ತನ್ನ ಗಂಡಂದಿರ ದಾಸ್ಯ ವಿಮುಕ್ತಿ, ಎರಡನೆಯ ವರವಾಗಿ ಆಯುಧ ಸಂಗ್ರಹ. ಹೌದು. ಮೂರನೆಯ ವರವನ್ನು ಕೇಳುವಂತಂದಾಗ ಅವಳು ಹೇಳಿದಳು ತಾನು ಕ್ಷಾತ್ರಿಯಾಣಿ ಅಂತ. ಗಂಡಂದಿರ ದಾಸ್ಯ ವಿಮುಕ್ತಿ, ಆಯುಧ ಸಂಗ್ರಹ ಇಷ್ಟಾದ ಮೇಲೆ ತನ್ನ ಗಂಡಂದಿರಿಂದ ತಾನು ಮಾಡಿಸಿಕೊಂಡೇನು ಅಂತ ಗಂಡು ಬೀರಿ ಹೇಳಿದ್ದು. ಹೋಗಲಿ ಬಿಡು. ಆಗ ನಮ್ಮಪ್ಪ ಉದಾರ ಚರಿತರಾಗಿ ಎಲ್ಲವನ್ನೂ ಮರೆದು ಕಳೆ ಮಗಳೇ ದಾರುಣಿಯ ಕೊಟ್ಟೆನು ಅಂತ ಕೊಡುಗೆಯನ್ನು ನೀಡಿದರು. ಎಲ್ಲವನ್ನೂ ಮರೆಯುತ್ತಾರೆ ಎನ್ನುವ ಭರವಸೆಯ ಮೇಲಿಂದ ಕೊಟ್ಟ ಕೊಡುಗೆ ಅದು. ಆದರೆ ಆ ಭರವಸೆಯಲ್ಲಿ ಸುಳ್ಳಾಯಿತು. ಪ್ರಭುತ್ವಕ್ಕೆ ಅವರು ಏನನ್ನು ಕೊಡಬೇಕೋ ಅದನ್ನು ಕೊಡದೇ ಹೋದರು. ಪ್ರಭುತ್ವದಿಂದ ನಾವು ಏನನ್ನು ನೀಡಬೇಕೋ ಅದನ್ನು ನೀಡಿದೆವು. ಅಂದರೆ ಕೊಡುಗೆ ಅಲ್ಲಿ ಕೊಡುಗೆಯಾಗಿ ಉಳಿದಿಲ್ಲ. ಆದರೂ ನಾವು ಆ ಕೊಡುಗೆಯನ್ನು ನೀಡಿದ್ದೇವೆ. ಅಂದರೆ ಧರ್ಮರಾಜನೋ ದ್ರೌಪದಿಯೋ ಪಾಂಡವರೋ ಹೇಳಬೇಕಾಗಿತ್ತು, ಏನು ದೊಡ್ಡಪ್ಪ ನೀವು ಎಲ್ಲವನ್ನೂ ಕ್ಷಮಿಸಿದ್ದೀರಿ, ಮನ್ನಿಸಿದ್ದೀರಿ ಎನ್ನುವುದು ನಿಮ್ಮ ಕೃತಿಯಿಂದ ಮಾತಿನಿಂದ ಸ್ಪಷ್ಟವಾಗಿದೆ. ಈಗ ನಾವು ನಮ್ಮ ಕೃತಿಯಿಂದ ಮಾತಿನಿಂದ ಸ್ಪಷ್ಟಗೊಳಿಸುತ್ತಲಿದ್ದೇವೆ. ಇದೋ ದ್ರೌಪದಿ ತುರುಬನ್ನು ಕಟ್ಟಿದ್ದಾಳೆ, ಇದೋ ಭೀಮಾರ್ಜುನರು ತಮ್ಮ ಪ್ರತಿಜ್ಞೆಗಳಿಗೆ ಪರಿಹಾರವನ್ನು ಹೇಳಿದ್ದಾರೆ. ಇಷ್ಟು ಹೇಳಿದ್ದರೆ ಎರಡನೇ ದ್ಯೂತಕ್ಕೆ ನಾವು ಅವರನ್ನು ಬರಮಾಡಿಸ್ತಿತ್ತ. ಸುಯೋಧನ ಭಾವ, ಈಗ ಸಭಾ ಮಧ್ಯದಲ್ಲಿ ನಡೆದಂತಹ ದ್ಯೂತ ಪ್ರಕರಣದ ಕೊನೆಗೆ ದ್ರೌಪದಿಯ ಮಾನಾಪಹಾರ ಮಾಡೋ ಪ್ರಯತ್ನಕ್ಕೆ ಫಲವಾಗಿ ನಿನ್ನ ಅಪ್ಪ ಕೊಟ್ಟದ್ದು ಒಂದು ಒಪ್ಪಂದ ಅಲ್ಲ, ಅದು ಕೊಡುಗೆ. ದ್ರೌಪದಿ ನೀನು ಜುಟ್ಟು ಕಟ್ಟತಿ ಅಂತಾದರೆ ನಾನು ರಾಜ್ಯ ಕೊಡ್ತೇನೆ. ದ್ರೌಪದಿ ನೀನು ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲ, ತೊಡೆ ಮುರಿಯುವುದಿಲ್ಲ ಅಂತ ನಿನ್ನ ಗಂಡ ಹೇಳುವುದಾದರೆ ನಾನು ಆಯುಧ ಕೊಡ್ತೇನೆ. ಈಗ ಒಪ್ಪಂದ ಅಲ್ಲ ಅದು ಕೃಷ್ಣ. ಅಲ್ಲಿ ಭಯ. ಕೊಡುಗೆ ಎನ್ನುವುದನ್ನೇ ನಾನು ಹೇಳುವುದು, ಒಪ್ಪಂದ ಅಂತ ನಾನು ಹೇಳುವುದಿಲ್ಲ. ಒಪ್ಪಂದ ಅಲ್ಲ. ಆದರೆ ಆ ಕೊಡುಗೆಯನ್ನು ನೀಡುವಾಗ ಇವರು ಕ್ಷಮಿಸುತ್ತಾರೆ ಎನ್ನುವ ಭರವಸೆ ಇತ್ತು. ಹೌದು, ಆ ಭರವಸೆಯನ್ನು ಅವರು ಪೂರ್ತಿಗೊಳಿಸಲಿಲ್ಲ ಅಂತ ಅಲ್ಲಿ ಆ ಭರವಸೆ ಪೂರ್ತಿಗೊಳ್ಳಿಕ್ಕೆ ಈ ಕೊಟ್ಟ ಕೊಡುಗೆ ಮುಟ್ಲಿಲ್ಲಲ್ಲ ಅಲ್ಲಿಗೆ.
ಇದೆಲ್ಲ ಸಾಮಾನ್ಯವಾಗಿ ಲೋಕದಲ್ಲಿ ಆಳರಸರೋ ಮಂತ್ರಿಗಳು ಕೊಡುವ ಆಶ್ವಾಸನೆ ಹಾಗೆ. ನೆರೆಗೆ ಹೋಯ್ತಾ, ಸರಿ 30 ಕೋಟಿ ನಿಮಗೆ, ಕೋಟಿಯಲ್ಲಿಂದ ಏನೂ ಇಲ್ಲ. ಅಲ್ಲಿ ಮತ್ತೆ 4 ವರ್ಷ ಕಳೆದ್ರು ಮನೆಯೂ ಇಲ್ಲ, ಕೋಟಿಯೂ ಇಲ್ಲ. ಇಲ್ಲಿ ನಾವು ಇಂದ್ರಪ್ರಸ್ಥವನ್ನು ಕೊಟ್ಟದ್ದು ಸುಳ್ಳ? ಕೊಟ್ಟದ್ದು ಸುಳ್ಳ? ಕೊಟ್ಟಿದ್ದೇವೆ ನಾವು, ಅದನ್ನೇ ಹೇಳೋದು. ಕೊಡದೇ ಇದ್ರೆ 2ನೇ ದ್ಯೂತಕ್ಕೆ ಅವರು ಪಣ ಇಟ್ಟದ್ದು ಹೇಗೆ? ಈಗ ಅಲ್ಲಿ ನಿನ್ನ ಅಪ್ಪ ದ್ಯೂತದಲ್ಲಿ ಸೋತ ವಸ್ತುಗಳನ್ನೆಲ್ಲ ಅವರಿಗೆ ಕೊಟ್ಟ ಅಂತ ಈಗ ಅದರ ವಿವರವಾಗಿ ಮಾತಾಡೋದಾದ್ರೆ ನಿನ್ನ ಅಪ್ಪ ಕೊಟ್ಟದ್ದು ಯಥಾರ್ಥಕ್ಕಾದ್ರೆ ಪರಸ್ಪರ ಒಪ್ಪಂದದ ರೀತಿಯ ಅಲ್ವೇ ಅಲ್ಲ, ಭಯಪಟ್ಟು ಅಲ್ಲಿ ದ್ರೌಪದಿಯನ್ನು ಹೀಯಾಳಿಸಿ ಕೊನೆಗೆ ನೀನೆ ತೊಡೆ ತಟ್ಟಿ ಅಂತ ಹೇಳಿದಿ. ಆಗ ಏನಾಯಿತು, ನಿನ್ನ ಯಜ್ಞಗ್ರಹದಲ್ಲಿ ನರಿ ಊಳಿಟ್ಟಿತು, ಕೆಂಡದ ಮಳೆ ಸುರಿಯಿತು, ಹಗಲು ಕತ್ತಲೆ ಕವಿಯಿತು. ಆಗ ನಿನ್ನ ಅಮ್ಮ ಗಾಂಧಾರಿ ದೇವಿ, ಭೀಷ್ಮರು, ದ್ರೋಣರು ಅಹಹ ಭೂತಕ್ಷೋಭವಿದು, ಪಾಂಡವ ಮಹಿಳೆಯನ್ನು ಸಂತೈಸು ಧೃತರಾಷ್ಟ್ರ ಅಂತ ಹೇಳಿದರು ನಿನ್ನ ಅಪ್ಪನಲ್ಲಿ. ಅಪ್ಪನಿಗೆ ಭಯ ಆಯಿತು. ಇದೆಲ್ಲ ಅಂತ್ಯಕಾಲಕ್ಕೆ ಬರುವಂತಹ ಲಕ್ಷಣಗಳು. ಈ ಅಶುಭ ಲಕ್ಷಣಗಳ ನಿವಾರಣೆಗೆ ಪಾಂಡವ ಮಹಿಳೆಯನ್ನು ಸಂತೈಸು, ಅವಳು ಪತಿವ್ರತಾದಿ ಶಿರೋಮಣಿ ಅಂತ. ಅದಕ್ಕಾಗಿ ನಿನ್ನ ಅಪ್ಪ, ಅಯ್ಯೋ ಮಗಳೇ, ದುಶ್ಯಳೆಗೂ ನಿನಗೂ ಭೇದ ಏನು? ನನ್ನ ಮಗಳು ದುಶ್ಯಳೆ ಹಾಗೆ ಅಲ್ವ ನೀನು? ನನ್ನ ಮಕ್ಕಳೆಲ್ಲ ಮಹಾಪಾಪಿಗಳು, ಅನ್ಯಾಯಗಾರರು, ಪಾಪ ಪಂಕಿಲರು, ನೀವು ನಿರ್ಮಲರು, ನಾವೆಲ್ಲ ಒಳ್ಳೆಯವರಲ್ಲ. ನೀನು ಯಾಕೆ ಅವರ ಈ ಕೆಟ್ಟ ವರ್ತನೆಗಾಗಿ ಈ ರೀತಿ ಆಗುತ್ತಾ ಇದ್ದಿ? ನಿನಗೆ ಏನಾಗಬೇಕು? ನೀನು ಸಂತೋಷದಿಂದಿರಬೇಕು ಮಗಳೇ, ಸಂತೋಷದಿಂದಿರಬೇಕು ಅಂತ ಬೊಬ್ಬೆ ಹಾಕಿದ. ಆಗ ಮಾವ, ನಾನು ನಿಮಗೆ ಸೊಸೆಯಹುದು, ಆದರೆ ನಿನ್ನ ಮಗನ ಕಣ್ಣಿಗೆ ನಾನು ಕಾಳ ಕೂಟ, ನಾನು ಬರೇ ವಿಷವಾಗಿದ್ದೇನೆ. ಹೋಗಲಿ, ದುರ್ಮತಿಗಳಿವದಿರ ಕುಚೇಷ್ಟಯ ಎಮ್ಮನೀಕ್ಷಿಸಿ ಮರೆ ಮಗಳೇ ಅಂತ ಹೇಳಿದ. ಹೌದು, ಇವರು ದುರ್ಮತಿಗಳು, ಅದನ್ನು ನನ್ನನ್ನು ನೋಡಿ ಮರೆತು ಬಿಡು ಅಂತ. ಯಾವುದನ್ನು? ಈ ಕುಚೇಷ್ಟೆಯ. ಯಾವ ಕುಚೇಷ್ಟೆಯನ್ನು? ಈ ಸೀರೆಯನ್ನು ಎಳೆದದ್ದು, ಮತ್ತೆ ಆ ಬಾಕಿದ್ದದ್ದನ್ನೆಲ್ಲ ಎಲ್ಲವನ್ನು ಬಿಟ್ಟು ಬಿಡು, ಔಪಚಾರಿಕ. ಅಲ್ಲಿಗೆ ಒಮ್ಮೆಗೆ ಪಾಂಡವರು ಎಲ್ಲವನ್ನು ಮರೆಯಬೇಕಾಗಿತ್ತು. ಸುಯೋಧನ ಭಾವ ಎಲ್ಲ ಉಂಟು. ಈ ಬೀದಿ ಕಾಡಾಗ ಆಗುವಾಗ ಪರಸ್ಪರ ಓಡಾಡ್ತಾರೆ. ಆಗ ಕೆಲವರು ಬಂದು ಎಲ್ಲ ಮರೆತು ಬಿಡಿ, ಎಲ್ಲ ಮರೆತು ಬಿಡಿ. ಎಲ್ಲಿಗೆ ಮರೆಯುವುದು? ಇವ ಮರೆತು ಹೋಗ್ಬೋದು ಆಚೆ ಬದಿಗೆ. ಆ ಪೆಟ್ಟು ಮಾಡಿಕೊಂಡು ಅವರು ಮರೀಲಿಕ್ಕೆ ಅಷ್ಟು ಪಕ್ಕನೆ ಆಗ್ತದ? ಅಷ್ಟು ಸುಲಭವಾದು? ಅಷ್ಟು ಸುಲಭ ಅಲ್ಲ. ಅದಕ್ಕೊಂದಷ್ಟು ಅವಕಾಶ ಕೊಡಬೇಕು. ಅವಕಾಶ ಕೊಡಲೇ ಇಲ್ಲ ನೀವು. ಇನ್ನು ಅಲ್ಲಿಗೆ ಬರ್ತೇನೆ ನಾನು. ಈಗ ನೀವು ಕೊಟ್ಟದ್ದೆಲ್ಲ ಕನ್ನಡಿಯೊಳಗಿನ ಗಂಟು. ನಿನ್ನ ಅಪ್ಪ ಹೇಳಿದ್ದೇನು? ಆಶ್ವಾಸನೆ, ದೊಡ್ಡ ದೊಡ್ಡ ಆಶ್ವಾಸನೆ. ನಿನ್ನ ಮಕ್ಕಳನ್ನು ದಾಸರಿಂದ ಬಿಡುಗಡೆ ಮಾಡಿದೆ, ನಿನ್ನ ಗಂಡಂದಿರನ್ನು ಮಾಡಿದೆ, ಆಯುಧ ಕೊಟ್ಟೆ, ರಾಜ್ಯವನ್ನು ಕೊಟ್ಟೆ. ರಾಜ್ಯಕ್ಕೆ ಹೋಗುವ ಮೊದಲೇ ಅವರನ್ನು ಬರಲಿಕ್ಕೆ ಮಾಡಿದ. ಅಗ್ಗದ ರಾಜಕಾರಣಿಯಾಗಿ ನಮ್ಮಪ್ಪ ಧೃತರಾಷ್ಟ್ರ ಭೂಪತಿಗಳು ಕೊಟ್ಟ ಆಶ್ವಾಸನೆ ಅಲ್ಲ ಅದು. ಮತ್ತೆಂತ? ಮಹಾರಾಜರು ಮಾತು ಕೊಟ್ಟರು, ಒಂದೇ ತೋರಿಸಿದ್ರು. ಪಾಂಡವರು ಪುನಃ ಅವರ ಇಂದ್ರಪ್ರಸ್ಥಕ್ಕೆ ಹೋದ್ರು. ಹೋಗುವಾಗ ಮಧ್ಯದಿಂದ ಕರೆಸಿದ್ಯಾಕೆ ಅವರನ್ನು? ಮರುಸ್ವಾಧೀನ ಪಡಿಸಿಕೊಳ್ಳುವ ಮೊದಲೇ 2ನೇ ದ್ಯೂತಕ್ಕೆ ನಾವು ಅವರಿಗೆ ಸ್ವಾಧೀನವೇ ಆಗಲಿಲ್ಲ. ಹಾಗಾದ್ರೆ 2ನೇ ದ್ಯೂತಕ್ಕೆ ಪಣ ಇಟ್ಟದ್ದು ಹೇಗೆ? ಅವರು ಪಣ ರಾಜ್ಯವನ್ನು ಇಡ್ಲಿಲ್ಲ, ರಾಜ್ಯವನ್ನು ರಾಜ್ಯವಲ್ಲ. ಈ 2 ಅರಸರೋಳಾರು ಸೋತರು. ಸೋತ ಭೂಪತಿಗೆ ವರುಷ 12ರಲ್ಲಿ ವನದೊಳಗಿರವು ಪ್ರತಿಜ್ಞೆ ಮಾತ್ರ ಅಲ್ಲಿರುವುದು ಅಲ್ಲ. ಅದಕ್ಕೆ ಒಂದು ಪಣ ಇತ್ತು, ಆಧಾರವಾಗಿ ರಾಜ್ಯವನ್ನು ಇಟ್ಟು ಈ ಪಣ. ಅದು ಮೊದಲಿನದ್ದು. ಅದು ಮೊದಲಿನದ್ದೇ ಊರ್ಜಿತದಲ್ಲೇ ಉಂಟು. ಯಾಕೆ ಕೊಡ್ಲಿಲ್ಲ? ಮೊದಲಿನದ್ದು ಕೊಡ್ಲೇ ಇಲ್ಲಪ್ಪ, ಹೇಳಿದ್ದು ಮಾತ್ರ ಕೊಡ್ತೇವೆ ಅಂತ. ಇವರಲ್ಲಿಗೆ ಹೋಗಲೇ ಇಲ್ಲ, ಅದನ್ನು ಸ್ವೀಕಾರ ಮಾಡಲೇ ಇಲ್ಲ. ಹಾಗಾದ್ರೆ ಈಗ ಕೃಷ್ಣ ಬಹಳ ಸುಲಭ ಆಯ್ತು ನನಗೆ. ಅವರು ಪಡ್ಕೊಳ್ಳೇ ಇಲ್ಲ ಅಂತಾದ್ರೆ ಈಗ ಕೇಳುವ ರಾಜ್ಯ ಯಾವುದು? ಅದೇ ಹಿಂದಿನದು. ಯಾವುದು? ಆ ಹಿಂದೆ ಅದು ಮುಗಿದಿದೆ ಅಲ್ಲ ಅಲ್ಲಿಗೆ. ಅಲ್ಲ, 2ನೇ ದ್ಯೂತಕ್ಕೆ ಅದು ಎಲ್ಲಿ ಉಂಟು? ಇಲ್ಲ ಇಲ್ಲ, ನಿನ್ನ ಅಪ್ಪ ಕೊಟ್ಟಿದ್ದಾನಲ್ಲ, ಕೊಟ್ಟಿದ್ದೇನೆ ಅಂತ ಹೇಳಿದ್ದಾನಲ್ಲ. ಹಾಗಾದ್ರೆ ಅವರಿಗೆ ಸ್ವಾಧೀನ ಆಗಿದೆ ಅಲ್ಲ? ಅದು ಬಾಯಿ ಮಾತು, ವಾಗ್ದತ್ತವಾಗಿ ಆದರೂ ಸ್ವಾಧೀನ ಆಗಿದೆ ಅಲ್ಲ? ವಾಗ್ದತ್ತ ಮಾಡಿದ್ದು ಬರೆದು ಕೊಡಬೇಕು ಅಂತ ಇಲ್ಲ. ಅದು ವಾಗ್ದತ್ತ ಮಾಡಿದ್ದು ಧೃತರಾಷ್ಟ್ರ, ಕರಗ್ರಹಣ ಮಾಡಬೇಕಾದ್ದು ಧರ್ಮರಾಯ. ಧರ್ಮರಾಯನಿಗೆ ಗ್ರಹಣ ಆಗಲೇ ಇಲ್ಲ ಅಂತ ಅದು ಬರಲೇ ಇಲ್ಲ. ಈಗ ಏನಿಲ್ಲ, ಆಕಾಶದನ್ನು ತೋರಿಸಿ ಆಗ ಅಲ್ಲಿ ಉಂಟು ಅಂತ ಮುಗೀತಲ್ಲಿಗೆ. ಹಾಗೆ ಧರ್ಮರಾಯನನ್ನು ಪುನಃ ಹೋಗಿ ಅವನ ರಾಜ್ಯ ಸ್ವೀಕಾರ ಮಾಡುವ ಮೊದಲೇ ಇವಳೇನಾದ್ರೂ ಮನೆಗೆ ಹೋಗಿ ಒಂದಿಷ್ಟು ಎಣ್ಣೆ ಹಾಕಿ ತಲೆ ಬಾಚಿಕೊಳ್ತಿದ್ಲೋ ಏನೋ ಪಾಪ. ತಲೆ ಬಾಚಲಿಕ್ಕೆ ಎಣ್ಣೆ ಸಿಕ್ಲಿಕ್ಕೆ ಬಿಡ್ಲಿಲ್ಲ. ಅದರ ಮೊದಲೇ ಅವಳನ್ನು ಬರಲಿಕ್ಕೆ ಮಾಡಿದ್ದೀರಿ ನೀವು. ಅವರು ಬಂದು ಪುನಃ ದೂತಕ್ಕೆ ನಿಂತರು. ಈಗ ನಾನು ಹೇಳ್ತೇನೆ, ಅವಳು ಜುಟ್ಟು ಕಟ್ಟುತ್ತಾಳೆ, ಭೀಮ ಅವನ ಪ್ರತಿಜ್ಞೆಯನ್ನು ಬಿಡ್ತಾನೆ. ಏನ್ ಮಾಡ್ಬೇಕು? ನೀನು ರಾಜ್ಯ ಕೊಡ್ಬೇಕು. ಈಗ ನಿನ್ನ ಅಪ್ಪ ಹೇಳಿದ ಮಾತು ಉಂಟಲ್ಲ ನೋಡು, ಅದನ್ನು ನೀನು ಪೂರೈಸು.
ಈಗ ಅವಳು ಒಪ್ಪಿದ್ದನ್ನು ನಾನು ಪೂರೈಸಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನೋಡುವ. ನೀನು ನಿನ್ನ ಮಾತಿನ ಅವಸರದಲ್ಲಿ ಒಂದು ಮಾತನ್ನು ಹೇಳಿದಿ, ಏನು? ಮನ್ನಿಸೈಕರುಣದೊಳಗೆ ಅಂತ. ಹೌದು. ಪಕ್ಷದ ವಕ್ತಾರನೊಬ್ಬ ಆಡುವ ಮಾತು ಅದು ಪಕ್ಷ ನಾಯಕನ ಮಾತು, ಹಾ, ಯಾವ ಕಾಲಕ್ಕೂ ಆಗಲೇಬೇಕೆಂಬ ನಿಯಮ ಇಲ್ಲ. ಹಾ, ಸುಳ್ಳರ ಕಳ್ಳರ ಮಾತಿನಲ್ಲಿ ನಮಗೆ ಭರವಸೆ ಇಲ್ಲ. ಹಾ. ಹಾಗಾದರೆ ನಮ್ಮ ರಾಜಕಾರಣದ ಭದ್ರತೆಗೆ ನಿನ್ನ ಈ ಹಾರುವ ಮಾತು, ತೇಲಿಕೆಯ ಮಾತು ನನಗೆ ಸಾಕಾಗಲಿಕ್ಕಿಲ್ಲ. ಹಾಗಾದ್ರೆ ಕರ್ಣ, ಕೇಳಿಸಿತೋ ಕೇಳಿಸಿತೋ ಇವ ಕೇಳಿದೆಯ ಕರ್ಣ? ಕರ್ಣ, ಕೇಳಿಸಿತೋ ಅಂತಲೇ ನಾನು ಕೇಳೋದು. ಯಾಕೆ, ಏನಾಯ್ತು? ಅವ ನಮ್ಮ ಅಂತರಂಗದ ಕರ್ಣನೂ ಹೌದು, ಬಹಿರಂಗದ ಕರ್ಣನೂ ಹೌದು. ಒಬ್ಬ ಕರ್ಣನಲ್ಲಿ ಹೇಳಿದರೆ ಮುಗಿಯಿತು. ಏನು? ಕರ್ಣಾಕರ್ಣಿಕೆಯಾಗಿ ಈ ಸಭೆಯಲ್ಲಿ ಎಲ್ಲರಿಗೂ ಕೇಳಿಸ್ತಾರೆ. ಹೇಳಬೇಕದು. ದ್ಯೂತದ ಸಭೆಯಲ್ಲಿ ನಮ್ಮ ಮಾವ ಶಕುನಿ ಮಹಾರಾಜನ ಜೊತೆಯಲ್ಲಿ ಸಹಕರಿಸಿದವರು ಒಬ್ಬ ಕರ್ಣ, ಇನ್ನೊಬ್ಬ ದುಶ್ಯಾಸನ, ಮತ್ತೊಬ್ಬ ಸೈಂಧವ. ರಾಜ್ಯವನ್ನು ಪ್ರಾಪ್ತಿಸಿಕೊಟ್ಟಿದ್ದಾರೆ, ಬಿಂದು ಬೆವರು ಬೀಳದೆ ಅವರೆಲ್ಲ. ಈ ಹೊತ್ತು ರಾಜ್ಯವನ್ನು ಕೊಡುವ ಸಂದರ್ಭ ಬಂದಾಗ ಅವರಲ್ಲಿ ಒಂದು ಮಾತನ್ನು ಕೇಳದೇ ಇದ್ದರೆ ನಾನು ಕೃತಜ್ಞ ಆಗೋದಿಲ್ಲ. ಆದ್ದರಿಂದ ಕೇಳಿದ್ದು. ಕೇಳಿದೆಯ ಕರ್ಣ? ವಿಷಯ ನೀವು ಅರಿತದ್ದಿ. ಪಾಂಡು ಚಕ್ರವರ್ತಿ ರಾಜ್ಯ ವಿರಕ್ತನಾಗಿ ಕಾಡನ್ನು ಸೇರಿದ ಮೇಲೆ ಈ ಪಾಂಡವರು ಜನಿಸಿದ್ದು. ಸರಿ. ರಾಜ್ಯ ವಿರಕ್ತನಾದವನ ಮಕ್ಕಳಿಗೆ ಅವನ ಪೂರ್ವಾಶ್ರಮದಲ್ಲಿ ಅಧಿಕಾರ ಉಂಟಾ? ಏನಿದ್ದರೂ ತಂದೆಗೆ ಪಿಂಡ ಪ್ರದಾನ ಮಾಡುವ ಹಕ್ಕಲ್ಲದೆ ರಾಜ್ಯಾಧಿಕಾರದ ಮೇಲೆ ಯಾವ ಅಧಿಕಾರವೂ ಇಲ್ಲ. ಆ ಕುಂತಿ ಧರ್ಮರಾಜನ ಜನನವಾದೊಡನೆ ಹಸ್ತಿನಾವತಿಗೆ ವ್ಯವಸ್ಥಿತವಾಗಿ ಸುದ್ದಿ ಮುಟ್ಟಿಸ್ತಾಳೆ. ನೋಡಿದರ? ಮಾತ್ರ ಅಲ್ಲ, ಪಾಂಡು ಚಕ್ರವರ್ತಿ ಸತ್ತಾಗ ಹಿರಿಯ ರಾಣಿ, ಆದ್ಯತೆಯಲ್ಲಿ ಜ್ಯೇಷ್ಠ ರಾಣಿ ಮೊದಲು ಸಹಗಮನವನ್ನು ಮಾಡಬೇಕಾದವಳು ತಾನು ಬದುಕಿಕೊಂಡು ಮಾದ್ರಿಗೆ ದಾರಿ ತೋರಿಸಿದಳು. ಇಷ್ಟು ಮಾತ್ರವ? ಯಾರೆಲ್ಲ ಬಂದರು? ಆ ಪಾಂಡವರ ಮಕ್ಕಳ ಪಾಂಡವರ ತಲೆಯಲ್ಲಿ ಚಿತಾಕಳಶವನ್ನು ಹೊರಿಸಿಕೊಂಡು ಇಲ್ಲಿಗೆ ಬಂದರು. ಯಾಕೆ? ಅನುಕಂಪದ ಆಧಾರದಲ್ಲಿ ರಾಜ್ಯವನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕೆ. ಸರಿ. ಇಂಥವರನ್ನು ನಮ್ಮ ಹಿರಿಯರು ಕರೆತಂದು ಈ ಧರಾಂಗನೆಯನ್ನೆರಡು ಭಾಗವ ಮಾಡಿ ಇಂದ್ರಪ್ರಸ್ಥವನ್ನು ಅವರಿಗೆ ಒದಗಿಸಿಕೊಟ್ಟರು. ಕಾಲಕೌಟಿಲ್ಯದಿಂದ ಒಡೆದು ಹೋದ ಈ ಸಾಮ್ರಾಜ್ಯವನ್ನು ನಮ್ಮ ರಾಜತಂತ್ರ ನೈಪುಣ್ಯದ ಮೂಲಕ ನಾವು ಒಗ್ಗೂಡಿಸಿದ್ದೇವೆ. ಈ ಹೊತ್ತು ಸರಿ. ಈಗ ಎಲ್ಲವೂ ನಮ್ಮ ಅನುಕೂಲತೆಗೆ ಸರಿಯಾಗಿಯೇ ಹೊಂದಿಕೊಂಡು ಬಂದಿದೆ. ಏನದು? ದ್ಯೂತದಲ್ಲಿ ಮಹಿಯ ಸೋತವರಿಗೆನ್ನ ಸಹವಾಸವೇನು? ರಣಕ್ಕೆ ಅಳುಕಿಹರಯ್ಯ, ಬಂದಿಹರು ಸಂಧಾನಕ್ಕೆ. ಸರಿ 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 ಸರಿ. ಸಾಕಷ್ಟು ಸೇನಾ ಸಂಗ್ರಹ, ಮಂತ್ರ ಸಂಗ್ರಹ ಇನ್ನೂ ಅಲ್ಲಿ ಆಗಲಿಲ್ಲ. ಇವುಗಳನ್ನೆಲ್ಲ ಪ್ರಾಪ್ತಿಸಿಕೊಂಡು ಸಮಯಾವಕಾಶವನ್ನು ಪಡೆಯುವ ಉದ್ದೇಶದಿಂದ ಸಂಧಾನದ ಹೆಸರಿನಲ್ಲಿ ಸಮರವನ್ನು ನಿರ್ಣಯಿಸುವುದಕ್ಕಾಗಿ ಸಮಯಾವಕಾಶವನ್ನು ಪಡೆಯುವ ಉದ್ದೇಶದಿಂದ ನಿಮ್ಮ ನಿಲುಮೆ ಏನು? ಇಲ್ಲಿಗೆ ಕಳುಹಿಸಿದ್ದಾರೆ. ಮೊದಲೊಬ್ಬ ಬ್ರಾಹ್ಮಣನನ್ನು ಕಳುಹಿಸಿ ನೋಡಿದರು. ದಾನದ ಮುಖದಿಂದ ರಾಜ್ಯವನ್ನು ಪ್ರಾಪ್ತಿಸಿಕೊಳ್ಳುವ ಅಂತದ್ದು ಪ್ರಯೋಜನ ಆಗಲಿಲ್ಲ. ಈಗ ಇವನನ್ನು ಕಳುಹಿಸಿದ್ದಾರೆ. ಇವ ಯಾರು? ಲೋಕಕ್ಕೆ ಗೊತ್ತಿದೆ. ಅದನ್ನೆಲ್ಲ ನಾನು ಹೇಳುವುದಿಲ್ಲ, ಬಿಡಿ. ಇಲ್ಲಪ್ಪ. ಆದರೂ ಧರ್ಮರಾಜ ಒಳ್ಳೆಯವನೇ, ನಾನು ಇವತ್ತಿಗೂ ಒಪ್ಪುತ್ತೇನೆ. ಯಾವಾಗ? ಅವ ಒಬ್ಬನೇ ಇದ್ದಾಗ. ಒಂದು 4 ದಿವಸ ಇಲ್ಲಿಗೆ ಬರಲಿ, ನಮ್ಮ ಶಕುನಿ ಮಾವನ ಜೊತೆಯಲ್ಲಿ ಸರಿಯಾದ ಗರಡಿಯಲ್ಲಿ ಪಳಗಲಿ, ಆದೀತು ನಾವು ಅವನನ್ನು ಸ್ವೀಕಾರ ಮಾಡುವ. ಏನದರಲ್ಲಿ? ಹಲಸಿನ ಹಣ್ಣಿನಲ್ಲಿ ಹೊರಗಿನ ಮುಳ್ಳು, ಒಳಗಿನ ಮಯಣ, ಇದೆಲ್ಲ ಯಾರಿಗೆ ಬೇಕು? ಹಾಗೆಯೇ ಈ ಧರ್ಮರಾಜನನ್ನು ಆವರಿಸಿಕೊಂಡಿದೆ ಬಂಧಣಿಕೆಗಳು. ಯಾರದು? ಮಾವ ಮೊದಲಲ್ಲಿ ಸಹಾಯ, ಮಧ್ಯದಲ್ಲ ವಿರಾಟನ ಸಖ್ಯ. ಇವರನ್ನೆಲ್ಲ ಆತ ಬಿಟ್ಟು ಬಂದ ಅಂತಾದರೆ ನಮಗೆ ಆದೀತೆ. ಆದರೆ ಏನು ಮಾಡುವ? ಅವರೆಲ್ಲ ಇವನ ತಲೆಯನ್ನು ಹಾಳು ಮಾಡುವುದಕ್ಕೆ ಹೊರಟಿದ್ದಾರೆ. ಕೃಷ್ಣ,
ಈತನಿಗೆ ಯುದ್ಧದ ಬಗ್ಗೆ ನಂಬಿಕೆಯೇ ಇಲ್ಲ, ಆದ್ದರಿಂದಲೇ ಯುದ್ಧದಲ್ಲಿ ತಾನು ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿದ. ಮತ್ತೆ ಆ ವಿರಾಟ, ಅವರಲ್ಲಿ ಬಹುಪರಾಕ್ರಮಿ ಅಂತಂದರೆ ಯಾರು? ಮೊನ್ನೆಯ ದಿವಸ ಯುದ್ಧದಲ್ಲಿ ಓಡಿ ಹೋದ ಉತ್ತರ ಕುಮಾರ. ಮತ್ತೆ ಆ ಪಾಂಚಾಲನು, ನಮ್ಮಲ್ಲಿ ದ್ರೋಣರಿದ್ದಾರೆ. ಅಲ್ಲಿಗೆ ಪಾಂಚಾಲನ ಶಬ್ದ ಮುಗಿಯಿತು. ಇದನ್ನೆಲ್ಲ ಆಲೋಚಿಸಿದಂತಹ ಧರ್ಮರಾಜ ಇವರನ್ನೆಲ್ಲ ಕಟ್ಟಿಕೊಂಡು ತನಗೆ ಸಾಕು 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 ಅಂತ ಅನ್ನಿಸಿದೆ ಆತನಿಗೆ. ಆದ್ದರಿಂದಲೇ ತನ್ನವರ ಸಭೆಯಲ್ಲಿ ಆತ ಹೇಳಿದ್ದು, ರಣದಿ ಸೋಲುವುದಕ್ಕಿಂತ ವನವೇ ಸೌಖ್ಯ. ಇದು ಧರ್ಮರಾಜನ ಮನದಾಳದ ಮಾತು ಅಂತ ಆದರೆ ನಮಗೇನು ಇಲ್ಲಿ ಬಂದದನ್ನು ಹೇಳಲಿ, ಶ್ರೇಷ್ಠದಿಂದ ಅವನನ್ನು ನಾವು ಪೊರೆಯುತ್ತೇವೆ. ಸುಮ್ಮನೆ ಹೇಳಿದ್ದಲ್ಲ ಇದು. ಸಕನ ಕೈ ತಟ್ಟಿ ಬೇಳ್ದ ನಗುತ್ತಾ ಕಂಡವರು ಹಾಗೆ ಒಪ್ಪಿಕೊಳ್ಳಬೇಕಲ್ಲ. ಎಲ್ಲ ಪೊಡವಿಗೋ ಸುಗಲ್ವ, ಪೊಡವಿಗೋ ಸುಗ ಬಳಗ ಸಹಿತಲಿಯೇ, ಪೊಡವಿಗೋ ಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಿಗೆ, ಕೊಡು ಕುಶಸ್ಥಳ ವರವೃಕಸ್ಥಳ ವಾರಣಾವತಿಯ, ಬಿಡು ಬಿಡಲವೋ ಅವಂತಿ ನಗರವ, ಬಿಡು ಬಿಡಲವೋ ಆವಂತಿ ನಗರವ, ವೈಜಯಂತಿ ನಗರವ, ಒಡನೆ ಚಕ್ರಪ್ರಸ್ಥಪುರವನು, ಆ ಇಂದ್ರಪ್ರಸ್ಥವನ್ನು ಬಿಡು. ತಡೆಯದೆ ಧರ್ಮ ಸಾಮದೊಳೆಂದ ಅಸುರಾರಿಗೆ, ತಡೆಯದೆ ಧರ್ಮ ಜಗೆ ಸಾಮದೊಳೆಂದ ಅಸುರಾರಿ, ಸುಯೋಧನ, ಇಷ್ಟು ತುಂಬು ಸಭೆಯಲ್ಲಿ ನೀನು ಮಾಡಿದಂತಹ ಈ ರೀತಿಯಾದ ಅವಹೇಳನ ಇದು ಕೇವಲ ಪಾಂಡವರನ್ನಲ್ಲ, ಕೃಷ್ಣನನ್ನು ಕೂಡ. ಈ ಚೋರನ ನಟ್ಟಿದ್ದಾರೆ, ಇವನಂತಹ ಕಳ್ಳರು ಮತ್ತೊಬ್ಬರಿಲ್ಲ ಎಂಬಷ್ಟು ಕೀಳು ಭಾಷೆಯಿಂದ ನನ್ನನ್ನು ನಿಂದಿಸ್ತಾ ಇದ್ದೀನಿ. ಈ ರೀತಿಯಾದ ನಿಂದನೆಯ ಮಾತುಗಳು ನಿನ್ನ ಬಾಯಿಯಿಂದ ಬರಬೇಕಾಗಿದ್ದರೆ ಅದೊಬ್ಬ ಸುಸಂಸ್ಕೃತ ರಾಜಕುಮಾರನಿಂದ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ನಿನ್ನ ಸಂಸ್ಕೃತಿ ಅದೆಷ್ಟು ಹಾಳಾಗಿದೆ. ಕರೆದು ಹೇಳ್ತೀಯಲ್ಲ, ಕೇಳಿದೆಯ ಕರ್ಣನೋ ಮತ್ತೊಬ್ಬನೋ, ಅಂತೂ ಸರಿಯಾದ ಕಿವಿ ಅವರಿಗಿಲ್ಲ ಎಂಬುದು ಸ್ಪಷ್ಟ. ನಿನ್ನ ಈ ಅಬ್ಬರದ ಮಾತುಗಳನ್ನು ಕೇಳಿದರೆ ಪಾಂಡವರು ನಿಷ್ಕ್ರಿಯರು, ದುರ್ಬಲರು ಅಂತ ಅನ್ನಿಸ್ಬೇಕು. ಹಾಗೇನಿಲ್ಲ, ಚೆನ್ನಾಗಿ ಗೊತ್ತಿದೆ. ವರ್ಣನೆ ನಾನು ಮಾಡೋದಿಲ್ಲ. ನಿನ್ನ ಕರ್ಣನಿಗೋ, ಶಕುನಿಗೋ, ನಿನ್ನ ದುಶ್ಯಾಸನನಿಗೋ, ನಿಮಗೆಲ್ಲರಿಗೂ ಮದ್ದರೆಯುವುದಕ್ಕೆ ಪಾಂಡವರಲ್ಲಿ ಬಲಾತಿಶಯ ಬೇಕಾದಷ್ಟು ಉಂಟು. ಆದರೆ ನಿನ್ನನ್ನು ಎಚ್ಚರಿಸ್ತೇನೆ, ಮತ್ತೊಮ್ಮೆ ಧರ್ಮರಾಯನ ಮಾತನ್ನು ನಿನ್ನನ್ನು ಎಚ್ಚರಿಸಿ ಹೇಳ್ತೇನೆ. ನೀನು ಇಷ್ಟೂ ಕೂಡ ಕಷ್ಟಪಡ್ತಾ ಇರುವುದು, ಬೊಬ್ಬಿಡುವುದು ಪೊಡವಿಗೋಸುಗ, ಭೂಮಿಗಾಗಿ, ನೆಲಕ್ಕಾಗಿ. ಈ ನೆಲ ತನ್ನದು ಎಂಬ ಆ ಒಂದು ದುರ್ಭಾವನೆಯಿಂದ ಮಾಡ್ತಾ ಇದ್ದಿ. ನೆಲ ಬೇಕು, ಎಲ್ರಿಗೂ ಆಸೆ ಬೇಕು. ಭೂಮಿಯಲ್ಲಿ ಆಸೆ ಬೇಡ ಅಂತ ನಾನು ಹೇಳೋದಿಲ್ಲ, ಆದರೆ ಅದು ಲೋಭ ಆಗಬಾರದು. ಕಾಮ ಬೇಕು, ಬೇಕೆಂಬ ಆಸೆ ಯಾರ್ದು ತಪ್ಪಲ್ಲ. ಇದ್ದಷ್ಟು ಮತ್ತೂ ಬೇಕು, ಇನ್ನೂ ಬೇಕು, ಬೇರೆಯವ್ರದ್ದು ಬೇಕು, ಅದಕ್ಕೆ ಲೋಭ ಅಂತ ಹೆಸರು. ನೀನು ರಾಜ್ಯ ಲೋಭಿಯಾಗಿ ನೀನು ಮತ್ತೆ ಮತ್ತೆ ಪಾಂಡವರ ರಾಜ್ಯ ಕೇಳ್ತಾ ಇದ್ದಿ. ನಿನ್ನನ್ನು ಎಚ್ಚರಿಸಿ ಹೇಳ್ತೇನೆ. ಧರ್ಮರಾಯ ಹೇಳ್ತಾನೆ, ಒಂದು ವೇಳೆ ದುರ್ಯೋಧನನಿಗೆ ಅರ್ಧ ರಾಜ್ಯ ಕೊಡೋದಕ್ಕೆ ಮನಸ್ಸಿಲ್ಲ ಅಂತಾದರೆ ನನ್ನ ದೊಡ್ಡಪ್ಪನ ಮಕ್ಕಳೊಂದಿಗೆ ಸಹಬಾಳ್ವೆ ಮಾಡೋದಕ್ಕಾಗಿ ನಾನು ಒಂದು ಕೊಡುಗೆ ನೀಡ್ತೇನೆ ಕೃಷ್ಣ. ಏನು? ನಮಗೆ 5 ಮಂದಿ ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡಲಿ. ಹಾಗಾದರೆ 5 ಗ್ರಾಮಗಳು ಯಾವುದು? ಕೊಡು ಕುಶಸ್ಥಳ, ವರ ವೃಕಸ್ಥಳ, ವಾರಣಾವತ. ಬಿಡು ಅವಂತಿನಗರ, ಒಡನೆ ಶಕ್ರಪ್ರಸ್ಥವನು. ಈ 5 ಗ್ರಾಮಗಳನ್ನು ಅಥವಾ ಪಟ್ಟಣಗಳನ್ನು ನೀನು ಪಾಂಡವರಿಗೆ ಬಿಟ್ಟು ಕೊಡಬೇಕು. ನೀನು ಹಾಗೆ ಬಿಟ್ಟುಕೊಟ್ಟಲ್ಲಿ ಪಾಂಡವರು ತಮ್ಮ ಅರ್ಧ ರಾಜ್ಯದ ಹಕ್ಕನ್ನು ಅಲ್ಲಿಂದ ಅಲ್ಲಿಗೆ ಬಿಟ್ಟುಕೊಟ್ಟು, ಕ್ಷತ್ರಿಯರಾಗಿ ನಾವು ಇನ್ನೂ ಬೇಡಿ ತಿನ್ನುವುದು ಬೇಡ, ನಮ್ಮ ಹಿರಿಯರಿಂದ ಬಂದ ರಾಜ್ಯದಲ್ಲಿ ಒಂದಿಷ್ಟು ಸಿಕ್ಕಿದೆ ಅಂತ ಅಲ್ಲೇ ಅವರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಇದು ಧರ್ಮರಾಯನ ಕೊಡುಗೆ.
ನನ್ನ ಮೂಲಕ ಹೇಳಿದ್ದು. ಆದ್ದರಿಂದ ಇವಿಷ್ಟನ್ನು ಕೊಡೋ, ಸಾಮದಲ್ಲಿ ನೀನು ಕೊಟ್ಟೆ ಅಂತ ಆದರೆ ಸರಿ, ಅಲ್ಲವಾದರೆ ಯಮನಾಲಯ ಸೇರಬೇಕಾದೀತು, ನೀನು ಸಾಯಬೇಕಾದೀತು, ಎಚ್ಚರಿಸ್ತೇನೆ. ನೀನು ಬೇಡಿ ತೋರು ನಡೆಯಲು ನಡೆಯಲು ಮುರಾರಿ. ಏನು ಹೇಳಿದೆ? ರಾಜ್ಯಕ್ಕಾಗಿ ಸಾಯಬೇಡ ಅಂತಂದೆ. ನಡೆಯದಿರಲವೋ ಕೃತಾಂತನಲ್ಲಿಗೆ? ಹೌದು. ಕೃತಾಂತ ಅಂದ್ರೆ ಯಮ. ಹೌದು. ಅದು ಹೇಗೆ ನಾನು ನಡೆದಾಡಿಕೊಂಡು ಹೋಗಬೇಕಲ್ಲಿಗೆ? ಬಳಗ ಸಹಿತಲೇ ನಡೆಯದಿರಲವು. ಹೌದು. ಕೌರವ ಯಮನ ಮನೆಗೆ ನಡೆಯುವುದಿದ್ದರೂ ಬಳಗ ಸಹಿತ ಅಂತಲೇ ನೀನು ಸ್ಪಷ್ಟಪಡಿಸಿದ ಹಾಗಾಯಿತು. ಹಾಗಿದ್ದರೆ ಕೌರವನ ಬಳಗ ಅಂದ್ರೆ ಏನು? ಎತ್ತರದ ಪೀಠದಲ್ಲಿ ಓಲಗಿಸಿಕೊಂಬನ ಅಂಧನೃಪ, ಬಳಿಯ ಬದಿಯಲ್ಲಿ ಭೀಷ್ಮರು, ಎಡಬಂಕದಲ್ಲಿ ಆಚಾರ್ಯ ದ್ರೋಣರು, ಮುಂಭಾಗದಲ್ಲಿ ಕರ್ಣಾದಿ ಸುಭಟರು, 3 ತಲೆಮಾರು ಮುಂದೆ 3 ತಲೆಮಾರು ಹಿಂದೆ. ಇದು ಇದು ಕೌರವನ ಬಳಗ. ಈ ಬಳಗ ಸಹಿತ ಇವತ್ತು ನಾನು ಯಮನಾಲಯವನ್ನು ಪ್ರವೇಶ ಮಾಡಿದರೆ ಕೃಷ್ಣ ಅದು ಮತ್ತೆ ಯಮನಾಲಯವಾಗಿ ಉಳಿದೀತ. ಸುರಪನ ಸಭೆಯ ನಿಂದಿಸಿತು ಎನ್ನುವ ಕಾವ್ಯವಾಣಿಯನ್ನು ಅಲ್ಲಿ ಇನ್ನೊಮ್ಮೆ ನಾನು ಮೊಳಗಿಸಿಯೇನು. ಏನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದಿ, ಹೌದು. ನಿನ್ನ ವ್ಯಕ್ತಿತ್ವದ ಎತ್ತರದ ಸ್ಥಾನವನ್ನು ಬಿಟ್ಟು ತಗ್ಗಿನ ಸ್ಥಾನಕ್ಕೆ ಇಳಿದು ಮಾತನಾಡುವುದಕ್ಕೆ ಆರಂಭಿಸಿದಿ. ಹೇಗೆ? ಹಕ್ಕಿನ ಪ್ರತಿಪಾದನೆಗೆ ಹೊರಟವರು ತಮ್ಮ ಕೇಳಿಕೆಯನ್ನು ಕಡಿತಗೊಳಿಸಬಾರದು. ನೀನೇನು ಹೇಳಿದೆ? ಅರ್ಧ ರಾಜ್ಯ ಬೇಡ, 5 ಗ್ರಾಮಗಳನ್ನಾದರೂ ಕೊಡು, ಯುದ್ಧ ತಪ್ಪಿಸು. 5 ಗ್ರಾಮಗಳನ್ನು ಕೊಡುವುದು ಅಂತಂದ್ರೆ ಹಕ್ಕಿನ ಪ್ರತಿಪಾದನೆಗೆ ಹೊರಟವರು ತಮ್ಮ ಕೇಳಿಕೆಯನ್ನು ಕಡಿತಗೊಳಿಸುತ್ತಾರೆ ಅಂತಾದರೆ ಅದಕ್ಕೆ ಬೇಡುವುದು ಬೇಡುವುದು ಅಂತ ಹೆಸರು. ನೀನು ಬೇಡಿದ 5 ಗ್ರಾಮಗಳು ಅದು ನಮ್ಮ ನಾಡತಲೆ ಮಂಡೆಗಳು. ಅದನ್ನು ಕಳಕೊಳ್ಳುವುದಕ್ಕೆ ನನಗೆ ಇಚ್ಛೆ ಇಲ್ಲ. ಮೊದಲೊಬ್ಬ ಬಂದಿದ್ದನಂತೆ, ಪರಮಧಾರ್ಮಿಕನಾದಂತಹ ಬಲಿಚಕ್ರವರ್ತಿಯಲ್ಲಿ 3 ಅಡಿಯ ನೆಲವನ್ನು ಯಾಚಿಸಿದನಂತೆ. ಆತ ಬಂದು ಕೇಳಿದ್ದು ಪುಟ್ಟ ಹೆಜ್ಜೆಯಲ್ಲಿ, ಅಳೆದದ್ದು ದಿಟ್ಟ ಹೆಜ್ಜೆಯಲ್ಲಿ. ಬಲಿಯ ಬಲಿದಾನದ ಕತೆ ಇನ್ನೂ ನನ್ನ ಎದೆಯಲ್ಲಿ ಹಸಿರಾಗಿಯೇ ಉಳಿದಿರುವಾಗ ಕೃಷ್ಣ ಏನು ಇನ್ನೊಮ್ಮೆ ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಬಿಡು. ಆದ್ದರಿಂದ ತೆರೆದಿದೆ ನಿರ್ಗಮನದ ಬಾಗಿಲು, ಇಲ್ಲಿಂದ ಒಮ್ಮೆ ದಯಮಾಡಿತ್ತು. ನಾನು ಹೋಗದಿದ್ರೆ ಬಂದ ಕಾರ್ಯ ಪೂರ್ಣ ಆಗ್ಲಿಲ್ಲ ಅಲ್ಲ ಕೃಷ್ಣ. ರಾಯಭಾರಿ ದೌತ್ಯವನ್ನು ಮಾಡುವುದಕ್ಕೆ ನೀನು ಬಂದವ ಎನ್ನುವ ಗೌರವ ನನಗೆ ಈಗಲೂ ಇದೆ. ಆದರೆ ಏನು ಮಾಡುವ, ಏನು ಈಗ ನಿನ್ನ ಮಟ್ಟವನ್ನು ಮೀರಿ ನೀನು ವರ್ತಿಸುತ್ತಾ ಇದ್ದಿ. ಈ ಸಭೆಯಲ್ಲಿ ಬಿಡು ಬಿಡಲವೋ ಹೌದು ಅಂತ ಸಭಾನಾಯಕನಾದ ನನಗೆ ನೀನು ನಿರ್ದೇಶನವನ್ನು ಕೊಡುವುದಕ್ಕೆ ಮುಂದಾಗುತ್ತಿ ಅಂತಾದ್ರೆ ಬೇಕಾಗಿ ಬಂತು. ನೀನು ಈಗ ದೂತನಾಗಿ ಉಳಿದಿಲ್ಲ. ಹಾಗಿದ್ದರೆ ನಿನ್ನನ್ನು ಅದೆಷ್ಟೋ ಮಂದಿ ಈ ಹಿಂದೆ ಕಟ್ಟುವುದಕ್ಕೆ ಪ್ರಯತ್ನಿಸಿದ್ದಾರೆ. ಭಕ್ತಿಯಿಂದ ಕೆಲವರು ಕಟ್ಟಿದರಂತೆ, ಪ್ರಯೋಜನ ಆಗಲಿಲ್ಲ. ಯುಕ್ತಿಯಿಂದ ಕಟ್ಟುವುದಕ್ಕೆ ಕೆಲವರು ಪ್ರಯತ್ನಿಸಿದರು, ಅದೂ ನಿಷ್ಫಲವಾಗಿ ಹೋಯಿತು. ನನಗೆ ಭಕ್ತಿಯೂ ಬೇಡ, ಯುಕ್ತಿಯೂ ಬೇಡ, ಶಕ್ತಿಯಿಂದ ಕಟ್ಟುತ್ತೇನೆ. ಎಲ್ಲಿ ಎಲ್ಲಿ ನನ್ನ ತಮ್ಮಂದಿರು ಎಲ್ಲರೂ ಹೇಳಿ ಒಮ್ಮೆಗೆ ಎಲ್ಲರೂ ಒಂದೇ ಹಗ್ಗವನ್ನು ಪಡ್ಕೊಳ್ಳಿ, ಸಾಕೆಲ್ಲರಿಗೂ ಒಂದೇ. ಅವರವರಿಗೆ ಒಂದೊಂದು ಹಗ್ಗವಾದಿತ್ತು, ಹಗ್ಗ ತಕೊಳ್ಳಿ ಅಲ್ವಾ? ಏನಯ್ಯ ಎಲವ ಪಾತಗಿ ಬರಿದೆ ಸಾಯದಿರೊಲಿದು ಪಾಂಡವರುಗಳ ಕುಡಿಗೋ
ಪಾಂಡವರುಗಳ ಕೂಡಿಕೋ. ಕೊಲಿಸಲಾರೆನು ಸರ್ವಾತ ಕೊಳುಗುಳದಿ ನಿನ್ನ ಸುಯೋಧನ, ಪರಮ ನೀಚರೂ ಕೂಡ ಈ ರೀತಿಯಾದ ಕೆಲಸ ಮಾಡಲಿಕ್ಕಿಲ್ಲ. ನೀನಂತೂ ರಾಯಭಾರಿಯಾಗಿ ಬಂದ ನನ್ನನ್ನು, ನನ್ನ ಎತ್ತರವನ್ನು ಆಳವನ್ನೂ ಕಂಡು ತಿಳಿದವನು, ನನ್ನನ್ನು ಕಟ್ಟಿ ಹಾಕುವುದಕ್ಕೆ ಮುಂದಾದೆಯಲ್ಲ. ಇದು ಒಂದು ರಾಜಸಭೆಯಲ್ಲಿ ಮಾಡಬಹುದಾದ ಅತಿ ನೈಚ್ಯ ಕಾರ್ಯ. ಯಾಕೆಂದರೆ ನಾನು ನಿಮ್ಮ ಮೇಲೆ ಏನು ಆಕ್ರಮಣಕ್ಕೆ ಬಂದಿಲ್ಲ, ನನ್ನವರು ಯಾರೂ ನಿಮ್ಮ ಮೇಲೆ ಆಕ್ರಮಣ ಮಾಡಲೇ ಇಲ್ಲ. ಅಷ್ಟಿದ್ದು ನನ್ನನ್ನು ಕಟ್ಟಿ ಹಾಕುವಂತಹ ಕೆಲಸ ಮಾಡಲಿಕ್ಕೆ ಹೊರಟದ್ದು ನಿನ್ನಲ್ಲಿರುವ ಅಲ್ಪತನವನ್ನು ಸೂಚಿಸ್ತದೆ. ಸಾಧ್ಯ ಆಯ್ತಾ? ನಿನ್ನವರೆಲ್ಲ ಹಗ್ಗವನ್ನು ತೆಕ್ಕೊಂಡು ನನ್ನನ್ನು ಕಟ್ಟಲಿಕ್ಕೆ ಬಂದರು. ಆಗ ಯಾರನ್ನು ಕಟ್ಟಿದ್ರು? ಇದೋ ಕೃಷ್ಣ, ಇದೋ ಕೃಷ್ಣ ಅಂತ ಅಣ್ಣ ತಮ್ಮನನ್ನು, ತಮ್ಮ ಅಣ್ಣನನ್ನು, ಈ 99 ಮಂದಿಯು ಕಟ್ಟಿಕೊಂಡದ್ದು ನಿಮ್ಮನ್ನೇ ಅಲ್ವ? ನನ್ನನ್ನು ಕಟ್ಟಲಿಕ್ಕಾಯ್ತಾ ನಿಮಗೆ? ಆಗಲಿಲ್ಲ. ಆದ್ದರಿಂದ ಯಾರನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ವೋ ಅವರನ್ನು ಕಟ್ಟಲಿಕ್ಕೆ ಹೊರಡುವುದು ಅಂತಂದರೆ ಹುಂಬತನ ಅಂತ ಅದಕ್ಕೆ ಹೆಸರು. ಅದಕ್ಕೆ ಹುಚ್ಚು, ಮೂರ್ಖತನ. ಅಂಥ ಮೂರ್ಖತನವನ್ನು ನಾನು ಇಲ್ಲಿ ಸಹಿಸಿ ಆ ಮೂಲಕವಾಗಿ ಈ ಸಭಾ ಮಧ್ಯದಲ್ಲಿ ನಾನು ಸುಮ್ಮನೆ ಹೊರಟು ಹೋಗುವುದು ಬೇಡ. ಇಲ್ಲಿ ಎಷ್ಟೋ ಮಂದಿ ಪ್ರಾಜ್ಞರಿದ್ದಾರೆ, ಎಷ್ಟೋ ಮಂದಿ ದೇವರನ್ನು ಕಂಡುಕೊಳ್ಳುವ ಆಸಕ್ತಿ ಉಳ್ಳವರಿದ್ದಾರೆ, ಎಷ್ಟೋ ಮಂದಿ ಸತ್ಯವಂತರಿದ್ದಾರೆ, ತಪಸ್ವಿಗಳಿದ್ದಾರೆ. ಆದ್ದರಿಂದ ಈ ಸಭಾ ಮಧ್ಯದಲ್ಲಿಯೇ ನನ್ನ ಆಳೆತ್ತರವನ್ನು ತೋರಿಸ್ತೇನೆ ಅಂತ ನಾನು ವಿಶ್ವಾಕಾರನಾಗಿ ನಿಂತದ್ದು. ನನ್ನ ವಿಶ್ವಾಕಾರವಾದಂತಹ ಆ ವಿಶ್ವರೂಪವನ್ನು ನೋಡುವುದಕ್ಕೂ ನಿನಗೆ ಕಣ್ಣು ಕಾಣಿಸಲಿಲ್ಲ, ಪಾತಕಿ ನೀನು. ಆದರೆ ಕಣ್ಣಿಲ್ಲದ ನಿನ್ನ ಅಪ್ಪ ನೋಡಿದ. ಸಭೆಯಲ್ಲಿ ವಿಶ್ವಾಕಾರನಾಗಿ ನಿಂತ ಆ ಸನ್ನಿವೇಶದಲ್ಲಿ, ಸಭೆಯಲ್ಲಿ ನಡೆದಂತಹ ಆ ಅತ್ಯದ್ಭುತವಾದಂತಹ ಸಂತೋಷ, ಆ ಅತ್ಯದ್ಭುತವಾದಂತಹ ಉಗೆ, ಅದ್ಭುತವಾದಂತಹ ದೇವತೆಗಳ ಆ ಬೊಬ್ಬೆ, ಪುಷ್ಪವೃಷ್ಟಿ, ಇದೇನೋ ಕಿವಿಗೆ ಬಿದ್ದು ನಿನ್ನ ಅಪ್ಪ ಬೇಡಿಕೊಂಡ. ಕೃಷ್ಣ, ವಾಸುದೇವ, ಏನು ನಡೀತಾ ಇದೆ? ಕಾಣುವುದಿಲ್ಲ ಪ್ರಭು, ನನಗೆ ಕಾಣುವುದಿಲ್ಲ. ನಿನ್ನದೇನೋ ನಡೀತಾ ಇದೆ, ನೀನೇನು ವಿಶ್ವರೂಪ ತೋರಿಸ್ತಾ ಇದ್ದೀಯಾ? ಈಗೋ ನಾನು ನೋಡ್ತೇನೆ, ನನಗೆ ಒಂದಿಷ್ಟು ಚೂರು ಕಣ್ಣು ಕೊಡು. ಆತನ ಪ್ರಾರ್ಥನೆಯನ್ನು ಮನ್ನಿಸಿ ಅವನಿಗೆ ಜ್ಞಾನ ದೃಷ್ಟಿಯನ್ನು ಕೊಟ್ಟೆ. ಇಲ್ಲಿದ್ದ ಭೀಷ್ಮರಿಗೆ, ದ್ರೋಣರಿಗೆ, ಸಂಜಯನಿಗೆ, ವಿದುರನಿಗೆ ಮತ್ತು ಋಷಿಗಳಿಗೆ, ಇವರೆಷ್ಟು ಮಂದಿ ಒಳಗಣ್ಣಿನಿಂದ ನನ್ನನ್ನು ನೋಡಿದರು. ಮಿಕ್ಕವರು ಯಾರಿಗೂ ನೋಡೋದಕ್ಕಾಗಲಿಲ್ಲ. ನಾಳೆ ಆ ಪ್ರಚಾರ ಬೇಡ, ಕೌರವನೊಬ್ಬನನ್ನು ಬಿಟ್ಟು ಬೇರೆಲ್ಲರೂ ನೋಡಿದ್ದಾರೆ ಅಂತೆ. ಎಲ್ಲರೂ ಅಂತ ಯೋಗ ಪಡೆದಿಲ್ಲ, ಯೋಗ ಪಡೆದವರಿಗೆ ಮಾತ್ರ ನಾನು ತೋರಿಸಿದ್ದು. ಆದ್ದರಿಂದ ಕಣಕಾಲಲ್ಲೇ ವಿಶ್ವವನ್ನು, ಹಾಗೆಯೇ ನನ್ನ ಹಣೆಯಲ್ಲಿಯೇ ಅಂತರಿಕ್ಷವನ್ನು, ನನ್ನ ಶರೀರದಲ್ಲಿರುವಂತಹ ಭುಜಗಳಲ್ಲಿಯೇ ಪ್ರಪಂಚಾದ್ಯಂತ ಇರುವ ವೀರಾದಿ ವೀರರನ್ನು ಎಲ್ಲರನ್ನೂ, ಅಂತರಿಕ್ಷವೇ ನನ್ನ ತಲೆ, ನನ್ನ ಮೂಗಿನಿಂದಲೇ ವಾಯುದೇವ, ನನ್ನ ಕಿವಿಯಿಂದಲೇ ದಿಕ್ಕುಗಳು, ನನ್ನ ಎದೆಯಿಂದಲೇ ಆ ಚಂದ್ರ ಸೂರ್ಯರಿಬ್ಬರ ಪ್ರಕಾಶ ನನ್ನ ಕಣ್ಣಿನಿಂದ ಈ ಥರವಾದ ನನ್ನ ವಿಶ್ವರೂಪವನ್ನು ತೋರಿಸಿದಾಗ ಅವರೆಲ್ಲರೂ ನೋಡಿ ಸಂತೋಷ ಸಾಗರದಲ್ಲಿ ಮುಳುಗಿದರು. ನನ್ನನ್ನು ಕಟ್ಟಬೇಕು ಅಂತ ನೀನು ಹೊರಟ್ರೆ ಆಗುವುದಲ್ಲ, ನುಂಗಲಾರದ ತುತ್ತು ನಿನಗೆ. ನನ್ನಲ್ಲಿ ನಾನೊಬ್ಬ ಅಲ್ಲ, 11 ಮಂದಿ ಆದಿತ್ಯರು, 12 ಮಂದಿ ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಅಷ್ಟವಸುಗಳು ಎಲ್ಲರೂ ನನ್ನ ಶರೀರದಲ್ಲಿದ್ದಾರೆ. ನೋಡೋಣ ಕಟ್ಟಿ? ಇಲ್ಲ, ನಿನಗೆ ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಇದ್ದಿರೇ ಕಟ್ಟುವವರನ್ನೇ ಕಟ್ಟಲಿಕ್ಕೆ ಹೊರಡಬೇಕಿತ್ತು. ನಿನ್ನ ಅಪ್ಪ ಬೇಕಾದಷ್ಟು ಹೇಳಿ ಆಯಿತು, ನಿನ್ನ ಅಮ್ಮ ಹೇಳಿ ಆಯಿತು, ನಿನ್ನ ಹೆಂಡತಿ ಭಾನುಮತಿ ಬಂದು ಹೇಳಿ ಆಯಿತು, ಸೆರಗೊಡ್ಡಿ ಬೇಡ್ತೇನೆ, ಪಾಂಡವರಲ್ಲಿ ದ್ವೇಷ ಬೇಡ ಅಂತ. ನೀನು ಯಾರ ಮಾತನ್ನೂ ಕೇಳೋದಿಲ್ಲ. ಇದರಿಂದ ನಾನೇನು ಅರ್ಥಕ್ಕೆ ಬಂದೆ ಅಂದರೆ, ನೀನು ಪರಮ ಪಾತಕಿ. ಕೇವಲ ಪಾಂಡವರಿಗೆ ಮಾತ್ರವಲ್ಲ, ಪಾಂಡವರಿಗೆ ನೀನು ಮಾಡಿದಂತಹ ದೌರ್ಜನ್ಯ ಅದು ಎಂದೂ ಮರೆಯತಕ್ಕದ್ದಲ್ಲ. ಆದರೆ ಪ್ರಪಂಚಾದ್ಯಂತ ನೀನು ಒಳ್ಳೆಯವನಾಗಿ ಉಳಿಬೇಕು ಅಂತ ಬಯಸಿದ ನಿನ್ನ ಹಿರಿಯರಿಗೆ, ನಿನ್ನ ಸಭಾಸದರಿಗೆ, ನಿನ್ನ ರಾಜ್ಯದಲ್ಲಿರುವ ನಿಮ್ಮ ಸಾಮಂತರಿಗೆ, ನಿನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ರಿಗೂ ಅನ್ಯಾಯ ಮಾಡ್ತಾ ಇದ್ದಿ ನೀನು. ಸಾರಿ ಹೇಳ್ತೇನೆ, ನಾನು ಕೊಲ್ಲಿಸುವುದಿಲ್ಲ,
ಆದರೆ ನೀನು ಪಾಂಡವರನ್ನು ಕೂಡಿಕೊಳ್ಳಬೇಕು. ಯಾಕೆ ಕೊಲ್ಲಿಸುವುದಿಲ್ಲ? ಆರಿಗರು ಭೂತಳದಿ ನಿನ್ನಯ ಭಾಗ್ಯದ ಹೋಲುವೆಗೆ ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುವೆ ನಾ ಸಾರಿದೆನು ಬಿಡು ಮನದ ಭ್ರಮಿತಾಕಾರವನ್ನು ಆ ಆ ಆ ಆ ಆ ಬಾಲ್ಯದಿಂದಲೂ ಅಂಬೆಗಾಲು ಕಿತ್ತುರುವಾಗಲೇ ನಾನು ಕಂಸ ಬಲಗಳನ್ನು ಕೊಂದವನು. ಸಾರಿ ಹೇಳುವುದಕ್ಕೆ ಹೋಗಲಿಲ್ಲ. ಅವರೆಲ್ಲರೂ ಕೂಡ ಕ್ಷಣಕ್ಕೆ ಸಾಯುವುದಕ್ಕೆ ಅರ್ಹರಾಗಿದ್ದರು. ಅವರಲ್ಲಿ ಸಾರಿ ಹೇಳುವುದಕ್ಕೇನಿರಲಿಲ್ಲ, ಕಂಸನಲ್ಲಿಯೂ ಸಾರಿ ಹೇಳುವುದಕ್ಕೇನಿರಲಿಲ್ಲ. ಯಾಕೆಂದರೆ ಬಾಲ್ಯದಲ್ಲಿಯೇ ನನ್ನ ಅಪ್ಪ ಅಮ್ಮನನ್ನು ಕಾರಾಗೃಹದಲ್ಲಿಟ್ಟು ಕಟುವಾಗಿ ವರ್ತಿಸಿದಂತಹ ಕಟುಕ ಶಿಖಾಮಣಿ ಕಂಸ. ಅಂಥವನಲ್ಲಿ ಸಾರಿ ಹೇಳುವುದಕ್ಕೇನಿದೆ? ಆದ್ದರಿಂದಲೇ ಅವನನ್ನು ಬಾಲ್ಯದಲ್ಲಿಯೇ ಕೊಂದು ಕಳೆದವ ನಾನು. ಆನಂತರವೇ ನನಗೆ ಉಪನಯನವಾದ್ದು. ಎಷ್ಟೋ ಮಂದಿ ರಾಜರು ನನ್ನಿಂದ ಹತರಾದರು, ಎಷ್ಟೋ ಮಂದಿ ನನ್ನ ಬಂಧುಗಳು ಹತರಾದರು. ಆ ಹತರಾಗುವವರಿಗೆಲ್ಲ ಸಾರಿ ಹೇಳುವಲ್ಲಿ ಬಹಳ ಕಡಿಮೆ ಸ್ಥಳದಲ್ಲಿ ಸಾರಿ ಹೇಳಿದ್ದೇನೆ. ಆ ಸಾರಿ ಹೇಳುವ ಮಾತಿಗೆ ಯಾರು ಮನ್ನಣೆಯು ಕೊಡೋದಿಲ್ಲ, ಅವರನ್ನು ನಾನು ಕೊಲ್ಲಿಸುವುದು ನಿಶ್ಚಯವೇ. ನಿನ್ನಲ್ಲಿ ಸಾರಿ ಹೇಳಬೇಕಾಗಿದೆ ನಾನು. ಯಾಕೆ? ನಿನ್ನಲ್ಲಿ ಆ ಯೋಗ್ಯತೆ ಉಂಟು. ಯೋಗ್ಯತೆ ಇದ್ದವನನ್ನು ಸದಾ ಕಾಲ ಮನ್ನಿಸಬೇಕು. ಒಬ್ಬನಲ್ಲಿ 10 ಯೋಗ್ಯತೆಗಳಿರ್ಬೋದು, 11ನೇದಕ್ಕಾಗಿ ಅವ ಸಾಯ್ತಾನೆ ಅಂತಾದರೆ ಅಯ್ಯ ಸಾಯಬೇಡ ನೀನು ಬೇಕು. ಸಾರಿ ಹೇಳೋದು ಸ್ವಾಭಾವಿಕ. ಶ್ರೀರಾಮಚಂದ್ರನಂತವರು ರಾವಣನಿಗೆ ಸಾರಿ ಹೇಳಿದ್ದಾರೆ. ಯಾಕೆ? ಸಾರಿ ಕೊಂದರೆ ಪಾಪವಿಲ್ಲ ಅಂತ ಯಾಕೆ ಹೇಳಿದ ರಾಮ? ಅವನ ಹೆಂಡತಿಯಾದ ಸೀತೆಯನ್ನೇ ಕೊಂಡೋದ್ರು, ಅದು ಒಂದು ಅಪರಾಧ. ತಮ್ಮನಾದ ವಿಭೀಷಣನನ್ನು ಬಿಟ್ಟದ್ದು ಮತ್ತೊಂದು ಅಪರಾಧ. ಅದು ಬಿಟ್ಟರೆ ರಾವಣನಂತಹ ಒಬ್ಬ ವರ್ಚಸ್ವಿ ಯಾರೂ ಇರಲಿಲ್ಲ. ನಿನ್ನಂತಹ ವರ್ಚಸ್ವಿಯನ್ನು ಅದೇ ದೃಷ್ಟಿಯಿಂದ ನಾನು ನೋಡ್ತೇನೆ. ನಿನ್ನಂತಹ ವರ್ಚಸ್ವಿ ಈ ಕಾಲಕ್ಕೆ ನಿನ್ನಿನ ಮೇಲಿನ 3 ತಲೆ, ಕೆಳಗಿನ 2 ತಲೆ, ಅಂತೂ 6 ತಲೆಮಾರಿನವರು ನಿನ್ನ ಸಭೆಯಲ್ಲಿದ್ದಾರೆ. ಇಂಥ ಒಂದು ಸಭೆ ಸಿಗಬಹುದ? ನಾರದರು ಬಂದು ಹೇಳಿದ್ರಂತೆ ಧರ್ಮರಾಯನಲ್ಲಿ, ನಿನ್ನದು 6ನೆಯ ಸಭೆ, ಕುಬೇರನ ಸಭೆ, ವರುಣನ ಸಭೆ, ದೇವೇಂದ್ರನ ಸಭೆ, ಬ್ರಹ್ಮನ ಸಭೆ, ಯಮನ ಸಭೆ, ಆ 6ನೇ ಸಭೆ ನಿನ್ನದು ಅಂತ ಹೇಳಿದ್ರಂತೆ. ಈಗ ಅದಲ್ಲ, 7ನೆಯ ಸಭೆ ನಿನ್ನದು. ನಾನು ಹೇಳ್ತೇನೆ, ಇಂತಹ ಅತ್ಯದ್ಭುತವಾದಂತಹ ವ್ಯಕ್ತಿತ್ವಗಳ ಜೋಡಣೆಯಿಂದ ಕೂಡಿದಂತಹ ಮಹಾಸಭೆ, ಇದನ್ನು ಬೇಕು ಅಂದರೆ ಕ್ರೋಢೀಕರಿಸಲಿಕ್ಕೆ ಸಾಧ್ಯವೇನು? ನಿನ್ನ ಯೋಗ ಬಲದಿಂದ ಇದು ಕೂಡಿ ಬಂದಿದೆ. ಯೋಗ ಬಲದಿಂದ ಕೂಡಿ ಬಂದಿದೆ. ಚಂದ್ರವಂಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡಬೇಕಾದ ಭೀಷ್ಮನಂತವರ ಚಾರಿತ್ರ್ಯ ನಿನ್ನ ಕಣ್ಣ ಮುಂದಿದೆ. ದ್ರೋಣರಂತಹ ಮಹಾಪ್ರಾಜ್ಞರು, ಶಾಪಾದಪಿ ಶರಾದಪಿ ವೈರಿಗಳ ನಿರ್ನಾಮ ಮಾಡುವವರು ನಿನ್ನ ಸಭೆಯಲ್ಲಿದ್ದಾರೆ. ಕರ್ಣನಂತಹ ಮಿತ್ರರಿದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಇಂತಹ ಒಂದು ಉತ್ತಮೋತ್ತಮ ಸಭೆ, ಈ ಉತ್ತಮೋತ್ತಮವಾದಂತಹ ಸ್ವರ್ಣಯಾಗ ಮಾಡಿದ ನಿನ್ನ ದೊಡ್ಡತನ, ಸಿರಿತನ, ಅದು ಹಸ್ತಿನಾವತಿಯ ಗದ್ದುಗೆಯನ್ನು ನಾಳೆ ಏರುವ ಮಹಾಭಾಗ್ಯ. ಯಾಕೆಂದರೆ ಇದನ್ನು ಪಾಂಡವರಿಗೆ ಬಿಟ್ಟುಕೊಡಬೇಕಾಗಿಲ್ಲ, ನೀನು ಬಿಟ್ಟುಕೊಡಬೇಕಾದ ಇಂದ್ರಪ್ರಸ್ಥವನ್ನು. ಆದ್ದರಿಂದ ಇದು ಇನ್ನೂ ನಿನಗೇ ಬರ್ತದೆ. ಚಂದ್ರವಂಶದ ಅರಸೊತ್ತಿಗೆ ನಿನ್ನಲ್ಲಿ ಉಳಿಯುತ್ತದೆ. ಈಗ ನೀನು ಪಾಂಡವರಿಗೆ ಅರ್ಧ ರಾಜ್ಯ ಕೊಡೋದಿಲ್ಲ ಅಂತ ಹೇಳಿದ್ರಿಂದ ಪಾಂಡವರು ನಿನ್ನ ಅರ್ಧ ರಾಜ್ಯವನ್ನು ಸೆಳ್ಕೊಳ್ತಾರೆ ನಾಳೆ. ಆಗ ನಿನಗೆ ಯಾವುದೂ ಇಲ್ಲ. ಅಂಥ ಕಾಲವನ್ನು ನೀನು ತಂದುಕೊಡಬೇಡ. ಪಾಪಿಯಾಗಿ ಈ ಪ್ರಪಂಚದಲ್ಲಿ ಪಾಂಡವರ ರಾಜ್ಯಕ್ಕಾಗಿ ಇಷ್ಟೆಲ್ಲ ಮಾಡಿದ ಅನ್ಯಾಯಗಾರ, ಸಹೋದರರ ವಾತ್ಸಲ್ಯವನ್ನು ಕಳೆದು ಅವರಲ್ಲಿ ದುರ್ವೀಕನಾದ, ನಾಳೆ ಪ್ರಪಂಚವೆಲ್ಲ ಹೇಳುವುದು ಬಿಟ್ಟು ಪ್ರಪಂಚದ ಅರಸರೆಲ್ಲ ಇದು ಅನ್ಯಾಯ 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 ಅಂತ ನಿನ್ನನ್ನು ಹಳೆಯುತ್ತಾರೆ. ಈಗ ಸಾರಿ ಹೇಳ್ತೇನೆ, ನಿನ್ನಂಥವು ಬದುಕಬೇಕು ಬೇಕು. ನನಗೆ ಬೇಕಾದ್ದೇನು? ಕೆಟ್ಟವರ ಕೆಡುಕು ಹೋಗಬೇಕು. ಕೆಟ್ಟವರು ಸಾಯಬೇಕು ಅಂತ ನಾನು ಹೇಳೋದಿಲ್ಲ. ನಾನು ಎಷ್ಟೋ ಮಂದಿಯನ್ನು ಒಳ್ಳೆಯದು ಮಾಡಿದ್ದೇನೆ. ಯಾರು
ತಮ್ಮಲ್ಲಿರುವಂತಹ ದೋಷವನ್ನು ಕಳ್ಕೊಳ್ತಾರೆ, ಅವರನ್ನು ನಾನು ಉಳಿಸಿದ್ದೇನೆ, ಬೆಳೆಸಿದ್ದೇನೆ. ಯಾರೂ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಸಿದ್ಧರಾಗಿಲ್ಲ, ಅವರನ್ನು ಕೊಂದಿದ್ದೇನೆ. ಇದನ್ನು ನಿನಗೂ ಎಚ್ಚರಿಕೆಯ ಪಾಠವಾಗಿ ಹೇಳ್ತೇನೆ. ಭೂತಳದಲ್ಲಿ ನಿನ್ನಂತಹ ಭಾಗ್ಯವಂತರು ಇನ್ನೂ ಉಳಿದು ಬಾಳಲಿ. ಹಸ್ತಿನಾವತಿ ಅಥವಾ ಚಂದ್ರವಂಶವೆಂಬುದು ವಿಶಾಲವಾದಂತಹ ಗೆಲ್ಲುಗಳಿಂದ ಕೂಡಿದ ಮಹಾ ಸಾಲವೃಕ್ಷ. ಆ ಗೆಲ್ಲುಗಳೇ ಪರಸ್ಪರ ತಿಕ್ಕಿ ತೀಡಿ ಅರಣ್ಯ ಬೆಂಕಿ ಹುಟ್ಟಿ ಸರ್ವನಾಶವಾಗುವಂತೆ. ಆ ಗೆಲ್ಲುಗಳೇ ತಿಕ್ಕಿ ತೀಡಿ ಬೆಂಕಿಯಿಂದ ನಾಶವಾಗುವುದಲ್ಲ, ನೀನೂ ನಾಶವಾಗ್ತಿ, ಪಾಂಡವರ ಪಕ್ಷದಲ್ಲಿಯೂ ನಾಶವಾಗ್ತದೆ. ನಿಮ್ಮೆಲ್ಲರಿಗೂ ಆಗುವ ಅನಾಹುತವನ್ನು ತಪ್ಪಿಸಲಿಕ್ಕಾಗಿ ಜಗತ್ತಿನಾದ್ಯಂತ ಆಗುವ ಬಹುದೊಡ್ಡ ದುರಂತದಿಂದ, ದುರಂತಾಂತವಾಗಿ ಆಗುವ ಹೆಂಗುಸರ, ಮಕ್ಕಳ, ವೃದ್ಧರ ಅರಣ್ಯ ರೋದನದಿಂದ ತಪ್ಪಿಸುವುದಕ್ಕಾಗಿ ಯುದ್ಧವನ್ನು ಸ್ಥಗಿತಗೊಳಿಸು, ಪಾಂಡವರಿಗೆ ರಾಜ್ಯ ಕೊಡಿಸು. ಹಾಗಾದರೆ ನಾನು ನಿನ್ನನ್ನು ಕೊಲ್ಲಿಸುವುದಿಲ್ಲ. ಎನೆದರಾಧಿಪ ನುಡಿದ ಗರಿತಿಗೆ ಧನುಜರಿಪುನಿ ಗಿಳೆಯ ಭಾರವ ಒಣಯಲವತರಿಸಿರುವ ಮಾಯ ಮನುಜನೆಂದು ಅರಿತಿಗೆ. ಹಿಂದೆ ರಾವಣ ಕಂಸ ಮುಖ್ಯರ ಕೊಂಡು ಮುಕ್ತಿಯ ಕರುಣಿಸಿದನಿ. ಹಿಂದೆ ರಾವಣ ಕಂಸ ಮುಖ್ಯರ ಕೊಂಡು ಮುಕ್ತಿಯ ಕರುಣಿಸಿದನಿ. ಎಂದರಿತು ವೈರದಿತವಾಂಗ್ರಿಯ ಹೊಂದುತ್ತಿಗೆನೋ ನಾ ಹೊಂದುತ್ತಿಗೆನೋ. ಎನ್ನೆದರಾಧಿಪ ನುಡಿದ ಇದುವರೆಗೆ ಕೌರವನ ಸಭೆ ಅದು ಅಖಿಲ ಮೂರ್ಖರ ಸಭೆ ಎನ್ನುವ ಪ್ರತೀತಿಯನ್ನು ಪಡೆದಿತ್ತು. ಆದರೆ ಈ ಸಭೆಯಲ್ಲಿ ನಿನ್ನ ವಿಶ್ವರೂಪವನ್ನು ನೀನು ಪ್ರಕಟಪಡಿಸುವುದರ ಮೂಲಕ ಈ ಸಭೆ ಇದು ವಿಶ್ವ ಮಾನ್ಯತೆಯನ್ನು ಹೊಂದಿದ ವಿಶ್ವಾಸದ ಸಭೆ ಎನ್ನುವುದನ್ನು ನೀನು ಸಿದ್ಧಪಡಿಸಿದೆ. ಈ ಸಭೆಯಲ್ಲಿ ಹುಟ್ಟುಗುರುಡರಾದಂತಹ ನಮ್ಮಪ್ಪ ಧೃತರಾಷ್ಟ್ರ ಭೂಪತಿಗಳಿಗೆ ಒಂದು ಕ್ಷಣಕ್ಕಾದರೂ ಸರಿಯೇ ದೃಷ್ಟಿದಾನವನ್ನು ನೀನು ತೋರಿಸಿಕೊಡುವುದರ ಮೂಲಕ ವಿಶ್ವರೂಪವನ್ನು ನೀನವರಿಗೆ ಕರುಣಿಸಿದೆ. ಆದರೆ ಅದೇ ಕಾಲಕ್ಕೆ ಕಣ್ಣಿದ್ದ ನನ್ನ ಕಣ್ಣನ್ನು ತೆಗೆದು ವಿಶ್ವರೂಪದಿಂದ ನನ್ನನ್ನು ಮರೆಮಾಚಿದೆ. ಹಾಗಿದ್ದರೆ ಏನಿದರ ಅರ್ಥ? ಕೌರವ, ನೀನು ಒಳಗಣ್ಣನ್ನು ತೆರೆದು ನೋಡಬೇಕಾದವ, ಹೊರಗಣ್ಣಿನಿಂದ ನೋಡಬೇಕಾದವನಲ್ಲ ಎನ್ನುವುದನ್ನೇ ನೀನು ಸೂಚಿಸಿ. ಹೌದು, ಅರ್ಥವಾಯಿತು ಬಿಡು. ವಿದುರನ ಮನೆಯ ಮುಂಬಾಗಿಲಿನಲ್ಲಿ ನೀನು ನಿಂತು ಅನ್ನಪಾನಗಳನ್ನು ಕೊಡಯ್ಯ ಅಂತ ಕೇಳಿದೆಯಂತೆ. ದುರ್ವಾಸರ ಹಸಿವೆಯನ್ನು ಹಸಿಯಾಗಿಯೇ ನುಂಗಿದ ನಿನಗೆ ವಿದುರನ ಮನೆಯ ಬಾಗಿಲಿನಲ್ಲಿ ಹಸಿವೆ ಅಂದರೆ ಏನದು? ಹಾಗಾದರೆ ಓಂ ನಮೋ ಭಗವತೆ ವಾಸುದೇವಾಯ ಆ ದ್ವಾದಶ ಮಂತ್ರಾಕ್ಷರಿ ಶಕ್ತಿಯೇ ಸಾಕಾರವಾಗಿ ಮೈವಡೆದಂತ ಅವನ ಹಸಿವೆ ಇದು. ಅಂದರೆ ದುಷ್ಟ ಶಿಕ್ಷಣದ ಹಸಿವೆ, ಶಿಷ್ಟ ರಕ್ಷಣೆಯ ಹಸಿವೆ. ಅಂದರೆ ಇಲ್ಲೊಂದು ಉದಾಹರಣ ಆಗಲೇಬೇಕಾಗಿದೆ. ಬ್ರಹ್ಮನ ಆಯುಷ್ಯದ ಲೆಕ್ಕಗಳನ್ನು ತಪ್ಪಿಸಿ ದುಷ್ಟರ ಗಂಟಲ ಬಳೆಯನ್ನು ಯಾರು ಒಡೆಯುತ್ತಾರೋ ಅವರ ತಲೆಯನ್ನು ನಿನಗಿಲ್ಲಿ ಮೆಟ್ಟಲೇಬೇಕಾಗಿದೆ. ಹಾಗಾದರೆ ಒಬ್ಬ ಕೌರವ ಮಾತ್ರ ಭೂಮಿಗೆ ಭಾರ ಹೇಗಾಗಬಲ್ಲ? ಹೌದಾಗಿದ್ದರೆ ಆ ರಾಜಸೂಯದ ಸಭೆಯಲ್ಲಿ ಶಿಶುಪಾಲನ ತಲೆಯನ್ನು ಕತ್ತರಿಸಿದಂತೆ ನನ್ನ ತಲೆಯನ್ನು ನೀನು ಕತ್ತರಿಸಿ ಬಿಡಬಹುದಾಗಿತ್ತು. ಹಾಗಾದರೆ ಒಬ್ಬ ಕೌರವ ಮಾತ್ರ ಭೂಮಿಗೆ ಭಾರ ಅಲ್ಲ, ಇಲ್ಲಿ ಅನೇಕ ಮಂದಿ ದುಷ್ಟರಿದ್ದಾರೆ. ಅವರನ್ನೆಲ್ಲ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಗ್ಗೂಡಿಸಿ ಅವರ ತಲೆಯನ್ನು ಕಡಿಯುವುದೇ ನಿನ್ನ ಉದ್ದೇಶ. ಅಂದರೆ ಈ ನಿನ್ನ ಕೃತಕರ್ಮವನ್ನು ನಾನೊಂದು ಯಜ್ಞ ಅಂತ ಭಾವಿಸುವುದಿದ್ದರೆ
ಆ ಯಜ್ಞದಲ್ಲಿ ನಾನೊಂದು ಸಮಿಧೆಯಾಗಿ ಭಾಗವಹಿಸ್ತೇನೆ. ಓಹೋ, ಸಮಿಧೆ ಅದು ತುಪ್ಪದಲ್ಲಿ ಅದ್ದಿ ಹೋಮದಲ್ಲಿ ಹ್ಮ್ ಆಹುತಿಯಾಗಿ ಕೊಡುವುದಕ್ಕೆ ಇದ್ದದ್ದು. ಹ್ಮ್ ನಾನಾದರೂ ಘೃತ ಭಾಂಡದಿಂದಲೇ ಎದ್ದು ಬಂದಿದ್ದೇನೆ. ಹ್ಮ್ ಯಾವ ತುಪ್ಪದಲ್ಲೂ ನನ್ನನ್ನು ಅದ್ದಬೇಕಾದದ್ದಿಲ್ಲ. ಹ್ಮ್ ವ್ಯಾಸ ಮಂತ್ರೋಪದೇಶದಿಂದಲೇ ಎದ್ದು ಬಂದವ ನಾನು. ಅಂದರೆ ಶುದ್ಧ ರಾಯಸವನ್ನು ವ್ಯಾಸ ಮಠದಿಂದಲೇ ನಾನು ಪಡೆದಿದ್ದೇನೆ ಅಂತಾಯಿತು. ಆದರೂ ಕೆಲವೊಮ್ಮೆ ವ್ಯಕ್ತಿಗತವಾದ ಮಾನಸಿಕವಾದ ಅಭಿಪ್ರಾಯಗಳು ರಾಜಕಾರಣದ ಸ್ವರೂಪವನ್ನು ತಳೆದಾಗ ವ್ಯತಿರಿಕ್ತವಾದ ಪರಿಣಾಮವನ್ನು ಹೊಂದುತ್ತದೆ. ರಾವಣನಂತವರು, ಕಂಸನಂತವರು ಇದಕ್ಕೆ ಪೋಷಕ ಸಾಹಿತ್ಯಗಳಾಗಿ ಪರಿಣಮಿಸಿದರು. ವೈರದ ಮುಖದಿಂದ ವೈರವನ್ನು ಚೆಲ್ಲಿ ವೈರವನ್ನೇ ಅವರು ಸಾಧಿಸಿದರು. ಹಾಗಾದರೆ ಈ ಹಿನ್ನೆಲೆಯಲ್ಲಿ ವಿರೋಧ ಭಕ್ತಿಯು ಭಕ್ತಿ ಮಾರ್ಗದಲ್ಲಿ ಒಂದು ಮಾರ್ಗ ಎನ್ನುವುದೇ ಅಂಗೀಕರಿಸಲ್ಪಟ್ಟಿದೆ. ಈ ನ್ಯಾಯವನ್ನು ಒಪ್ಪಿಕೊಳ್ಳುವಾಗ ರಾವಣನೋ ಕಂಸನೋ ತಮ್ಮ ಬದುಕಿಗಾಗಿ ಭಗವಂತನಲ್ಲಿ ಏನನ್ನೂ ಬೇಡಿದವರಲ್ಲ. ಏನಿದ್ದರೂ ದೇಹಾನಂತರದ ಕೈವಲ್ಯವನ್ನು ಅವರು ಬಯಸಿದರು. ನಾನು ಅದನ್ನೇ ಬಯಸುತ್ತಲಿದ್ದೇನೆ. ಕೃಷ್ಣನ ಕೆಣಕಿದಲ್ಲದೆ ಕೈವಲ್ಯವಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಪ್ರಾಯಶಃ ನಿನ್ನ ಆಶಯದ ಲಕ್ಷ್ಯವೂ ಅದೇ ಆಗಿರಬೇಕು. ಆದ್ದರಿಂದಲೇ ಆ ದಿವಸ ದ್ವಾರಾವತಿಗೆ ನಾನು ಬಂದಾಗ ನೀನು ಹೇಳಿದ್ದೇನು, ಕೈಯಲ್ಲಿ ಆಯುಧವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದಿ. ಹೌದು. ಅಯುಧ್ಯಮಾನೇ ಸಂಗ್ರಾಮೇನ ಶತ್ರೋಹಮೇ ಕಥ. ಹೌದು. ಯಾಕೆ ಹೇಳಿದ್ದು? ನೀನು ಆಯುಧವನ್ನು ಹಿಡಿದು ಯುದ್ಧದಲ್ಲಿ ಕಾಣಿಸಿಕೊಂಡರೆ, ಚಕ್ರಪಾಣಿಯಾಗಿ ತೋರಿಸಿಕೊಂಡರೆ, ಎಲ್ಲರೂ ನಿನ್ನ ಪಾದತಲದಲ್ಲಿ ಬಿಲ್ಬಾಣಗಳನ್ನು ಕೆಳಗಿಟ್ಟು ನಿನ್ನನ್ನು ಆರಾಧಿಸುವುದಕ್ಕೆ ತೊಡಗುತ್ತಾರೆ. ಹೌದು. ಅಲ್ಲಿ ಯುದ್ಧವೇ ನಡೆಯುವುದಿಲ್ಲ. ಹಾಗಾದರೆ ಆಯುಧವನ್ನು ಹಿಡಿಯುವುದಿಲ್ಲ ಎನ್ನುವುದರ ಮೂಲಕ ಯುದ್ಧ ಪ್ರಚೋದನೆಯನ್ನೇ ನೀನು ನೀಡಿದ್ದು. ಈ ಹೊತ್ತು ಉಪಪ್ಲಾವ್ಯ ನಗರದಲ್ಲಿ ಕೃಷ್ಣಗೆ ನೀನು ಆಶ್ವಾಸನೆಯನ್ನು ಕೊಟ್ಟು ಬಂದೆಯಂತೆ. ದುರವ ಗಂಟಿಕ್ಕುವೆನ್ನುವ ಬಲೆ, ವಸುದೇವ ದೇವಕಿಯರಾಣೆ, ಹೌದು, ಪುಸಿಯಲ್ಲವಿದನು ನಂಬಿಕೋ. ಇಲ್ಲಿ ಹೇಳತಿ, ಕೌರವ ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡು, ಬದುಕಿಕೋ. ಬದುಕುವುದಕ್ಕಾದರೆ ಅಷ್ಟು ಸಾಕು ನನಗೂ ಗೊತ್ತು. ಆದರೆ ಬದುಕಿಗೆ ಒಂದು ಅರ್ಥ ಇದೆ ಅಂತ ತಿಳುಕೊಳ್ಳುವವನಿಗೆ ಅದು ಸಾಕಾಗದು. ಹಾಗಾದರೆ ಅಲ್ಲೊಂದು ಇಲ್ಲೊಂದು ಈ ಭಿನ್ನ ನಿಲುಮೆ ಯಾಕೆ ಅಂದರೆ, ನೀನು ಅಲ್ಲಿ ಆಡಿದ್ದು ಜೀವರ ಭಾಷೆ, ಇಲ್ಲಿ ನೀನು ಆಡುತ್ತಲಿರುವುದು ದೇವರ ಭಾಷೆ. ಜೀವ ದೇವರಿಗೆ ಇಲ್ಲೊಂದು ಸಮರ ಆಗಲಿ ಎನ್ನುವುದೇ ನಿನ್ನ ಬಯಕೆ. ಇಷ್ಟು ಗೊತ್ತಾದ ಮೇಲೆ ಕೃಷ್ಣ ನನಗೆ ಸಂಕೋಚವೇನು ಬಂತು? ಗಟ್ಟಿ ಬಂಗಾರ ಅದು ಆಭರಣಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದಿಷ್ಟು ಮಿಶ್ರಣದ ಲೋಹವನ್ನು ಸೇರಿಸಿದರೆ ಮಾತ್ರ ಅದು ಆಭರಣಕ್ಕೆ ಆಗೋದು. ಶುದ್ಧ ಹಾಲು ಅದನ್ನು ಕುಡಿದರೆ ಅದು ಆರೋಗ್ಯಕ್ಕೆ ಪಥ್ಯ ಅಲ್ಲ. ಅದಕ್ಕೆ ಒಂದಿಷ್ಟು ನೀರನ್ನು ಸೇರಿಸಿ ಅದರ ಕೊಬ್ಬಿನ ಸಾಂದ್ರತೆಯನ್ನು ಕಡಿಮೆಗೊಳಿಸಿದರೆ ಮಾತ್ರ ಅದು ಆರೋಗ್ಯಕ್ಕೆ ಆಗೋದು. ಆ ಧರ್ಮರಾಜನಂತೆ ಶುದ್ಧ ಬಂಗಾರವಾಗಿಯೋ ಅಲ್ಲ ಗಟ್ಟಿ ಹಾಲಾಗಿಯೋ ನಿರುಪಯುಕ್ತನಾಗುವುದರ ಬದಲು ಆಭರಣದ ಬಂಗಾರವಾಗಿ ಕುಡಿಯುವ ಹಾಲಾಗಿ 4 ಮಂದಿಯ ಮುಂದೆ ನಾನು ಉಪಯುಕ್ತನಾಗಿ ಉಪಲಬ್ಧಕ್ಕೆ ಬರುತ್ತೇನೆ ಕೃಷ್ಣ. ಆದರೆ ಒಲಿದು ಪಾಂಡವರ ಕೂಡಿಕೋ. ನಿನ್ನ ಆಶಯವೂ ಒಳ್ಳೆಯದೇ, ಆದರೆ ಅದನ್ನು ಅನುಸರಿಸುವ ಮನಸ್ಥಿತಿ ನನಗಿಲ್ಲದೆ ಹೋಗಿದೆ. ಯಾವುದು ಧರ್ಮ ಯಾವುದು ಅಧರ್ಮ ಎನ್ನುವುದನ್ನು ನಾನು ಬಲ್ಲವನು, ಆದರೆ ಅದರಂತೆ ನಡೆಯುವ ಮನಸ್ಥಿತಿ ನನಗಿಲ್ಲ. ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ, ಬುದ್ಧಿ ಹೇಳಿದಂತೆ ಅವರ ಮನಸ್ಸು ಕೇಳುವುದಿಲ್ಲ. ಆದರೆ ಪ್ರಾಮಾಣಿಕವಾಗಿ ಬಹಿರಂಗವಾಗಿ 4 ಮಂದಿಯ ಮುಂದೆ ಒಪ್ಪಿಕೊಳ್ಳುವ ಎದೆಗಾರಿಕೆ ಇರುವುದು ಒಬ್ಬ ಕೌರವನಿಗೆ ಮಾತ್ರ. ಅದನ್ನು ನೀನೂ ಒಪ್ಪಿಕೊಳ್ಳಲೇಬೇಕು. ಕುಬ್ಜೆಯ ಡೊಂಕನ್ನು ತಿದ್ದಿದ್ದೀಯಂತೆ, ಮಾವ ಕಂಸನ ವಕ್ರತೆಯನ್ನು ನೀನು ನೀಗಿಸಿದ್ದೀಯಂತೆ. ಪ್ರಾಯಶಃ ಇಲ್ಲಿ ಕೌರವನ ನಿಲುಮೆಯನ್ನು ನೀನು ಬದಲಿಸುವುದಕ್ಕೆ ಮುಂದಾಗುವುದಿಲ್ಲ. ಯಾಕೆ? ನೀನು ಸೂತ್ರಧಾರಿ, ನಾನು ಪಾತ್ರಧಾರಿ. ಹಾಗಿದ್ದರೆ ನಿನ್ನ ಸೂತ್ರಕ್ಕೆ ಒಪ್ಪುವ ನನ್ನ ಪಾತ್ರ ಏನು ನೀನು ಪ್ರಶ್ನಿಸಬಹುದು. ಅದು ಸ್ಪಷ್ಟವೇ ಇದೆ. ಓ ಮುರಾಂತಕ, ಲಾಲಿಸಬೇಕು. ಮುರಾಂತಕ ಲಾಲಿಸೈ ಬೆಂಬಲಕ್ಕೆ ಭೂಪದನರಾಗಿ
ಕುರುಮಂಡಲಕ್ಕೆ ಸನ್ನಗವಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಳಗಡಲಿ ನಿನ್ನಡಿಯುಳೆಣ್ಣೆಯ ತಲೆ 5 ಸಮರ್ಪಿಸುವೆ. ಇದ ಕಳುಕೆ ದಿಟವೆಂದು ವೀಳವಿದ್ದ ಅಚ್ಚುತಗೆ ಮುರಪಾಶಗಳನ್ನು ಹೋಲುವ ಇಂದ್ರಿಯ ಗ್ರಾಹ್ಯವಾದ ಸಕಲ ಪಾಶಗಳನ್ನು ಕಿತ್ತು ತೆಗೆದು ನರಕ ಭೀತಿಯನ್ನು ಹೋಗಲಾಡಿಸುವ ಮುರಾಂತಕನಾದ ನಿನ್ನಲ್ಲಿ ನನ್ನ ಆತ್ಮನಿವೇದನೆಯನ್ನು ಮಾಡಿಕೊಳ್ಳುತ್ತಲಿದ್ದೇನೆ. ಹೇಳು. ಇದುವರೆಗೆ ನೆಲಕ್ಕಿರಿಯುತ್ತಲಿದ್ದೇನೆ ಎನ್ನುವುದು ನನ್ನ ಛಲವಾಗಿತ್ತು. ಕೃಷ್ಣ, ಇನ್ನು ಮುಂದೆ ನಾನು ನೆಲಕ್ಕಿರಿಯಲಾರೆ, ಛಲಕ್ಕಿರಿಯುತ್ತಲಿದ್ದೇನೆ. ಅದು ಎಂತಹ ಛಲ! ಬಾಳ ಬಂಧನದ ಬೇಡಿಯನ್ನು ಬಿಡುಗಡೆಗೊಳಿಸುವಂತಹ ಭಗವಂತನನ್ನು ಸೇರುವ ಛಲ. ಆ ಛಲದ ನಿಲ್ದಾಣವನ್ನು ಸೇರುವ ತನಕ ಛಲದಂಕಮಲ್ಲನಾದ ನಾನು ಆ ಛಲದಿಂದ ನಾನು ವಿಶ್ರಮಿಸಲಾರೆ. ಪ್ರಾಯಶಃ ಆಸ್ಥಾನ ಮಂಟಪಕ್ಕೆ ನೀನು ಈ ಹೊತ್ತು ಬಂದಾಗ ನೀನು ಗಮನಿಸಿರಬಹುದು, ನಿನ್ನ ಪಾದಕ್ಕೆ ನಾನು ಬಿದ್ದಿದ್ದೆ. ಬಳಿಯಲ್ಲಿ ಅಂಗರಕ್ಷಕರು ಇದ್ದರು. ಯಾರೂ ನನ್ನನ್ನು ಎತ್ತುವುದಕ್ಕೆ ಮುಂದಾಗಲಿಲ್ಲ. ನಮ್ಮ ಅಜ್ಜ ನನ್ನನ್ನು ಕೈ ಹಿಡಿದು ಎಬ್ಬಿಸಿದವರು, ಅವರೂ ನನ್ನನ್ನು ಎಬ್ಬಿಸುವುದಕ್ಕೆ ಮುಂದಾಗಲಿಲ್ಲ. ಯಾಕೆ? ಬಿದ್ದದ್ದು ನಿನ್ನ ಪಾದಕ್ಕೆ, ಭಗವಂತನ ಪಾದಕ್ಕೆ ಬಿದ್ದವನನ್ನು ಯಾರೂ ಎಬ್ಬಿಸಬಾರದು ಎನ್ನುವ ನ್ಯಾಯ ಅದು. ಹಾಗಿದ್ದರೆ ಆ ದಿವಸ ಸಭೆಯಲ್ಲಿ ಮಯನ ಮಂಟಪದಲ್ಲಿ ಆ ದ್ರೌಪದಿ ಹೇಳಿದಳಲ್ಲ, ಕೃಷ್ಣ ಅರಿಯದೇ ಬಿದ್ದಿರೇ ಭಾವ. ಈ ಹೊತ್ತು ಕೌರವನ ಜೀವಭಾವವಾಗಲಿ ದೇಹಭಾವವಾಗಲಿ ಅರಿತೋ ಅರಿಯದೇ ಬೀಳುವುದಿದ್ದರೂ ಅದು ನಿನ್ನ ಪಾದಕ್ಕೆ. ದ್ರೌಪದಿಗೆ ಕೊಟ್ಟ ಉತ್ತರ ಅದು ಇಲ್ಲಿ. ಸರಿ ಕೃಷ್ಣ, ಏನೇ ಆಗಲಿ ನಿನ್ನ ಪಾದಕ್ಕೆ ನನ್ನ ತಲೆಯನ್ನು ಕೊಟ್ಟೇನೇ ಹೊರತು ನಿನ್ನ ಉಪನ್ಯಾಸಕ್ಕೆ ನಾನು ತಲೆ ಕೊಡಲಾರೆ. ಆದ್ದರಿಂದ ಬೆಂಬಲಕ್ಕೆ ಭೂಪರ ನೆರಹಿ ನಾಳೆ ಕುರುಮಂಡಲಕ್ಕೆ ಸನ್ನದ್ಧರಾಗಿ ಬರಲಿ ಪಾಂಡವರು. ಅಂಜದೆ ಅಳುಕದೆ ಹೋರಾಟವನ್ನು ನಡೆಸುತ್ತೇನೆ. ನನ್ನದೇ ರಕ್ತ ಭಂಡಾರದಲ್ಲಿ ಎಷ್ಟು ರಕ್ತ ಮುದ್ರಿಕೆಗಳಿವೆ ಎನ್ನುವುದನ್ನು ತೋರಿಸಿಕೊಟ್ಟೇನೆ. ಈಗಲೂ ನನಗೆ ಭರವಸೆ ಇದೆ, ಮುಂದಿನ ಭಾರತ ಯುದ್ಧದಲ್ಲಿ ನಮ್ಮ ಸೇನಾಧಿಪತಿಗಳು ನಿರ್ವಂಚನೆಯಿಂದ ಹೋರಾಟವನ್ನು ನಡೆಸಿದರೆ ಶತ್ರುಗಳು ಅಡ್ಡದಾರಿಯನ್ನು ಗೆಲುವಿಗಾಗಿ ಹಿಡಿಯದೇ ಇದ್ದ ಜಯವಧೂ ನನ್ನ ಭುಜ ತಲ್ಪವನ್ನು ಬಿಟ್ಟು ತೆರಳುವುದಕ್ಕಿಲ್ಲ. ಆದ್ದರಿಂದ ಇದೋ ಅರಸುಗಳಿಗಿದು ವೀರವಾಗಿ, ದ್ವಿಜರಿಗೆ ಪರಮ ವೇದದ ಸಾರವಾಗಿ, ನನ್ನ ಹೃದಯಾಕ್ಷರಗಳನ್ನು ಕೋದ ಭಿನ್ನಮತ್ತಳೆಯಾಗಿ ನನ್ನ ಹೃದಯ ಪಾತ್ರೆಯನ್ನು ಹೋಲುವ ಈ ಬಂಗಾರದ ಬಟ್ಟಲಿನಲ್ಲಿ ಕೃಷ್ಣ 5 ಎಲೆಗಳು. ಇದು ನನ್ನ ಪಂಚ ಪ್ರಾಣಗಳ ದ್ಯೋತಕ. ಅದರ ಮೇಲೊಂದು ಅಡಕೆಯನ್ನಿಟ್ಟಿದ್ದೇನೆ, ಒಂದು ಕಣ್ಣುಳ್ಳದ್ದು. ಕೌರವನ ಲಕ್ಷ್ಯ ಅದು ಯಾವತ್ತೂ ಒಂದು ಅದ್ವೈತದ ಸಂಕೇತ. ಅದರ ಮೇಲೆ ನಿನ್ನಡಿಯೊಳೆನ್ನಯ ತಲೆಯನೈದೆ ಸಮರ್ಪಿಸುವೆ ಎನ್ನುವ ಸಂಕಲ್ಪ ಮಂತ್ರದೊಂದಿಗೆ ಕೃಷ್ಣ ಈ ಧ್ರುವವಿಳಯನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಸ್ವೀಕಾರ ಮಾಡು. ಮತ್ತೆ ಧರ್ಮೋತ್ಥಾನಕ್ಕಾಗಿ ಯುದ್ಧ ನಡೆಯಲಿ.